ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ. ಹಾಡಿ ಜೋರಾಗಿ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. యేಸయ్య యేసయ్ಯ ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಮತ್ತೆ ಚಪ್ಪಾಳೆ. ನಮ್ಮ ಜೀವಿತದಲ್ಲಿ ಇದುವರೆಗೆ ಆಗದೇ ಇರುವ ಕಾರ್ಯಗಳು ದೇವರು ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಉಳಿದಿರುವುದು ದೇವರ ಅನುಗ್ರಹ ಕೃಪೆಯಿಂದ. Today we are alive. It's only the grace of our Lord Jesus Christ. Let us lift our voice and glorify the name of the Lord. Thank you, Lord. Thank you, Thank you, Lord. Thank you, Lord. Thank you, Lord. Hey, thank you, Jesus. ಸ್ತೋತ್ರ ದೇವರೇ. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಸ್ತೋತ್ರ ಬಲಿ. ನನ್ನ ಜೀವಿತ ಎಲ್ಲವನ್ನು ಹಿಡಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೇನೆ ಅರುಣ. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನ ಕರದಿ ಹಿಡಿದು ನನ್ನ ನಡೆಸುವ ದೇವಾ, ನಿನ್ನ ಕರದಿ ಹಿಡಿದು ನನ್ನ ನಡೆಸುವ ದೇವಾ, ನಿನ್ನ ಕರದಿ ಹಿಡಿದು ನನ್ನ ನಡೆಸುವ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ಮಾಡಿ ದೇವರಿಗೆ. ನೀನಿಲ್ಲದೆ ನಾನಿಲ್ಲಯ್ಯ.
ಕರ್ತನಿಗೆ ಸಮರ್ಪಣೆ ಮಾಡಿದ್ದೇವೆ. ಸ್ತೋತ್ರ. ನಮ್ಮ ಜೀವಿತದ Hallelujah. ಪ್ರತಿಯೊಂದು ಯೇಸುವೆ, ಭಾಗಗಳಲ್ಲಿ ಸ್ತೋತ್ರಪ್ಪ. ದೇವರು ನಮ್ಮ ಜೊತೆ ಬಂದಿದ್ದಾರೆ. ಸ್ತೋತ್ರ. ಆಮೆನ್. ನಾವು ಅಯೋಗ್ಯರಾಗಿ ಅಪನಂಬಿಗಸ್ಥರಾಗಿದ್ದರೂ ಕೂಡ ದೇವರು ಎಷ್ಟೋ ಬಾರಿ ನಾವು ಪ್ರಾರ್ಥನೆ ಮಾಡದೆ ಹೋದ್ವಿ, ದೇವರ ವಾಕ್ಯ ಓದದೆ ಹೋದ್ವಿ, ಕರ್ತನ ಘನಪಡಿಸದೆ ಹೋದ್ವಿ. ಆದರೂ ಕೂಡ ದೇವರು ನಮ್ಮ ಮೇಲೆ ಪ್ರೀತಿ ಉಳ್ಳವನಾಗಿದ್ದ ಕಾರಣ Hallelujah. ನಮಗಾಗಿ ತನ್ನ ಸ್ವರಕ್ತವನ್ನು ಸುರಿಸಿ ನಮ್ಮನ್ನು ಮಗನನ್ನಾಗಿ ಸ್ವೀಕಾರ Hallelujah. ಮಾಡಿದ್ದಾನೆ. Amen. ಸ್ತೋತ್ರಪ್ಪ. ಆ ರಕ್ತ ಒಂದೇ ಆ ಬಾಂಧವ್ಯಕ್ಕೆ ನಮ್ಮನ್ನು ಒಳಪಡಿಸ್ತಾ ಇದೆ. ಓನ್ಲಿ ದ ಬ್ಲಡ್, ಇಟ್ ಕ್ರೈಸ್ ಔಟ್, ಇಟ್ ಇಸ್ ಸೀಟೆಡ್ ದ ರೈಟ್ ಆಫ್ ದ ಫಾದರ್ ಆ್ಯಂಡ್ ಪ್ಲೀಡಿಂಗ್ ಬಿಫೋರ್ ದ ಫಾದರ್, ಲಾರ್ಡ್ ದಿಸ್ ಈಸ್ ಮೈ ಡಾಟರ್, ದಿಸ್ ಈಸ್ ಮೈ ಫ್ಯಾಮಿಲಿ, ಇದು ನನ್ನ ಕುಟುಂಬ, ನನ್ನ ಮಗಳು ಅಂತ ಹೇಳಿ 24 ಗಂಟೆ ದೇವರು ಈ ಅಡ್ವೊಕೇಟ್ಸ್ ಬಿಫೋರ್ ದ ಫಾದರ್, ಇಂಟರ್ಸೀಡ್ ಬಿಫೋರ್ ದ ಫಾದರ್. ನಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಕೂಡ ಹಿಮದಂತೆ ಬೆಳ್ಳಗೆ ಮಾಡಿ ಕೊಟ್ಟಿದ್ದಾರೆ. ಸ್ತೋತ್ರ. ಆಮೆನ್. ಸ್ತೋತ್ರಪ್ಪ. ಅಪ್ಪ, ಇವತ್ತು ನಿನಗೆ ಕೋಟಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ನಿನ್ನ ಒಳ್ಳೆತನಗಳನ್ನ ನೆನೆಸ್ತೇವಪ್ಪ. ನಮ್ಮ ಕಣ್ಣುಗಳನ್ನ ಕರ್ತನ ಕಡೆಗೆ ಎತ್ತೋಣ ಅಪ್ಪ. ಸ್ತೋತ್ರ. Hallelujah. ಯೇಸುವೆ, ನೀವು ಮಾಡಿದ ಸ್ತೋತ್ರ. ಉಪಕಾರಗಳಿಗಾಗಿ ಆಮೆನ್. ಸ್ತೋತ್ರಪ್ಪ. Hallelujah. ನೀನು ಕೊಟ್ಟಂತ ಒಳ್ಳೆತನಗಳಿಗಾಗಿ ಸ್ತೋತ್ರಪ್ಪ. Hallelujah. ಯೇಸುವೆ, ಸ್ತೋತ್ರ ತಂದೆ. Hallelujah. ಸಮಾಜದಲ್ಲಿ ಯಾರಿಗೂ ಗುರುತಿಲ್ಲದವನಾಗಿದ್ದ ನನಗೆ ಒಂದು ಗುರುತನ ಕೊಟ್ಟಿದ್ಯಪ್ಪ. Hallelujah. ಒಂದು ವೇದಿಕೆ ಕೊಟ್ಟಿದ್ಯಪ್ಪ ನಿಲ್ಲುವುದಕ್ಕಾಗಿ ಅಪ್ಪ. ಒಂದು ಸಭೆಯನ್ನು ಕೊಟ್ಟಿದ್ಯಪ್ಪ, ಒಂದು ಸೇವಕನ ಕೊಟ್ಟಿದ್ಯಪ್ಪ, Hallelujah. ಪವಿತ್ರಾತ್ಮ ದಾನ ಕೊಟ್ಟಿದ್ಯಪ್ಪ, Amen. Hallelujah. ಸೋದರ ಸೋದರಿಗಳ ಕೊಟ್ಟಿದ್ಯಪ್ಪ. Amen. Hallelujah. ಎಲ್ಲರೂ ಸ್ತೋತ್ರ ಸ್ತೋತ್ರ ತಂದೆ. ಬಲಿಯೊಂದಿಗೆ Hallelujah. ಸ್ತೋತ್ರ ಮಾಡಿ. Hallelujah. ಎಷ್ಟು ಜನ ಹೋದ ವಾರದ ವಾಕ್ಯ ಕಲ್ತಿದ್ದೀರಾ? Amen. Hallelujah. ಕಣ್ಣು ಮುಚ್ಕೊಳ್ಳಿ, ಹಂಗೆ ಹೇಳಿ ನೋಡೋಣ. ಬೈಬಲ್ ತೆಗಿಬೇಡಿ, ಹೇಳಿ. ಇಸ್ರಾಯೇಲರೇ ಕೇಳಿರಿ, ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ಇವುಗಳನ್ನು ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆಬಾಗಿಲುಗಳ ಮೇಲೆಯೂ ಬರೆಯಬೇಕು. ಥ್ಯಾಂಕ್ ಯು. ಚಪ್ಪಾಳೆ ಬರಲಿ. ಆಯ್ತಾಗಿ ಇವತ್ತು ಕೇಳೋ ಬೀಜಗಳು, ಈ ವಾಕ್ಯದ ಬೀಜಗಳು ನಿಮ್ಮ ಜೀವನದ ಅಸ್ಥಿ ಭಾರವನ್ನು ಇದು ಶೇಕ್ ಮಾಡಿ ಹೊರಗಡೆ ಹಾಕತ್ತೆ. ಇದಕ್ಕೆ ಯಾವ ಇನ್ವೆಸ್ಟ್ಮೆಂಟ್ ಬೇಡ, ಯಾವ ಕಸರತ್ತೋ ಯಾವ ಯೋಗನೋ ಕರಾಟೆ ಬೇಡ. ಅವರ ವಾಕ್ಯನ ಉಲ್ಲಂಘನೆ ಮಾಡದೆ ನೀವು ಹಾಗೆ ಕೇಳ್ಬಿಟ್ರೆ ಮಿಕ್ಕಿದಲ್ಲ ಆಶೀರ್ವಾದ. ಆಗ ಪ್ರೇಯರ್ ಕೆನಾಟ್ ಬ್ರಿಂಗ್ಸ್ ಮನಿ, ಪ್ರಾಮಿಸ್ ಕೆನಾಟ್ ಬ್ರಿಂಗ್ಸ್ ದ ಮನಿ, ಓನ್ಲಿ ಕವನೆಂಟ್ ಬ್ರಿಂಗ್ಸ್ ದ ಮನಿ. Hallelujah. ಸೊ ಕವನೆಂಟ್ ಇಸ್ ದ ಆ್ಯಕ್ಟ್ ಆಫ್ ವರ್ಷಿಪ್ ಆ್ಯಂಡ್ ಆಲ್ಸೋ ಇಟ್ಸ್ ಆ್ಯಕ್ಟ್ ಆಫ್ ಒಬೀಡಿಯನ್ಸ್. ಅದು ವಿಧೇಯತೆಯನ್ನು ತೋರಿಸುತ್ತೆ, ಆರಾಧನೆಯನ್ನು ತೋರಿಸುತ್ತೆ. ಆಗ ಒಡಂಬಡಿಕೆ ಅನ್ನೋದು ದೇವರು
ಒಡಂಬಡಿಕೆ 7 ವಿಧವಾದ ಒಡಂಬಡಿಕೆ ನೋಡ್ತೇವೆ. ಒಂದು ಆದಾಮನ ಒಡಂಬಡಿಕೆ, ಇನ್ನೊಂದು ನೋವನ ಒಡಂಬಡಿಕೆ, ಇನ್ನೊಂದು ಅಬ್ರಾಮನ ಒಡಂಬಡಿಕೆ, ಇನ್ನೊಂದು ದಾವಿದನ ಒಡಂಬಡಿಕೆ, ಇನ್ನೊಂದು ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಮತ್ತು ನಿತ್ಯ ಒಡಂಬಡಿಕೆ. ದೇವರು 7 ವಿಧವಾದ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಆಗ ಈ ಒಡಂಬಡಿಕೆ ನಾವು ಮಾತಾಡ್ತಿರೋದು ಅಬ್ರಾಮನ ಒಡಂಬಡಿಕೆ. ದೇವರು ಅಬ್ರಾಮ್ಗೆ ಹೇಳ್ತಾರೆ, ನಾನು ನಿನ್ನ ದೊಡ್ಡ ಜನಾಂಗವನ್ನಾಗಿ ಮಾಡಿ ನಿನ್ನ ಹೆಸರನ್ನ ಪ್ರಖ್ಯಾತಪಡಿಸ್ತೀನಿ, ನಿನ್ನ ಆಶೀರ್ವಾದ ನಿಧಿ ಆಗುತ್ತೆ, ನೀನು ಹೋಗೋ ಎಲ್ಲ ಕಡೆಗಳಲ್ಲಿ ನಿನಗೆ ಆಶೀರ್ವಾದ ಉಂಟಾಗುತ್ತೆ, ನಿನ್ನ ಆಶೀರ್ವಾದ ನಿಧಿ ಆಗ್ತೀಯಾ, ಆಶೀರ್ವಾದ ನಿಧಿ ಆಗ್ತೇನೆ, ನಾನು ಅರಸೋರನ್ನ ಅರಸ್ತೇನೆ, ನೀನು ಶಪಿಸೋರನ್ನ ನಾನು ಶಪಿಸ್ತೇನೆ, ನಿನ್ನ ಮೂಲಕವಾಗಿ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುವುದು, ನಿನ್ನ ಮೂಲಕ ಭೂಮಿ ಎಲ್ಲ ಗೋತ್ರಗಳಿಗೆ ಆಶೀರ್ವಾದ ಉಂಟಾಗುವುದು. ನೋಡಿ, ಅದಕ್ಕೆ ನಾನೇ ಎಕ್ಸಾಂಪಲ್, ನನ್ನ ಮೂಲಕ 100 ಜನಕ್ಕೆ ಆಶೀರ್ವಾದ ಉಂಟಾಗತ್ತೆ. ಇವತ್ತು ನಾನು, ನಾಳೆ ನೀವು ಅಷ್ಟೇ. ಆಚೆ ನಾಳೆದು ನಿಮ್ಮ ಮಕ್ಕಳು. ಇದೆಲ್ಲ ಆಗ್ಬೇಕಂದ್ರೆ ಅವ್ರ ವಾಕ್ಯನೇ ನೀವು ಮನನ ಮಾಡಬೇಕು. ಯಾವಾಗ? ನನ್ನ ದೇವರಾದ ಯೆಹೋವನೊಬ್ಬನೇ ದೇವರು. ನಾಟ್ ದ ಮನಿ. ನನ್ನ ದೇವರು ನನ್ನ ಹೃದಯದಲ್ಲಿ ರಾಜ್ಯ ಬಂದು ದೇವರೇ ಹೊರತು ಹಣ ಯಾವತ್ತೂ ಆಗಕ್ಕೆ ಸಾಧ್ಯವಿಲ್ಲ. ಆಗ ದೇವ್ರ ವಾಕ್ಯ ಹೇಳುತ್ತೆ, ನೀವು ಹೇಳುವಂಥ ಮಾತುಗಳನ್ನು ಏನು ಮಾಡ್ಬೇಕು? ನಿಮ್ಮ ದೇವರಾದ ಕರ್ತನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ನಿಮ್ಗೆ ಹೇಳಿದ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿ ಇರಬೇಕು. ಹಣ ಇರಬಾರ್ದಲ್ಲಿ, ನಿಮ್ಮ ಹೃದಯದ ಏನಿರಬೇಕು? ದೇವರು ಹೇಳಿದ ಮಾತು ಇರಬೇಕು. ದೇವರಲ್ಲ, ಅವನ ಪ್ರೀತಿ ಮಾಡತಕ್ಕಂಥ ಆ ಒಂದು ಮನಸ್ಸಿನ ಮೇಲೆ ಇರಬೇಕು ಅಲ್ವಾ? ಮನಸ್ಸಿರಬೇಕು, ಆ ಪ್ರೀತಿ ಆತುರತೆ ಇರಬೇಕು. ದೇವ್ರಿಗೆ ಏನು ಮಾಡಬೇಕು, ಏನು ಕೊಡಬೇಕು, ಏನು ನಡೆಸಿದೆ ದೇವ್ರು ಇಷ್ಟಪಡ್ತಾರೆ, ನಾನು ಎಷ್ಟು ಮೈಲಿ ಹೋದ ದೇವ್ರ ಆಸೆ ನನ್ನ ಮೇಲೆ ಪಡ್ತಾರೆ. ಇದು ಪ್ರೀತಿ ಏನು ಮಾಡುತ್ತೆ? ಕೃತ್ಯದಲ್ಲಿ ಬರುತ್ತೆ. ಯುವರ್ ಲವ್ ಶುಡ್ ಲವ್ ಶುಡ್ ಬಿ ನಾಟ್ ಇನ್ ವರ್ಡ್ಸ್ ಬಟ್ ಶುಡ್ ಬಿ ಫಿಲ್ ಇನ್ ದ ಡೀಡ್ಸ್ ಆ್ಯಂಡ್ ಫ್ರೂಟ್ಸ್. ಅದು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತುಂಬಲ್ಪಟ್ಟಿರ್ಬೇಕಂತ ಯೋಹಾನ ಹೇಳ್ತಾರೆ. ಆಗ ದೇವರು ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನನ್ನ ಮಾತುಗಳನ್ನ ಹೃದಯದಲ್ಲಿಡಬೇಕು, ಇವುಗಳು ನಿಮ್ಮ ಮಕ್ಕಳಿಗೆ ಅಭ್ಯಾಸ ನೀವು ಮಾಡಿಸ್ಬೇಕು. ನೋಡಿ, ನಮ್ಮ ತಂದೆ ತಾಯಿಗಳು ನಮ್ಗೆ ಇದನ್ನು ಅಭ್ಯಾಸ ಮಾಡಿಸ್ಲಿಲ್ಲ ಅಲ್ವಾ? ಅವ್ರು ಅಭ್ಯಾಸ ಮಾಡಿದಲ್ಲ ಏನು, ಹೆಂಗೆ ಕುಡಿಬೇಕು, ಹೆಂಗೆ ಎಣ್ಣೆ ಹೊಡಿಬೇಕು, ಎಷ್ಟು 3 kg ಮಾಂಸ ತಂದರೆ ಎಷ್ಟು ದಿನ ತಿನ್ನಬೇಕು, ಎಷ್ಟು ಹೊತ್ತು ನಾವು ಮಲಗಬೇಕು ಅಲ್ವಾ? ಅವ್ನು ತುಂಬ ಮಗ ಟೆನ್ಷನ್ ಆಗಿದೆ. ಅಪ್ಪ ಕೇಳ್ತಾರೆ, ಯಾಕೋ ಟೆನ್ಷನ್ ಆಗಿದೆಯಾ? ಇಲ್ಲಪ್ಪ ತುಂಬ ತಲೆಗೆ ಹೋಗೋ, ಒಂದು ಅರ್ಧ ಕುಡಿದ್ಬಿಟ್ಟು ಬಂದು ಮಲ್ಕೊಳ್ಳೋ ಅಂತ ಹೇಳ್ತಾರೆ. ಅಭ್ಯಾಸ ಅವರಪ್ಪ ಅವ್ರಿಗೆ ಅಭ್ಯಾಸ ಮಾಡೋದ್ರಿಂದ ಇವರು ಇದನ್ನೇ ಅಭ್ಯಾಸ ಮಾಡ್ತಾರೆ. ನೋಡಿ, ಇವತ್ತು ನಾನು ಸ್ವಲ್ಪ ರಿಚ್ ಆಗಿದ್ದೀನಿ. ನಮ್ಮ ಅಮ್ಮ ಅಪ್ಪ ತುಂಬ ಕಡು ಬಡವರಾಗಿದ್ದರು. ಒಂದು ಅರ್ಧ ಲೀಟ್ರ್ ಹಾಲು ತೊಗೊಳಕ್ಕೆ ಅವ್ರ ಕೈಲಿ ಕಾಸಿರಲಿಲ್ಲ. 60 ರೂಪಾಯಿ ಮನೆ ಬಾಡಿಗೆ ಕಟ್ಟೋಕ್ಕೆ ಕಾಸಿರಲಿಲ್ಲ. ತುಂಬ ಬಡವರಾಗಿದ್ದರು. ಆದರೆ ದೇವರ ವಾಕ್ಯದ ಪ್ರಕಟಣೆಯಿಂದ ನಾನೇನಾಗ್ಬಿಟ್ಟೆ ಶ್ರೀಮಂತ ಆದೆ. ಒಂದು ವೇಳೆ ನಮ್ಮ ತಂದೆ ತಾಯಿಗಳಿಗೆ ಅವರ ತಂದೆ ತಾಯಿಗಳು ಬೋಧಿಸಿ ಅಭ್ಯಾಸ ಮಾಡಿದರೆ, ಅವರು ಶ್ರೀಮಂತರಾಗಿದ್ದರೆ ಇವತ್ತು ನಾನು ಅಂಬಾನಿ ಆಗ್ತಿದ್ದೆ. ನಾನು ಇದ್ದೀರಾ? ಯಾಕೆ? ಅವರ ವ್ಯಾಲ್ಯೂಸ್, ಅವರ ಜೀವನದಲ್ಲಿ ದೇವರಿಗೆ ಕೊಟ್ಟ ವ್ಯಾಲ್ಯೂ ಎಷ್ಟು ಅವ್ರಿಗೆ. ನಿನ್ನ ಜೀವನದಲ್ಲಿ ಕೆಲವು ಟೈಮ್ ನೋಡಿ, ಮನೇಲಿ ಜಗಳ ಆಗಬೇಕಾದ್ರೆ ಅಮ್ಮ ಬಂದು ಹೇಳ್ತಾಳೆ, ನನ್ನ ವಿಷಯದಲ್ಲಿ ತೋರಿಸಿದ್ದು ಬೆಲೆ ಇಷ್ಟೇನೋ ನೀನು. ಮೊನ್ನೆ ಬಂದೆ, ಹೆಣ್ಣಿನ ಮದುವೆ ಆದಮೇಲೆ ಸೊಸೆ ಬಂದ ತಕ್ಷಣ ನನಗಿಷ್ಟೇನ ನೀನು ಮರ್ಯಾದೆ ಕೊಡೋದು? ಏನು ಮರ್ಯಾದೆ ಅಂದರೆ ಏನು, ತೂಗಿ ಕೊಟ್ಟನ? ಇಲ್ಲ, ಆ ಹೃದಯದಲ್ಲಿ ತಾಯಿಗೆ ಕೊಟ್ಟಂಥ ನಿನ್ನ ಸ್ಥಾನ, ಪ್ರೀತಿಯ ಸ್ಥಾನ, ಆ ಪ್ರೀತಿ ನೀ ಯಾವ ರೀತಿ ಕೊಡ್ತೀಯ, ಆ ಪ್ರೀತಿ ತಾಯಿಗಿಂತಲೂ ತಂದೆಗಿಂತಲೂ ನೀ ಕರ್ತನ ಮೇಲೆ ನೀ ಹೆಚ್ಚಾಗಿ ಕೊಟ್ಬಿಟ್ರೆ, ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಕರ್ತ ನಿಮ್ಮ ಮನೆಯೊಳಗೆ ಆಶೀರ್ವಾದ. ಆಗ ನಮ್ಮ ತಂದೆ ತಾಯಿಗಳೇನು ಮಾಡಲಿಲ್ಲ? ದೇವರನ್ನ ಅರಿಲಿಲ್ಲ, ದೇವರಿಗೆ ತಮ್ಮ ಹೃದಯಗಳಲ್ಲಿ ಸ್ಥಾನವನ್ನು ಕೊಡಲಿಲ್ಲ, ದೇವ್ರ ವಿಷಯದಲ್ಲಿ ಆಸೆ ಪಡಲಿಲ್ಲ. ಅವ್ರಿಗೆ ದೇವ್ರ ವಿಷಯದಲ್ಲಿ ಆಸೆ ಅನ್ನೋದು ಇರಲಿಲ್ಲ. ದೇ ನಾಟ್ ಹ್ಯಾಡ್ ಅ ಪ್ಯಾಷನ್ ಆರ್ ಎ ಡಿಸೈರ್ ಫಾರ್ ಗಾಡ್. ದೇ ನೆವರ್ ವರ್ಕ್ ಫಾರ್ ಗಾಡ್. ದೇ ಡಿಂಟ್ ಹ್ಯಾವ್ ಈವನ್ ದೇ ಹ್ಯಾಡ್ ಕೈಂಡ್ ಆಫ್ ಎನ್ ಇಗ್ನೋರೆನ್ಸ್. ಅಜ್ಞಾನ ಕಾಲಗಳಲ್ಲಿ ಅವರು ಜೀವನ ಮಾಡಿದರು. ಅವ್ರ ಜೀವನದಲ್ಲಿ ಯಾವುದೋ ಆಸೆಗಳು ಇರಲಿಲ್ಲ. ಎಲ್ಲದಕ್ಕಿಂತ ಮೇಲಾಗಿ ದೇವ್ರ ರಾಜ್ಯಕ್ಕೆ ಹಣನವರು ಬಿತ್ತಲಿಲ್ಲ. ಆ ಬಿತ್ತಲಿಲ್ಲ ಅಂದಮೇಲೆ ಅದ್ರ ಬೆಳೆ ಏನಿರುತ್ತೆ? ಅವ್ರು ಯಾವುದು ಸಿಕ್ಕಲಿಲ್ಲ. ಸೋಮಾರಿಗಳಾಗಿ ಅವರು ಬಾಳ್ಬಿಟ್ರು. ಅವರು ಏನೋ ಮದುವೆ ಆಗಬೇಕು, ರೇಷನ್ ತರಬೇಕು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅವಳು ಪಾತ್ರೆ ತೊಳಿಬೇಕು, ಇಷ್ಟೇ ನಮ್ಮ ಕೆಲಸ. ಚರ್ಚಿಗೆ ಹೋಗ್ಬೇಕು, 1 ಗಂಟೆ ಅಲ್ಲಿ ಹೋಗಿ ಚರ್ಚಲ್ಲಿ ಕೂತ್ಕೊಂಡು ಬಂದ್ಬಿಡ್ಬೇಕು. ಏನು ಮಾಡ್ತೀವಿ ಅಲ್ಲಿ? ನಮಗೂ ದೇವ್ ಏನು ಸಂಬಂಧ ಇದೆ? ನೋಡಿ, ಇವತ್ತೆಲ್ಲ ನೀವು ಬಂದು ಕೂತ್ಕೊಂಡ್ರೆ 3-4 ಗಂಟೆ ಆಯಿತು, ಇನ್ನೂ ನಾವು ಕೂತಿದ್ದೀವಿ. ಇವಾಗ 2 ಗಂಟೆ ಆರಾಧನೆಗಳು ಮುಗಿದು ಎಲ್ಲ ಚಿಕನ್ ಇಟ್ಕೊಂಡು ಮನೆಗಳಿಗೆ ಹೋಗ್ತಾ ಇರ್ತಾರೆ. ನಮ್ಗೆ 2 ಗಂಟೆ ಇವಾಗಲೇ ಆರಾಧನೆ ಶುರು. ಅಷ್ಟೊತ್ತು ನಾವು ಅದೇನೋ ಪ್ರೀತಿ ಮಾಡಿದ್ದೀವಿ. You cannot limit God. You cannot limit the worship of God. You cannot limit the presence of God. ದೇವ್ರ ಸನ್ನಿಧಾನದಲ್ಲಿ ನೀನು ಯಾವುದು ಲಿಮಿಟ್ ಮಾಡೋಕ್ಕಲ್ಲ. ಬಿಕಾಸ್ ಗಾಡ್ ಇಸ್ ಅನ್ ಅನ್ಲಿಮಿಟೆಡ್ ಗಾಡ್. ದೇವರು ಅಳತೆ ಅಂತರ ಇಲ್ದಿರೋ ದೇವರು ಇವ್ರನ್ನ ನಾನು ಇಷ್ಟೇ ಗ್ಯಾಪಲ್ಲಿಟ್ಟು ಇಷ್ಟೇ ಲಿಮಿಟ್ ಮಾಡಿ ಇಷ್ಟೇ ಗಂಟೆ ಆರಾಧನೆ ಮುಗಿಸ್ತೇನೆ ಅನ್ನೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ವಿಗ್ರಹ ಅಲ್ಲ, ಅವ್ರ ಜೀವ ಸ್ವರೂಪನಾದ ದೇವರು, ನಮ್ಮ ಕರ್ತನಾದ ದೇವನೊಬ್ಬನೇ, ಕರ್ತನೊಬ್ಬನೇ
ಬೇವರು, Hallelujah. ಕರ್ತನೊಬ್ಬನೇ ಬೇವರು. Amen. ಆ ಬೇವರಿಗೆ ನೀ ಕೊಡಬೇಕಾದ್ರೆ ನಿನ್ನ ತನ್ನು, ನಿನ್ನ ಮನ, ನಿನ್ನ ಧನ, ನಿನ್ನ ಸರ್ವಸ್ವವನ್ನ ದೇವ್ರ ಮುಂದೆ ಇಡ್ಬೇಕಾದ್ರೆ ನಿನಗೆ ಹಣ ಬಂದು ದೊಡ್ಡ ಮ್ಯಾಟ್ರ್ ಆಗಿರಲ್ಲ, ದೇವರು ದೊಡ್ಡ ಮ್ಯಾಟ್ರ್ ಆಗಿರ್ತಾರೆ. Amen. Hallelujah. ಹಣ ನಿನಗೆ ದೊಡ್ಡದಾಗಿ ಕಾಣೋದಿಲ್ಲ, ಹಣವನ್ನ ಕೊಟ್ಟಂತ ಕರ್ತ ನಿನಗೆ ದೊಡ್ಡದಾಗಿ ಅವರು ಕಂಡು ಬರ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ ಅವರಿಗೆ ಬಿಗ್ಗೆಸ್ಟ್, ನಮ್ಮ ತಂದೆ ತಾಯಿಗಳಲ್ಲಿ ಒಂದು ದೊಡ್ಡ ಬಿಗ್ಗೆಸ್ಟ್ ಫೇಲ್ಯೂರ್ ಏನಂದ್ರೆ ದೇ ಡಿಡ್ ನಾಟ್ ಅವೇರ್ ಆಫ್ ಗಾಡ್, ದೇ ಲಿವ್ಡ್ ಇನ್ ದ ಟೈಮ್ ಆಫ್ ಇಗ್ನೋರೆನ್ಸ್ ಅಂಡ್ ದೇ ನೆವರ್ ಹ್ಯಾವ್ ಡಿಸೈರ್ ಫಾರ್ ವರ್ಕ್ ಫಾರ್ ಗಾಡ್ ಅಂಡ್ ಲಿವ್ ಫಾರ್ ಗಾಡ್. ದೇವ್ರಿಗಾಗಿ ಬದುಕಬೇಕು, ದೇವ್ರಿಗಾಗಿ ಆಸೆ ಪಡಬೇಕು, ದೇವ್ರಿಗಾಗಿ ಇರಬೇಕು, ನನ್ನ ದೇವ್ರು ನನಗೆಲ್ಲದಕ್ಕಿಂತ ಉತ್ತಮ ಅಂತೇಳಿ ಅವ್ರಿಗೆ ಯಾರು ಬೋಧಿಸ್ಲಿಲ್ಲ. ಅವ್ರಿಗೆ ಯಾರು ಬೋಧಿಸಲಿಲ್ಲ. ಅವ್ರು ಇದ್ದದ್ದಲ್ಲೇ ಅವ್ರು ಜೀವನ ಮಾಡಿದ್ರು. ಅದರಲ್ಲೇ ನಾನು ಔಟ್ಕಮ್ ಆಗಿ ಹೊರಗಡೆ ಬಂದು ನಾನು ದರಿದ್ರದಲ್ಲಿ ಬಂದೆ. ನಾವು ಇಟ್ ಇಸ್ ಮೈ ಟರ್ನ್. ದೇ ಡೈಡ್, ಅವರೆಲ್ಲ ಸತ್ತೋದ್ರು. ಈಗ ನನ್ನ ಜೀವನ ಸ್ಟಾರ್ಟ್ ಆಗಿದೆ. ಈಗ ನಾನೀಗಿದ್ದೀನಿ. ನಾನು ನಮ್ಮ ಅಮ್ಮ ಅಪ್ಪ ಥರ ಇರಬಾರ್ದು. ಐ ಆಮ್ ಮೋರ್ ದೆನ್ ದ ಕಾನ್ಕರರ್. ನಾನು ಹಣಕ್ಕಾಗಿ ಸೇವಕನಾಗಲ್ಲ, ಹಣ ನನಗೆ ಸೇವೆ ಮಾಡಬೇಕು, ಹಣ ನನಗಾಗಿ ದುಡಿಬೇಕು. ನಾನು ಹಣದಿಂದ ಹೋಗಲ್ಲ, ಹಣ ನನ್ನಿಂದ ಬರಬೇಕು. ಜೀವಮಾನ ಕಾಲವೆಲ್ಲ ಹಣವು ಬಂಗಾರಗಳು ನನ್ನ ಹಿಂಬಾಲಿಸಿ ಬರುತ್ತೆ. ನಾನು ಸದಾಕಾಲ ಕರ್ತನ ಮಂದಿರದಲ್ಲಿ ಕೃಷ್ಣಪ್ಪ ಅವರೇ ನಾನು ವಾಸ ಮಾಡ್ತೇನೆ. Hallelujah. Surely the goodness and the mercy shall follow all the days of my life and I will dwell in the house of the Lord. Amen. Hallelujah. I will never dwell with my money or silver and gold. ನನಗೆ ಕೊಟ್ಟಂತ ಬೆಳ್ಳಿ ಬಂಗಾರಗಳು, ವಜ್ರ ಬೆಳ್ಳಿ, ಆ ವಜ್ರ ವೈಡೂರ್ಯ ಪಚ್ಚ ಪದ್ಮರಾಗ ಎಲ್ಲ ಕಲ್ಲುಗಳೊಂದಿಗೆ ನಾನು ಜೀವನ ಮಾಡಲ್ಲ. ಯಾಕಂದ್ರೆ ಈ ಕಲ್ಲುಗಳು ತಾತ್ಕಾಲಿಕವಾದ ಕಲ್ಲುಗಳು. ನನಗಾಗಿ ಕೆತ್ತಲ್ಪಟ್ಟ ಒಂದೇ ಒಂದು ಕಲ್ಲು, ಅದು ಕಲ್ವಾರಿಯಲ್ಲಿ ಶಿಲುಬೆದ ಯೇಸುವಿನ ಕಲ್ಲಾಗಿದೆ. ಆ ಕಲ್ಲಿಗೆ ನಾನು ಯಾವಾಗ ಬರ್ತೇನೆ, ಯಾವತ್ತ ಕಲ್ಲು ನನ್ನ ಜೊತೆ ಬರುತ್ತೆ, ಬೆಲೆ ಉಳ್ಳ ಕಲ್ಲು. ಬೈಬಲ್ ನೋಡಿ ಎಲ್ಲ ಕಡೆ ಹಣದ ಬಗ್ಗೆನೇ ಮಾತಾಡ್ಕೊಂಡು ಹೋಗುತ್ತೆ. ದಾವೀದನು 3,000 ತಲಾಂತು ಚೊಕ್ಕ ಬೆಳ್ಳಿ ಬಂಗಾರದ ಆ ಬಂಗಾರವನ್ನು ದೇವರಿಗೆ ತೆರೆದು ಕೊಟ್ಟ. ಹೇಗೆ ಕೊಟ್ಟ ಅವನು? ಈ ಹ್ಯಾಡ್ ಅ ಲವ್ ಫಾರ್ ಗಾಡ್. ಅವನು ಇಷ್ಟನ್ನ ಆಡಿಟ್ ಮಾಡ್ತಾರೆ ದೇವರು. ಆಡಿಟ್ ಮಾಡಿ ಆಡಿಟರ್ ಆಫೀಸರ್ ಆಗಿ ಇದ್ರಲ್ಲಿ ಬರ್ಸಿ. ಹೌ ಕಮ್ ಎ ಬೈಬಲ್ ಕ್ಯಾನ್ ರೆಕಾರ್ಡ್ ಅಬೌಟ್ ಹಿಸ್ ಮನಿ? ಹೌ ಕಮ್ ಬೈಬಲ್ ಕ್ಯಾನ್ ರೆಕಾರ್ಡ್ ಎ ಮನಿ? ದೇವರು ಅವ್ನು ಕೊಟ್ಟಂತ ಹಣದ ವಿಷಯದಲ್ಲಿ ಯಾಕೆ ಬರೀತಾರೆ? ಬಿಕಾಸ್ ಗಾಡ್ ವಾಂಟ್ ಟು ಶೋ ಟು ಪೀಪಲ್. ನಮ್ಮೆಲ್ಲರಿಗೂ ಏನೇನು ತೋರಿಸ್ತಾರೆ ನೋಡು, ನಿನ್ನ ಹೃದಯ ತುಂಬ ಮುಖ್ಯ. ಅವನ ಹೃದಯ ದೇವ್ರ ಕಡೆ ಇದ್ದಿದ್ದಕ್ಕೆ ಹಣ ಅವನಿಗೆ ಮುಖ್ಯ ಆಗಲಿಲ್ಲ. ಹಣವನ್ನು ದೇವ್ರ ಮುಂದೆ ಇಟ್ಬಿಟ್ಟ, ಹಣ ತನ್ನ ಪಾದಕ್ಕೆ ಕೆಳಗೆ ಹಾಕ್ಬಿಟ್ಟ. ತನ್ನ ಹೃದಯದಲ್ಲಿ ದೇವನ ಅವನ ಆರಾಧನೆ ಮಾಡ್ದ. ಅದಕ್ಕೆ ಅಪ್ಪ ಹೇಳ್ತೆ, ಇದೋ ಹೃದಯದ ಬಾಗಿಲ ಮುಂದೆ ನಾನು ನಿಂತು ಬಾಗಿಲು ತರ್ತೇನೆ. ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಅವನೊಳಗೆ ಬಂದು ಭೋಜನ ಮಾಡ್ತೇನೆ, ಅವನು ನನ್ನೊಂದಿಗೆ ಭೋಜನ ಮಾಡ್ತಾರೆ. ಆಗ ನಿನ್ನ ಹೃದಯ, ಅಪ್ಪ ಹೇಳ್ತೇನೆ, ಹೃದಯ ತೆಗೆದುಕೊಂಬ ಮಗಳೇ, ನಿನ್ನ ಹೃದಯ ಕೊಡು ನನಗೆ ಅಂತ ಹೇಳ್ತಾರೆ. ಹೇಗೆ ಕೊಡೋಕ್ಕಾಗತ್ತೆ? ಇದೋದೇವ್ರಿಗೆ ಕಿತ್ಬಿಟ್ಟು ಕೊಡ್ತೀನಿ ಅಂತ ಕೊಡೋಕ್ಕಾಗತ್ತಾ? உன்னோட இதயத்தை தாரும்னு சொல்கிறாரு ஆண்டவர். எப்படி உங்கள் இதயத்தை கிழிச்சு கொடுத்துடலாமா? நான் பிக்சராக அது, பேப்பராக அது, பிரிண்ட் அவுட்டா? எப்படி கிழிச்சு கொடுக்க முடியும்? நீ கிழிச்சு கொடுக்க முடியாது. அந்த இதயத்தில் உள்ளத்தில் இருக்கிற எந்த ஆசை வச்சுருக்கீங்க, ಅವ್ರ ಹೃದಯದಲ್ಲಿ ಏನು ಆಸೆ ಇಟ್ಟಿದೆಯಾ? ಹಣದ ಆಸೆ ಇಟ್ಟಿದೆಯಾ? ಒಡವೆ ಆಸೆ ಇಟ್ಟಿದೆಯಾ? ಬೆಳ್ಳಿ ಆಸೆ ಇಟ್ಟಿದೆಯಾ? ಬಂಗಾರದ ಆಸೆ ಇಟ್ಟಿದೆಯಾ? ಅದನ್ನು ತೆಗೆದು ಮುಂದೆ ಇಡು. ಅದು ಅವ್ರ ಮುಂದೆ ಇಟ್ಟಾಗ ದೇವ್ರಿಗೆ ಗೊತ್ತಾಗುತ್ತೆ ಇವಳು ತನ್ನ ಹೃದಯ ಕೊಡ್ತಾ ಇದ್ದಾಳೆ ಅಂತೇಳಿ. ಹೌ ಗಾಡ್ ಕ್ಯಾನ್ ಟೆಸ್ಟ್ ಯು? God can only test your heart by the money. God uses money to test your heart. ದೇವ್ರು ನಿಮ್ಮ ಹೃದಯವನ್ನು ಪರೀಕ್ಷೆ ಮಾಡೋದಕ್ಕೆ ಹಣವನ್ನಿಟ್ಟೆ ನಿಮ್ಮ ಹೃದಯನ ಪರೀಕ್ಷೆ ಮಾಡ್ತಾರೆ. ಸ್ವಲ್ಪವಾಗಿ ಬೀಜವನ್ನು ಬಿತ್ತವನು ಸ್ವಲ್ಪವಾಗಿ ಬೀಜನ ಪೈರನ್ನು ಕೊಯ್ಯುತ್ತಾನೆ, ಅಧಿಕವಾಗಿ ಬೀಜವನ್ನು ಬಿತ್ತವನು ಅಧಿಕವಾಗಿ ಪೈರನ್ನು ಕೊಯ್ಯುತ್ತಾನೆ. ಹಾಗೆ ನಿಮ್ಮ ಹೃದಯ ಏನು ನಿರ್ಣಯ ಮಾಡುತ್ತೆ. ಆಗ ಕಮನೆಂಟ್ ಅಂದ್ರೆ ನೀವು ಅವ್ರ ಒಡಂಬಡಿಕೆ ಯಾವಾಗ ನೆರವೇರಿಸ್ಬಿಡ್ತೀರಾ, ಆ ಒಡಂಬಡಿಕೆ ನೆರವೇರಿಸ್ಬೇಕಾದ್ರೆ ಪರಲೋಕನೇ ಕೆಳಗೆ ಬಂದ್ಬಿಡತ್ತೆ, ಕಂಪನಿನೇ ಕೆಳಗೆ ಬರುತ್ತೆ ರೀ. ಯಾವಾಗ ನೀವು ಒಂದು CEO ಆಗಿ, ಒಂದು ಮ್ಯಾನೇಜರ್ ಆಗಿ, ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ, ಒಂದು ಪರ್ಸನಲ್ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ಒಂದು ಎಂಫೋಸಿಸ್ ಕಂಪನಿಗೋ ಯಾವುದೊಂದು ಕಂಪನಿಗೆ ಸೇರ್ಕೊಂಡ್ಬಿಡ್ತೀರಾ, ದ ಕಂಪನಿ ಇಟ್ ಸೆಲ್ಫ್ ಕಮ್ ವಿತ್ ಯು. ಆ ಕಂಪನಿ ನಿಮ್ಮ ಹಿಂದೆ ನಿಂತ್ಕೊಂಡ್ಬಿಡುತ್ತೆ. ಏನಕ್ಕೆ? ನಿನ್ನ ESI ಕೊಡೋದಕ್ಕೆ, ರಜಾ ಕೊಡೋದಕ್ಕೆ, HRDA ಕೊಡೋಕ್ಕೆ, ನಿನ್ನ ಬೋನಸ್ ಕೊಡೋಕ್ಕೆ, ಎಲ್ಲ ಕಾರು ಫೆಸಿಲಿಟೀಸ್ ಎಲ್ಲ ಕಂಪನಿ ನಿಮಗೆ ಕೊಟ್ಬಿಡುತ್ತೆ ಮಕ್ಕಳೇ. ಯಾಕಂದರೆ ಯು ಆರ್ ಸರ್ವಿಂಗ್ ಫಾರ್ ದಟ್ ಕಂಪನಿ. ಆ ಕಂಪನಿಗೋಸ್ಕರ ದುಡಿದಿರೋದ್ರಿಂದ ಆ ಕಂಪನಿ ಲಿಯಾಬಿಲಿಟೀಸು, ಆ ಕಂಪನಿ ಇಲ್ಲದಂಥ ಎಲ್ಲ ಆ ಆಶೀರ್ವಾದಗಳು ನಿನ್ನ ಮೇಲೆ ಬಂದ್ಬಿಡುತ್ತೆ. ನಾನು ಹೇಳ್ತೇನೆ, ಆ ಕಂಪನಿ ಒಂದು ದಿನ ಮುಷ್ಕರ ಆಗುತ್ತೆ, ಆ ಕಂಪನಿ ಒಂದು ದಿನ ಮುಚ್ಚೋಗುತ್ತೆ, ಆ ಕಂಪನಿ ಒಂದು ದಿನ ಲಾಸ್ ಆಗಿ ಕೆಳಗೆ ಹೋಗ್ಬಿಡುತ್ತೆ. ಆದರೆ ಪ್ರಪಂಚದಲ್ಲಿ ಒಂದೇ ಒಂದು ಕಂಪನಿ ಕೆಳಗೆ ಬೀಳಲ್ಲ ಅಂದರೆ ಅದು ಯೇಸು ಕ್ರಿಸ್ತರ ಕಂಪನಿ. ಯೇಸು ಕ್ರಿಸ್ತರ ಕಂಪನಿ ಅದು ಯಾವತ್ತೂ ಚೇಂಜ್ ಆಗೋದೇ ಇಲ್ಲ. ನಿನ್ನ ಎಲ್ಲ ಎಕನಾಮಿಕಲ್ ಕ್ರೈಸಿಸಲ್ಲಿ ನಾವು ನಂಬಬೇಕಾದ್ರೆ ಆ ನಂಬುವಂಥ ಆ ಕರ್ತನು ನಿನ್ನ ಕೈ ಬಿಡೋದಿಲ್ಲ ಅಲ್ವಾ? ಆಗ ಹಣ ನಿಮಗೆ ಬೇಕಾ? ಹಣನ ನೀವು ಬಿತ್ತಬೇಕು. ಅವಾಗ
ಅಬ್ರಹಾಮನ ಕಾಲದಲ್ಲಿ ಬರ ಬಂದಾಗ ಈಸಾಕನ ಕಾಲದಲ್ಲಿ ಬರಗಾಲ ಬಂತು. 26ನೇ ಅಧ್ಯಾಯದಲ್ಲಿ ದೇವರು ಈಸಾಕ್ ಜೊತೆ ಮಾತಾಡ್ತಾರೆ, ಐಸಾಕನ ಜೊತೆ ಮಾತಾಡ್ತಾರೆ. ನೀನು ಬರಗಾಲ ಬಂದಿದೆ, ಎಕನಾಮಿಕಲ್ ಕ್ರೈಸಿಸ್ ಇದೆ. ದ ಎಕನಾಮಿಕಲ್ ಕ್ರೈಸಿಸ್ ಹಸ್ ಹಿಟ್ ದ ಗ್ರೌಂಡ್. ದೆರ್ ಇಸ್ ನೋ ಮನಿ, ನೋ ವಾಟರ್. ಹಣ ಇಲ್ಲ, ನೀರಿಲ್ಲ. ಆಕಳುಗಳಿಗೆ, ಭೂಮಿಯಲ್ಲಿರುವ ಹಸುಗಳಿಗೆ, ದನಗಳಿಗೆ ಯಾವುದಕ್ಕೂ ಇಲ್ಲ. ಇವನ ಹತ್ರ 6,000 ಎಕರೆ ಜಮೀನಿದೆ. ಇವನ ಹತ್ರ 60,000 70,000 ಕುರಿಗಳು, ದನಗಳಿದೆ. 15,000 ಜನ ಕೂಲಿಯವರಿದ್ದಾರೆ. ಇವ್ರಿಗೆಲ್ಲ ನೀರೆಲ್ಲಿಂದ ಕೊಡೋಕ್ಕಾಗತ್ತೆ, ಊಟ ಎಲ್ಲಿಂದ ಕೊಡೋಕ್ಕಾಗತ್ತೆ? ತಕ್ಷಣ ಇವನು ಚೇಂಜ್ ಮಾಡ್ತಾನೆ. ನಾನು ಬಿಟ್ಟು ಊರು ಬಿಟ್ಟೆ ನಾನು ಹೋಗಬೇಕು ಅಂತೇಳಿ ಅವ್ನು ನಿರ್ಣಯ ಮಾಡಿಬಿಡುತ್ತಾನೆ. ಆಗ ನಿರ್ಣಯ ಮಾಡಿದಾಗ ದೇವರವನಿಗೆ ವಿಸಿಟ್ ಮಾಡ್ತಾರೆ. ಓದಿಮ ಆದಿಕಾಂಡ 26:1. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಸ್ಟಿಯರ ಅರಸನಾದ ಅಬಿಮೆಲೇಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಗೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ನೋಡಿ. ದೇವರು ಹೇಳ್ತಾರೆ, ನಿಮ್ಮ ಅಪ್ಪ ಚೆನ್ನಾಗಿದ್ದ, ನಾನು ಹೇಳಿದ ಒಡಂಬಡಿಕೆಗೆ ನನ್ನ ಜೊತೆ ಒಪ್ಪಂದ ಆದ. ಆ ಒಡಂಬಡಿಕೆಯಲ್ಲಿ ಒಪ್ಪಂದ ಆದ. ನಾನು ಹೇಳಿದ ಒಡಂಬಡಿಕೆಯಲ್ಲಿ ಎಡಕ್ಕಾಗಲಿ ಬಲಕ್ಕಾಗಲಿ ಅವನು ತಿರುಗಲಿಲ್ಲ. ತನ್ನ ಹೃದಯನ ನನ್ನ ಮುಂದೆ ಇಟ್ಬಿಟ್ಟ ಅವನು. ಅವನು ಹೇಳ ದೇವರು ಅವನು ಸತ್ತ ಮೇಲೆ ಅಪ್ಪನ ಮಗನ ಹತ್ರ ಹೇಳ್ತಾರೆ, ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ಸೊ ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ಅದೊಂದಿಲ್ಲ ನಮ್ಮ ಹತ್ರ ಇವತ್ತು ಬೆಂಗಳೂರಲ್ಲಿ, ಇಂಡಿಯಾದಲ್ಲಿ. ಹೇಳಿದಂತೆ ಮಾಡಿ ಇಲ್ಲ, ಬರೀ ಹೇಳಿದಂತೆ ಕೇಳಿ. ಎಲ್ಲ ಕೇಳ್ತಾ ಇದೀವಿ ವರ್ಡ್ ಆಫ್ ಗಾಡ್. ವಿ ಆರ್ ಆಲ್ ಲಿಸ್ನಿಂಗ್. ವಿ ಆರ್ ಆರ್ ದ ಬೆಸ್ಟ್ ಲಿಸ್ನರ್ಸ್, ಬಟ್ ವಿ ಆರ್ ನಾಟ್ ದ ಬೆಸ್ಟ್ ಡೂವರ್ಸ್. ಗಾಡ್ ಲೈಕ್ಸ್ ದ ಡೂವರ್ಸ್ ದ್ಯಾನ್ ದ ಲಿಸ್ನರ್ಸ್. ಪರಮೇಶ್ವರ್ ಪ್ಯಾರ ಬಿದ್ದಕ್ಕೆ ವಾಟ್ ಈ ನೀಡ್ಸ್ ಫ್ರಮ್ ಯು ಹ್ಯಾವ್ ಟು ಫುಲ್ಫಿಲ್ ದ ಲಾರ್ಡ್ಸ್ ಕಮ್ಯಾಂಡ್ಮೆಂಟ್. ಕವನೆಂಟು, ಆ ಒಡಂಬಡಿಕೆಗೆ ಯಾವಾಗ ನೀವು ಬರ್ತೀರಾ, ನೀವು ಆ ಒಡಂಬಡಿಕೆ ಒಳಗೆ ಬಂದಿದ ತಕ್ಷಣ ಪರಲೋಕದ ಸ್ವತ್ತಿಗೆ ನೀವು ಏನಾಗ್ತೀರ, ಏನಂತಾರೆ ಅದಕ್ಕೆ, ವಾರಸುದಾರರಾಗ್ತೀರಾ ನೀವು. ಯು ಬಿಕೇಮ್ ದ ಹೇರ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್. ಯಾಕಂದರೆ ನೀವು ತಂದೆ ಮನೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ, ಒಡಂಬಡಿಕೆ ಆಗೋಯ್ತು. ನೋಡಿ, ಎಲ್ಲ ಒಂದು ಹೋದ ಹುಡುಗಿ, ಈ ಕಡೆ ಬರೋ ಒಂದು ಹುಡುಗ, ಇವನು ಬೂದಿಗೆ, ಅವಳು ಬಂದು ಚನ್ನಪಟ್ಟಣ, ಇಬ್ಬರು ಲವ್ ಮಾಡಿ ಮದುವೆ ಆಗ್ಬಿಡ್ತಾರೆ. ಮದುವೆ ಆಗಿದ ತಕ್ಷಣ ಹುಡುಗ ಬಂದು ಮೈಸೂರು ಪ್ಯಾಲೇಸಲ್ಲಿ ರಾಜ್ಕುಮಾರ್ ಆಗಿದ್ದಾನೆ. ಈ ಹುಡುಗಿ ಬಂದು ಬೊಂಬೆ ಮಾಡ್ತಾಯಿತ್ತೆ. ಇವಳ ಹತ್ರ ಮದುವೆ ಆಗಿಬಿಡ್ತಾನೆ. ಮದುವೆ ಆಗಿದ ತಕ್ಷಣ ಅವನ ಹೆಸರು ಏನೋ ಮಹಾರಾಜ ಒಡೆಯರೋ, ಇಲ್ಲಾಂದರೆ ಅವನ ಹೆಸರು ಏನೋ ಒಂದು ಸೋಮಶೇಖರೋ, ಅಥವಾ ಅವನ ಹೆಸರು ಗೌತಮ್ ಅಂತ ಇದ್ದರೆ, ಇವಳ ಹೆಸರು ಬರೀ ಬಸವಿ ಅಂತ ಇದ್ದರೆ ಬಸವಿ ಗೌತಮ್ ಅಂತ ಆಗ್ಬಿಡುತ್ತೆ ಅವಳ ಹೆಸರು ಅಲ್ವಾ. ಹೆಸರು ಚೇಂಜ್ ಆಗ್ಬಿಡುತ್ತೆ ಅವಳಿಗೆ. ಎಲ್ಲಿ ಮಿಸಸ್ ಬಸವಿ ಗೌತಮ್ ಅವರು ಅಲ್ವಾ, ಎಲ್ಲಿ ಕುಮಾರಿ ಗೌತಮ್ ಅವರು? ಯಾಕೆ ಗೌತಮ್ ಹೆಸರಾಗೋಯ್ತು? ಒಡಂಬಡಿಕೆ ಡೀಲ್ ಆಗ್ಬಿಟ್ರು. ಇವತ್ತಿಂದ ನಾನು ನಿನ್ನ ಹೆಂಡತಿ ಆಗ್ತೀನಿ, ನೀನು ನನ್ನ ಗಂಡ ಆಗ್ತೀಯಾ. ನಿನ್ನ ಹೆಂಡತಿ ಆದಮೇಲೆ ಗಂಡನಿಗೆ ಸವಲತ್ತು ತಕ್ಕಂಥ ಎಲ್ಲ ಕೆಲಸಗಳನ್ನ ನಾನು ಮಾಡಿ ಮುಗಿಸ್ತೀನಿ. ನನಗಿಂತ, ನನ್ನ ದೇಹಕ್ಕಿಂತ ನಿನ್ನನ್ನು ಹೆಚ್ಚಾಗಿ ನಾನು ಪ್ರೀತಿ ಮಾಡ್ತೀನಿ. ನನ್ನನ್ನು ಪ್ರೀತಿ ಮಾಡ್ಕೊಳ್ಳಲ್ಲ, ನಾನು ನಿನ್ನನ್ನು ಪ್ರೀತಿ ಮಾಡ್ತೀನಿ. ಹುಡುಗನ ಹೇಳ್ತಾನೆ, ಏನು ಹೇಳ್ತಾನೆ, ನಾನು ಪ್ರೀತಿ ಮಾಡ್ಕೊಳ್ಳಲ್ಲ, ನಾನು ನನಗಿಂತ ಹೆಚ್ಚಾಗಿ ನಿನ್ನನ್ನು. ಅದೆಲ್ಲ ಉಲ್ಟಾ ಆಗೋಯ್ತು ಇವತ್ತಲ್ಲ, ಅದೆಲ್ಲ ಇಲ್ಲ ನೋಡಿ. ಅಲ್ಲ, 3 ದಿನಕ್ಕೆ ನೋಟಿಸ್ ಕಳಿಸ್ಬಿಟ್ಟಿರ್ತಾರೆ, ಡಿವೋರ್ಸ್ ಕಳಿಸ್ಬಿಟ್ಟಿರ್ತಾರೆ, ನನಗೆ ಅವಳು ಬೇಡ ಅಂತ ಹೇಳ್ಬಿಟ್ಟು. ಆಗ ಆ ಮನೆಗೆ ಅವನು ವಾರಸ್ಥರಾಗಿದ್ಮೇಲೆ ಅರಮನೆಗಳು ರಾಣಿ ಆಗ್ಬಿಡ್ತಾಳೆ ಅವಳು. ಎಲ್ಲೋ ಇದ್ದವಳು. ಯಾಕೆ? ಕವನೆಂಟ್ ಆಫ್ ಏಬ್ರಾಮ್. ಈ ಕವನೆಂಟ್ ಆಫ್ ಏಬ್ರಾಮ್ ಅಂದರೆ ಆದಿ ಕಾಲದಲ್ಲಿ ದೇವರು ಅಬ್ರಾಮ್ಗೆ ಮಾಡಿದ ಈ ಒಡಂಬಡಿಕೆ ವಾಕ್ಯವನ್ನು ನಮಗೂ ಕೂಡ ಅದು ಕೊಡಲ್ಪಟ್ಟಿದೆ. ಅಬ್ರಾಮ್ ಬರಬೇಕಾದ್ರೆ ಎಷ್ಟಿತ್ತು ಒಂದು ಕ್ಯಾಶು ಕೋಟಕ್ ಬ್ಯಾಂಕಲ್ಲಿ? HDFCಯಲ್ಲಿ ಎಷ್ಟಿತ್ತು ಬ್ಯಾಂಕು? ಸಿಂಡಿಕೇಟ್ ಬ್ಯಾಂಕಲ್ಲಿ ಎಷ್ಟಪ್ಪ ಇತ್ತು ಜಯಣ್ಣ ಅಬ್ರಾಮ್ಗೆ ದುಡ್ಡು? ಅವ್ರ ಹೆಂಡತಿ ಎಷ್ಟವರನ್ನು ಒಡವೆ ಹಾಕಿದ್ಲು? ఏమీ లేదు, డబ్బు లేదు, ಒಡಮೇಂ లేదు, అక్కడ ಬರೀ ಖಾಲಿ. ದೇವರು ಒಡಂಬಡಿಕೆ ಮಾಡಿದ ತಕ್ಷಣ ಅಪ್ಪ ಡೀಲ್ ಮಾಡ್ತಾರೆ. ಹೆಂಗೆ ರೆಡಿ ಮಾಡಬೇಕು, ಶಿವಣ್ಣಗೆ ಹೆಂಗೆ ಅಡುಗೆ, ನೇತ್ರಮ್ಮಗೆ ಹೆಂಗೆ ಒಡವೆ ತರಿಸ್ಬೇಕು, ಹೆಂಗೆ ಅವ್ರಿಗೆ ಹಣಕಾಸುಗಳು ತರಬೇಕು, ಹೆಂಗೆ ಕುದುರೆ ರಥ ಮಾವುತಿಗಳನ್ನ ಕೊಡಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಹೋಗ್ತಿರ್ತಾರೆ. ರಾಜ ಆ ಕಡೆ ಹೋಗ್ತಾ ಇರ್ತಾನೆ. ರಾಜ ಹೋಗಿದ ತಕ್ಷಣ ಸಡನ್ನಾಗಿ ಅಬ್ರಾಮ್ ಹೆಂಡ್ತಿನ ಹೋಗ್ಬಿಡ್ತಾನೆ. ನೋಡಿದ್ದೆ ಡೌಬಲ್ ಬಿದ್ದುಬಿಡ್ತಾನೆ, ಲವಲ್ಲಿ ಬಿದ್ದುಬಿಡ್ತಾನೆ. ಡವ್ ಆಗ್ಬಿಟ್ಟು ಕೊನೆಗೆ ಏನು ಮಾಡ್ತಾನೆ, ಯಾರ ಹುಡುಗಿ ಅದು? ಅಬ್ರಾಮ್ ಹೇಳ್ತೇವೆ ನನ್ನ ತಂಗಿ ಅಂದ್ಬಿಡ್ತಾನೆ. ಯಾಕಂದ್ರೆ ಹೆಂಡತಿ ಅದು ಇವನ್ನ ಕೊಂದುಬಿಡ್ತಾರೆ ಅಂತ ಹೇಳಿ ತಂಗಿ ಅಂದ್ಬಿಡ್ತಾನೆ. ತಂಗಿದ್ದಾನೆ, ಮದುವೆ ಆಗ್ಬೋದಲ್ಲ, ಎಳ್ಕೊಂಬನ್ನಿ ಅಂದ್ಬಿಡ್ತಾರೆ.
ಏನಿಲ್ಲ ನೋಡಿ, ಲಿಸನ್ ಮಾಡಿ, ನೀವು ಲಿಸನ್ ಮಾಡಿ. ಆ ಒಡಂಬಡಿಕೆ ಆಗಿದ ತಕ್ಷಣ ದೇವ್ರು ಹೆಂಗೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಹೆಂಗೆ ಶುರು ಮಾಡ್ತಾರೆ, ಹಣನ ಹೆಂಗೆ ಉತ್ಪತ್ತಿ ಮಾಡಿದೆ. ಬಿಕಾಸ್ ಐ ಆಮ್ ಟೆಲಿಂಗ್ ಯು, ಮನಿ ಈಸ್ ಕ್ರಿಯೇಟೆಡ್ ಬೈ ಗಾಡ್ ಆ್ಯಂಡ್ ಆಲ್ಸೋ ಮನಿ ಈಸ್ ಕಂಟ್ರೋಲ್ಡ್ ಬೈ ಗಾಡ್. ಹಣವು ಕರ್ತನಿಂದ ಉಂಟಾಗಲ್ಪಟ್ಟಿದೆ, ಹಣವು ಕರ್ತನಿಂದಲೇ ಅದು ನಿಯಂತ್ರಿಸಲ್ಪಟ್ಟಿದೆ. ಅದು ಹೆಂಗೆ ಹೇಳ್ತೀರಾ ಬದರ್? ಹಣ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬದರ್, ನೀವು ಹೆಂಗೆ ಹೇಳ್ತೀರಾ? ತಪ್ಪಾಗಿ ಹೇಳ್ತಿದ್ದೀರಾ ಬದರ್? ಎಸ್, ವೆಲ್ಕಮ್ ಟು ಯು. ನಿಮ್ಮ ಪ್ರಕಾರನೇ ಬರ್ತೀನಿ. ಹಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಮಾಡಿದೆ, ಪ್ರಿಂಟ್ ಆಗಿದೆ. ಪ್ರಿಂಟ್ ಹೆಂಗೆ ಮಾಡಿದ್ರು, ಹೆಂಗೆ ಯಾವ ಆಧಾರದಲ್ಲಿ ಮಾಡಿದ್ರು? ಇವತ್ತು ಕೆಲವರು ಹೇಳ್ತಾರೆ, ಅದೇನು ಆ ಮೋದಿಜಿ ಇನ್ನೊಂದು 50 ನೋಟ್ಗಳು ಜಾಸ್ತಿ ಮಾಡಬಾರ್ದಾ, ನಮ್ಗೆ 50,000 ಕೊಡ್ಬೋದಲ್ಲ, 5 ಲಕ್ಷನೇ ಸಂಬಳ ಕೊಡ್ಬೋದಲ್ಲ, ಪೇಪರ್ ಪ್ರಿಂಟ್ ಮಾಡೋಕ್ಕೇನು ಆ ಅಪ್ಪನಿಗೆ? ಹಾಂ, ಆ ಪೇಪರ್ಗೋ ಇಷ್ಟು ಕಷ್ಟಪಡ್ತೀರಲ್ಲ ಅಲ್ವಾ? ಅರಿದೇರ್ ವಿತ್ ಮೀ. ಪೇಪರ್ಗೆ ಸಾಧಾರಣವಾಗಿ ಪ್ರಿಂಟ್ ಮಾಡೋಕ್ಕಾಗಲ್ಲ. ಒಂದು ಕಂಟ್ರಿ ಮೇಲಿರುವಂಥ ಐಶ್ವರ್ಯ ಏನಂದರೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ 6,000 ಟನ್ನು ಚಿನ್ನ ಇರೋದಾದರೆ 6,000 ಟನ್ ಚಿನ್ನಕ್ಕೆ ಪ್ರಕಾರವಾಗಿ ಅವನು ನೋಟು ಪ್ರಿಂಟ್ ಮಾಡಬೇಕು. ಅದಲ್ಲೇ ರೀಸೈಕಲ್ ಆಗಬೇಕಾದ ನೋಟು, ಅದಕ್ಕಿಂತ ಎಕ್ಸ್ಟ್ರಾ ಮಾಡೋವಾಗೆ ಇಲ್ಲ. ಅಮೇರಿಕಾದವನು 2,000,000 ಅವನ ಟನ್ನು ಚಿನ್ನ ಇತ್ತು ಅಂದರೆ 2,000,000 ಟನ್ ಅವನು ಚಿನ್ನಕ್ಕೆ ಪ್ರಕಾರವಾಗಿ ಡಾಲರ್ಸ್ನ ಪ್ರಿಂಟ್ ಮಾಡ್ಬೋದು. ಆಗ ನಾನು ಹೇಳ್ತೇನೆ, ಪೇಪರ್ ಪ್ರಿಂಟ್ ಮಾಡಿದವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆದರೆ ಒಳಗಡೆ ದೇಶದ ಒಳಗಡೆ ಬಂಗಾರ ಇಟ್ಟವನೇ ಅವನು. ಇಟ್ಸ್ ಎಕ್ಸ್ಚೇಂಜ್ ಮೀಡಿಯಮ್. ಹಣ ಬಂದು ಮೀಡಿಯಮ್ ಚೇಂಜ್ ಆಗುತ್ತೆ. ಅದು ಹಣ ಯಾವ ರೂಪದಲ್ಲಿ ಚೇಂಜ್ ಆಗುತ್ತೆ? ಬೇಸ್ಡ್ ಆನ್ ದ ಗೋಲ್ಡ್, ಸಿಲ್ವರ್ ಆ್ಯಂಡ್ ಗೋಲ್ಡ್. ಆಗ ಚಿನ್ನ ಬೆಳ್ಳಿ ಇಟ್ಟು ಯಾರು? ದೇವರೇ. ಅಗ್ಗಾಯ 2:8 ಹೇಳುತ್ತೆ, ದ ಸಿಲ್ವರ್ ಆ್ಯಂಡ್ ಗೋಲ್ಡ್ ಇಸ್ ಮೈನ್. ಅಗ್ಗಾಯ ಪುಸ್ತಕದಲ್ಲಿ ಹೇಳುತ್ತೆ, ಭೂಮಿಯಲ್ಲಿರುವ ಚಿನ್ನ ಬೆಳ್ಳಿ ಬಂಗಾರಗಳೆಲ್ಲ ನನ್ನದು, ಯಾರು ತೆಗೆಯಕ್ಕಾಗೋದಿಲ್ಲ. ನನಗೆ ಯಾರ ಮೇಲೆ ಇಷ್ಟ ಬರುತ್ತೆ ಅವ್ರಿಗೆ ನಾನು ಕೊಡ್ತೇನೆ. ಗಾಡ್ ಓನ್ಸ್ ಎವ್ರಿಥಿಂಗ್. God's own everything and God loans everything for you. ದೇವರು ಎಲ್ಲದಕ್ಕೆ ಯಜಮಾನನಾಗಿದ್ದಾನೆ, ಅವರೇ ಓನ್ ಆಗಿದ್ದಾರೆ, ಅವರೇ ಅದಕ್ಕೆ ಓನರ್. He owns everything and also he loans for you. ಅದು ನಿಮ್ಗೆ ಲೋನ್ ಆಗಿ ಕೊಡ್ತಾನೆ. ಸೆಬಾಸ್ಟಿನ್ಗೆ 85 ವರ್ಷ ಕೊಡ್ತಾನೆ, ಮನೋಜ್ ರಂಜನ್ಗೆ 100 ವರ್ಷ ಕೊಡ್ತಾನೆ, ಭೈರಶ್ ಅವರಿಗೆ 65 ವರ್ಷ ಕೊಡ್ತಾನೆ. ತಗೋ ಎಲ್ಲ ಗೋಲ್ಡ್ ನಿನಗೆ. He owns and he loans. ಇದ್ದೀರಾ? ಹಣ ನಿಮ್ಮ ಕೈಯಲ್ಲಿ ಬರುತ್ತೆ. ಹಣ ಯಾರಿಂದ ಬಂತು? ಹಣ ದೇವರಿಂದನೇ ಉಂಟು ಮಾಡಿದ್ದಾರೆ. ಹಣನೂ ಕೂಡ ದೇವರಿಂದನೇ ಕಂಟ್ರೋಲ್ ಆಗಿದೆ. ಲಿಸನ್ ಟು ಮೀ. ಇವಾಗ ಕೇಳಿ, ಅಪ್ಪ ಹೇಳ್ತಾರೆ, ಅಬ್ರಾಹಂ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ, ಅಪ್ಪ ಮುಂದೆ ನಮ್ಮ ಗತಿ ಏನು? ಅದೋ ಗತಿ ಮಗ, ಅದು ಹೇಳ ದೇವರು ನನ್ನ ಹಿಂಬಾಲಿಸು. ದೇವರು ತೋರಿಸೋ ದೇಶಕ್ಕೆ ಅಬ್ರಾಹ್ಮನು ಸಾರಾಳು ಅವರ ಒಡಂಬಟ್ಟು ಅವರನ್ನು ಪ್ರೀತಿಯಿಂದ ಹಿಂಬಾಲಿಸ್ಕೊಂಡು, ಮಕ್ಕಳಿಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ ರೀ, ಪರದೇಶಿಗಳಾಗಿದ್ದಾರೆ. ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಭಿಮೇಲಕ ಅರಸ ಇವ್ರು ಹೆಂಡ್ತಿನ ನೋಡ್ಬಿಡ್ತಾನೆ. ನೋಡಿದ ತಕ್ಷಣ ನಾನು ಅವಳನ್ನ ಮದುವೆ ಆಗ್ಬೇಕಂತೇಳಿ ಅರಮನೆ ಕರ್ಕೊಂಡು ಹೋಗ್ಬಿಡ್ತಾನೆ. ಮಾತಾಡೋಂಗಿಲ್ಲ ಅವಾಗೆಲ್ಲ. ಇವಾಗಾದರೂ 143 911 ಬಸ್ ಇದೆಲ್ಲ ಪೊಲೀಸರೆಲ್ಲ ಬಂದ್ಬಿಡ್ತಾರೆ. ಅವಾಗ ಯಾವ ಪೊಲೀಸು ಇಲ್ಲ, ಯಾವ ಹೆಣ್ಣು ನೋಡೋದು ಅವ್ನು ನಂದೇ, ಯಾವ ಆಸ್ತಿ ನೋಡೋದು ನಂದೇ. ಅವ್ನು ಬಂದು ಇಲ್ಲಿ ಹಳ್ಳಿಯೊಳಗೆ ಹೊಡೆದ್ಬಿಟ್ಟು ಎಲ್ಲ ಹೊಡೆದ್ಬಿಟ್ನ, ಹಳ್ಳಿಯಲ್ಲಿ ಅವನದೇನೆ, ಯಾರು ಮಾತಾಡೋಂಗಿಲ್ಲ, ಮಾತಾಡೋ ಕುತ್ತಿಗೆ ತೆಗೆದುಬಿಡ್ತಾರೆ. ಅಂಥ ಒಂದು ಕಾಲ ಇಗ್ನೋರೆನ್ಸಲ್ಲಿ. ಅಂಥ ಕಾಲದಲ್ಲಿ ಇವಳು ತುಂಬ ಸುಂದರವಾಗಿರ್ತಾಳೆ. ಯಾರು? ಸಾರಾ ತುಂಬ ಒಳ್ಳೆ ಬ್ಯೂಟಿ ಕೊಟ್ಟಿರ್ತಾಳೆ. ಅದು ಯಾವ ಬ್ಯೂಟಿ ಪಾರ್ಲರ್ ಹೋಗಿರೋಲ್ಲ ನಿಮ್ಮಂಗೆ. ತುಂಬ ಸುಂದರವಾಗಿದ್ದ, ನ್ಯಾಚುರಲ್ ಆಗಿ ಸುಂದರವಾಗಿದ್ಲು. ಅದನ್ನ ನೋಡಿ ರಾಜ ಹೇಳ್ತಾನೆ, ನಮ್ಮ ಅರಮನೆಯಲ್ಲಿ ಈ ಥರ ರಾಣಿ ಇಲ್ವಲ್ಲ, ಇವಳನ್ನ ಇನ್ನೊಂದು ರಾಣಿ ಮಾಡ್ಕೊಳ್ಳೋಣ, ಕರ್ಕೊಂಬಂಡ್ರು ಅಂದ್ಬಿಡ್ತಾನೆ. ಇವನು ಹೇಳ್ಬಿಡ್ತಾನೆ, ನಮ್ಮ ತಂಗಿ ಅಂದ್ಬಿಡ್ತಾನೆ, ತೊಗೊಂಡು ಹೋಗ್ಬಿಡು ಅಂತಾನೆ. ಒಳಗೆ ಬುಕ್ಕು ಅಂತ ಇವ್ನು ಪ್ರೇಯರ್ ಸ್ಟಾರ್ಟ್ ಮಾಡ್ತಾ, ದೇವರೇ ಈ ಅಮ್ಮನ ಹೇಳ್ಕೊಂಡು ಹೋಗ್ಬಿಟ್ರಲ್ಲಪ್ಪ ಅಂತ ಹೇಳಿ. ಏನಪ್ಪ ನೆನ್ನೆ ನೋಡಿದ್ರೆ ಒಡಂಬಡಿಕೆ ಮಾಡಿದೆ, ಇವತ್ತು ನೋಡಿದ್ರೆ ಹೆಂಡ್ತಿನ ರಪಡಿಸ್ಕೊಂಡು ಹೋಗ್ಬಿಟ್ಟವ್ರಪ್ಪ, ಇದು ಯಾವ ಕಾಲದ ಒಡಂಬಡಿಕೆನಪ್ಪ ಅಂತಾನೆ. ಅಪ್ಪ ಹೇಳ್ತಾರೆ, ವೆಯ್ಟ್ ಆ್ಯಂಡ್ ಸಿ, ವೆಯ್ಟ್ ಮಾಡು, ನಾನೆಲ್ಲ ಮಾಡ್ತೀನಿ ನಿನಗೆ. ನನ್ನ ಪ್ರಿಯ ಮಕ್ಕಳ ಅರಮನೆ ಕರ್ಕೊಂಡು ಹೋದ್ಮೇಲೆ ಇವಳೇನು ಮಾಡ್ತಾರೆ, ಕರ್ಕೊಂಡೋಗಿ ಮಾನ್ಯ ದಿನ ಮದುವೆ ಆಗಬೇಕು. ರಾಜ ಹೇಳ್ತಾನೆ, ಎಲ್ಲ ಥರ ಒಡವೆ ತಲೆ ಮುಖದ ಮೇಲೆ ದೇಹದ ಮೇಲೆ ಹಾಕೊಳ್ಳೋಕ್ಕೆ ಎಲ್ಲ ಒಡವೆಯಿಂದ ಶೃಂಗಾರ ಮಾಡೋಳನ್ನ ಫುಲ್ ಶೃಂಗಾರ ಮಾಡಿಬಿಡ್ತಾರೆ. ರಾತ್ರಿ ಎಲ್ಲ ಆಗಿ ಫುಲ್ ಅವಳು ಮೇಕಪ್ ಎಲ್ಲ ಮಾಡಿ ಎಲ್ಲ ಒಡವೆಗಳೆಲ್ಲ ಸೆಟ್ಟೆಲ್ಲ ಆಗಿ ಬೆಳಗಿನ ಜಾವ 8 ಗಂಟೆಗೆ ಮದುವೆ ಆಗಬೇಕು, ಸ್ವಲ್ಪ ಮಲಗೋಣ ಅಂತ ಮಲಗ್ತಾನೆ. ಅಪ್ಪ ಕನ್ಸಲ್ಲಿ ಬಂದು ನಿಂತ್ಕೊಳ್ತಾ, ಹಲೋ ಮೈಸನ್ ಮಗ ಏನು ಮಾಡ್ತಿದ್ಯಾ, ಯಾವ ಹುಡುಗಿನ ಕರ್ಕೊಂಬಂದು ಒಳಗಿಟ್ಕೊಂಡಿದ್ಯಾ? ದೇವ್ರ ಕೆಲಸ ಎಷ್ಟು ಚೆನ್ನಾಗಾಗತ್ತೆ ನೋಡಿ. ಒಡವೆ ಕೊಡಬೇಕು ಅವ್ರಿಗೆ. ಅವನ ಕೈಲಿ ಒಂದು ತಪ್ಪು ಮಾಡಿಸ್ತಾರೆ. தப்பை செய்ய வைக்கிறார். தவறை செஞ்சுட்டு ஒரு அடிச்சுட்டு பணத்தை பிடிக்கிறாரு. ಒಡೆದುಬಿಟ್ಟು ಅವ್ನಿಗೆ ಆ ತಪ್ಪು ಮಾಡಂಗೆ ಮಾಡಿ ಅವ್ನು ನೈಟಲ್ಲಿ ಕನ್ಸಲ್ಲಿ ಕೇಳ್ತಾನೆ, ಅಪ್ಪ ಯಾರು ನೀನು? ನಾನಾ?
ನಿಮ್ಮ ಅಪ್ಪನ ಕಾಲದಿಂದ ಇದ್ದವರ ನಾನು. ನೀನು ನೆನ್ನೆ ಮೊನ್ನೆ ಬಂದಿರೋ ಹುಡುಗಿನ ಎಳ್ಕೊಂಬಂದ್ಬಿಟ್ಟು ಒಡವೆ ಹಾಕಿ ಮದುವೆ ಹಾಕಿ ಹೋಗ್ತೀಯ. ಅವಳು ನನ್ನ ಪ್ರವಾದಿ ಹೆಂಡ್ತಿ ಕೊಡೋ, ನೀನು ಹೆಂಗೋ ಅವಳು ಎಳ್ಕೊಂಬಂದೆ. ನೀನು ಮುಚ್ಕೊಂಡು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಅವಳ ವಾಪಸ್ ಕೊಟ್ಬಿಟ್ಟು ಬಾ, ಇಲ್ಲ ಅಂದರೆ ನಿನ್ನ ಮನೆಯವರೆಲ್ಲ ಬಂಚ್ಗಳಾಗ್ಬಿಡ್ತೀರ ಅಂತ ದೇವ್ರು ಹೇಳ್ಬಿಡ್ತಾರೆ. ಆ ಕನಸು ಮುಗಿಯೋ ಅಷ್ಟೊತ್ತಿಗೆ ಇವ್ನು ಲೂಸ್ ಮೋಷನ್ ಆಗ್ಬಿಡ್ತದೆ ನೋಡಿ ಅಪ್ಪನಿಗೆ. ಬೆಳಗ್ಗೆ ಅಬ್ರಾಮ್ನ ಕರೆಸ್ಬಿಡ್ತಾರೆ. ಅಬ್ರಾಮ್ ಪ್ರೇ ಮಾಡ್ತಾ ಇರ್ತಾನೆ, ರಥ ಬಂದು ನಿಲ್ಲುತ್ತೆ ಮನೆ ಮುಂದೆ. ರಥ ಬರುತ್ತೆ, ಇದೇನಪ್ಪ ರಥ, ನೆನ್ನೆ ಇದನ್ನು ಕರ್ಕೊಂಡು ಹೋಗಿದ್ರಿ, ನನ್ನ ಹೇಳ್ಕೊಂಡೋಗಿ ಏನೋ ಮಾಡ್ತೀರಾ? ಇಲ್ಲ, ರಾಜ ಕರೀತಾ ಇದ್ದಾನೆ, ಬಾ ನೀನು. ಏನಕ್ಕೋ ಕರೀದ ಗೊತ್ತಿಲ್ಲ, ಬಾ ನೀನು. ಅಯ್ಯೋ, ನಮ್ಮನ್ನ ಕೊಂದುಬಿಟ್ಟು ಏನೋ ಮದುವೆ ಆಯ್ತಾನೆ ಅಂದ್ಬಿಟ್ಟು ಅವ್ನು ಕೂತ್ಕೊಳ್ತಾನೆ. ಇವನು ಗೊತ್ತಿಲ್ಲ ದೇವ್ರು ಏನು ಡೀಲ್ ಮಾಡೋರಂತ. ಸಿ ಯು ಡಸಂಟ್ ನೋ ವಾಟ್ ಗಾಡ್ ಈಸ್ ಡೂಯಿಂಗ್. ನಿನ್ನ ಒಂದು ಸ್ಟ್ರಾಟಜಿ ಎಲ್ಲಿಗೆ ಒಂದು ರೈಸ್ ಮಾಡಬೇಕು, ನಿನ್ನ ಫೈನಾನ್ಷಿಯಲ್ ಲೆವೆಲ್ ಎಲ್ಲಿವರೆಗೆ ತರಬೇಕನ್ನೋದು ಯು ನೋ ಟು ಡಿಸೈಡ್. ಗಾಡ್ ವಿಲ್ ಡಿಸೈಡ್ ವೇರ್ ಟು ಪ್ಲಾಂಟ್ ಯು, ವೇರ್ ಟು ಡೆಸ್ಟೈನ್ ಯು. ಹಾಗೆ ನಿಮ್ಮ ಹಣಕಾಸುಗಳನ್ನ ಬ್ಲೆಸ್ ಮಾಡುತ್ತೀನಿ ಅಂತ ಹೇಳಿದ್ಮೇಲೆ ಅವ್ರ ಆಶೀರ್ವಾದ ಮಾಡ್ತಾ ಇದ್ದಲ್ಲಿ ತಪ್ಪೇ ಇಲ್ಲ. ನೀನು ಅವ್ರ ಒಡಂಬಡಿಕೆಗೆ ಬದ್ಧನ ಆಗ್ಬಿಟ್ರೆ ಆ ಡೀಲ್ ಏನು ಗೊತ್ತಾ? ಒಡಂಬಡಿಕೆಯಲ್ಲಿ ಇವತ್ತು ನೀನು ನನ್ನ ಮಗ, ನಾನು ನಿನ್ನ ತಂದೆ, ನಾನು ಹೇಳೋ ಕೆಲಸ ಎಲ್ಲ ನೀನು ಮಾಡಿದ್ರೆ ನಾನು ಈ ಆಶೀರ್ವಾದ ಎಲ್ಲ ನೀನು ಬಿಡುಗಡೆ ಮಾಡ್ತೀನಿ, ಹಣ ನಿನಗೆ ಬಿಡುಗಡೆ ಮಾಡ್ತೀನಿ. ಇವರು ಒಪ್ಪಂದ ಮಾಡ್ಕೊಂಬಿಟ್ಟ. ಒಪ್ಪಂದದ ಪ್ರಕಾರ ಬಂದ್ಬಿಟ್ಟ. ಈಗ ಅರಮನೆಗೆ ಹೋಗಿ ನಿಲ್ಲಿಸ್ತಾರೆ. ಅರಮನೆಯಲ್ಲಿ ಡೊಂಗರೆಲ್ಲ ಓಡಿಸ್ಬಿಟ್ಟು ಬಾಪಾ ರಾಜ ಬಾ, ರಾಜ್ಕುಮಾರ ಬಾ ಅಂತೇಳಿ ಇವನಿಗೆ ವೆಲ್ಕಮ್, ಹೂವೆಲ್ಲ ವೆಲ್ಕಮ್ ಮಾಡಿ, ಏನಪ್ಪ ನೀ ಹಿಂಗೆಲ್ಲ ಮಾಡಿದ್ಯಾ? ನೀನು ಹೆಂಡ್ತಿ ಅಂತ ಹೇಳಿದ್ರೆ ನಾನು ಯಾಕಪ್ಪ ಕರ್ಕೊಂಡು ಹೋಗ್ತಿದ್ದೆ? ರಾತ್ರಿ ಎಲ್ಲ ರಿವೀಟ್ ಎತ್ಬಿಟ್ಟು ನನಗೆ ಲೂಸ್ ಮೋಷನ್ ಆಗೋವರೆಗೂ ಮಾತಾಡ್ಬಿಟ್ಟವ್ರು ದೇವರು. ನಿನ್ನ ಸವಾಸ ನನಗೆ ಬೇಡಪ್ಪ, ಹಂಗೆ ಕರ್ಕೊಂಡು ಹೋಗ್ಬಿಡಪ್ಪ ನೀನು ಹೆಂಡ್ತಿನ. ಅಲ್ಲ ಸರ್, ಅದು ಒಡವೆ ಎಲ್ಲ ಹಾಕೊಂಬಿಟ್ಟಾಳೆ. ಅಯ್ಯೋ, ಒಡವೆ ಕತೆ ಹಾಳಾಗೋಗ್ಲಿ, ಫಸ್ಟ್ ಈಗ ಹೊರಗಡೆ ಹೋಗಪ್ಪ ಕರ್ಕೊಂಡು. ಒಡವೆ ಕತೆ ಹಾಳಾಗಿ ಹೋಗ್ಲಿ, ಫಸ್ಟ್ ಆ ಸಮಯ ಮೊದಲು ಹೊರಗಡೆ ಕರ್ಕೊಂಡು ಹೋಗು. ಅವ್ನು ಹೊರಗಡೆ ಹೋಗೋವರೆಗೂ ಇವನಿಗೆ ಶಿವರಿಂಗ್ ಆಗ್ತಾಯಿತ್ತು ನೋಡಿ. ಅವನಿಗೆ ಆ ಥರ ನಡುಕ ಉಂಟು ಮಾಡಿದ್ರು. ಕೊನೆಗೆ ಎಲ್ಲ ವಸ್ತುಗಳನ್ನ ಕೊಟ್ಬಿಟ್ಟು ಸಾರನ್ನ ಹೊರಗಡೆ ಕರ್ಕೊಂಬರ್ತಾನೆ. ಇವಳು ಹೊರಗಡೆ ಬರಬೇಕಾದ್ರೆ ಏನು ಹ್ಯಾಂಡ್ಲೂಮ್ ಸ್ಯಾರಿಯಿಂದ ಹೊರಗಡೆ ಶಾಂತಲ ಸಿಲ್ಕ್ ಸ್ಯಾರಿಯಿಂದ ಬಂದಾಗ ಇವಳು ಬರ್ತಾ ಇದ್ದಾಳೆ. ಇದೇನಿದು ಒಡವೆ? ಇದು ನಮ್ಮದೇ. ಆಶೀರ್ವಾದ ಸ್ಟಾರ್ಟ್ ಆಯಿತು. ದೇವ್ರ ಕಾರ್ಯ ಮಾಡ್ತಾರೆ. ಹೇಗೆ ಮಾಡ್ತಾರೆ, ಎಲ್ಲಿಂದ ಮಾಡ್ತಾರೆ? ಯಾಕಂದ್ರೆ ಎಲ್ಲ ಒಡವೆ ದೇವ್ರದಲ್ವಾ? ಎಲ್ಲ ಒಡವೆ ಬಂಗಾರಗಳು ದೇವ್ರದ್ದು. ಗಾಡ್ ವಿಲ್ ಗಿವ್ ಯು. ತಾನು ಯಾರ ಮೇಲೆ ಮೆಚ್ಚುತ್ತಾರೆ, ಯಾರನ್ನು ಒಡಂಬಡಿಕೆಯನ್ನು ಪ್ರೀತಿಯಿಂದ ಕೈಯನ್ನು ನಡೀತಾರೆ, ಅವ್ರಿಗೆ ಅದು ಆಶೀರ್ವಾದ. ಅದಕ್ಕೆ ಅಪ್ಪ ಹೇಳ್ತಾರೆ, ಈ ನನ್ನ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದರೂ ಹೋಗಬಾರ್ದು. ನಿಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀವು ನನ್ನನ್ನು ಪ್ರೀತಿಸಬೇಕು. ಇವುಗಳನ್ನು ಪ್ರೀತಿಸಬೇಕು. ಇವುಗಳು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ರಾತ್ರಿಯಲ್ಲಿ ಮಲಗುವಾಗಲೂ, ಬೆಳಗಿನ ಜಾವದಲ್ಲಿ ಕುಮಾರಣ್ಣ ಎದ್ದೇಳುವಾಗಲೂ ನಿದ್ರೆ ಮಾಡಬೇಡ. ಇದು ಎಲ್ಲಿದೆಯಾ ನೀನು? ಬಾ 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 ಬಾ. ಅವನ್ನೆರಡು ನೋಟ್ ಕೊಡ್ರೋ ಅವ್ನು ಮುಂದೆ ಹಿಡ್ಕೊಂಡು ನಾನು ನೋಡು. ದೇವ್ರಿಗೆ ಸ್ತೋತ್ರವಾಗ್ಲಪ್ಪ, ದೇವ್ರಿಗೆ ಸ್ತೋತ್ರ. ಒಂದು ಒಳ್ಳೆ ಟಾಪಿಕ್ ರೀ, ಮಾತಾಡ್ತಿದ್ದೀನಿ ರೀ, ಗಟ್ಟಿಗೆ ಹಿಡ್ಕೊಳ್ರಿ. ಹಣ ಬರತ್ತೆ ನಿಮಗೆ. ಅಲ್ಲೆಲ್ಲೂಯ್ಯ ಬರತ್ತೆ ನೋಡಿ. ಹಿಂಗೆ ದೇವ್ರು ತರ್ತಾರೆ. ಒಂದೇ ದಿನಕ್ಕೆ ಅವ್ನು ಶ್ರೀನಿವಂತನಾಗ್ಬಿಟ್ಟ. 12ನೇ ಅಧ್ಯಾಯದಲ್ಲಿ ಅವನ ಕರೆದ್ಬಿಟ್ರು. 13ನೇ ಅಧ್ಯಾಯದಲ್ಲಿ ಅಂಬಾನಿ ಮಾಡ್ಬಿಟ್ರು ದೇವರನ್ನು. 13ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಆದಿಕಾಂಡ 13ನೇ ಅಧ್ಯಾಯ. ಹೀಗೆ ಅಬ್ರಹಾಮನು ತನ್ನದೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಹೇರಿ ಬಂದನು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಹೇಗಪ್ಪ ಆಯ್ತು ಐಶ್ವರ್ಯವಂತನಾದ? ಎಲ್ಲಿಂದ ಹೇಳ್ಕೊಂಬಂದು ಕೊಡ್ತಾರೆ ದೇವ್ ನಿಮಗೆ. ಅದಕ್ಕೆ ನಾನು ಹೇಳೋದು, ನಿಮ್ಮ ಹಣ ಮನೋಜ್ ಅವರೇ, ರಘು ಅವರೇ, ಮನೋಹರ್ ಅವರೇ, ನಿಮ್ಮ ಹಣ ಎಲ್ಲೋ ಒಂದು ಕಡೆ ಇದೆ. ಬಂಗಾರ ಎಲ್ಲೋ ಒಂದು ಕಡೆ ಇದೆ. ನಿಮ್ಮ ಕಟ್ಟಿದ ಮನೆ ಎಲ್ಲೋ ಒಂದು ಕಡೆ ಇದೆ. ನಿಮ್ಮ ಜಮೀನು ಒಂದು ಕಡೆ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಮರ್ಸಿಡೀಸ್ ಬೆನ್ಸ್ ಕಾರ್ ಇದೆ. ಕಾರ್ ಇದೆ ನಿಮ್ಮ ಕಾರು. ಆ ಕಾರು ದೇವರು ತಕ್ಕ ಕಾರು ನಿಮ್ಮ ಕೈಗೆ ತಂದು ಕೊಡ್ತೀನಿ ಅಂತಾರೆ. ಯಾಕೆ ಗೊತ್ತಾ? ತಾನು ಯಾರನ್ನ ಪ್ರೀತಿಸ್ತಾರೆ ಎಲ್ಲವನ್ನ ಅಪ್ಪ ಕೊಟ್ಬಿಡ್ತೀನಿ. ಟ್ರಾನ್ಸ್ಫರ್ ಆಗತ್ತೆ ನಿಮಗೆ. ಗಾಡ್ ವಿಲ್ ಟ್ರಾನ್ಸ್ಫರ್ the wicked's wealth of the wicked and you will transfer to the righteous man. ದುಷ್ಟರ ಎಲ್ಲ ಆಸ್ತಿಗಳನ್ನ ದೇವರು ಟ್ರಾನ್ಸ್ಫರ್ ಮಾಡಿ ನೀತಿವಂತನ ಖಜಾನೆಗಳಲ್ಲಿ ಹಾಕಕ್ಕೆ ಇಷ್ಟಪಡ್ತಾರೆ. ಯಾರು ಕೂತ್ಕೋಬೇಡಿ, ಒಬ್ಬರೇ ಮೌನ ಕೂತ್ಕೋಬೇಡಿ. ಬಂದು ಬೀಜ ಬಿತ್ತಿ. ಯಾಕಂದರೆ ವಾಕ್ಯ ಯಾವಾಗ ಬೀಜ ಬಿತ್ತುತ್ತೀರಾ ಅದರಲ್ಲಿ ದೊಡ್ಡ ಆಶೀರ್ವಾದ. ಅದಕ್ಕೆ ದೇವ್ರು ಹೇಳ್ತಾರೆ ಅಬ್ರಾಮ್ಗೆ, ಅವನು ಆ ಹೃದಯ ದೇವ್ರ ಮೇಲೆ ಇಟ್ಬಿಟ್ಟ ನೋಡಿ. 2 ಯಜಮಾನಿಗೆ ಸೇವೆ ಮಾಡೋಕ್ಕಾಗಲ್ಲ. ಹೇಗೆ ಸೇವೆ ದೇವ್ರು ಮಾತಾಡ್ತಾರೆ. ಕೊನೆಗೆ ದೇವರು ಎಲ್ಲ ಕೊಟ್ಟ ಮೇಲೆ ಶಿವಣ್ಣ ಅವರೇ ದೇವ್ರು ಹೇಳ್ತಾರೆ, ನಿನ್ನ ಮಗನನ್ನು ಮರಿಯಾ ಬೆಟ್ಟದ ಮೇಲೆ ನನಗಾಗಿ ದಾನ ಬಲಿಯಾಗಿ ಕೊಡು. ಕ್ಯಾ ಕುದಾ ಪೂರಾ ದೇನೆ ವಾಲಕ್ಕೆ ಬಾಮೆ ಲೇನೆ ವಾಲಕ್ಕೆ ಹೋಗ್ಯಾ ಕ್ಯಾ ಕಹತೆ ತುಮ್ ಕ್ಯಾ ಬೋಲ್ ರೇ ಸ್ವಾಮಿ? ಏನಪ್ಪ ಎಲ್ಲ ಕೊಟ್ಬಿಟ್ಟು
ಎಲ್ಲ ಕೊಟ್ಟಂಗೆ ಮಾಡಿ ಮತ್ತೆ ಎತ್ಕೊಂತಿದ್ಯಲ್ಲಪ್ಪ ಅಂತ ಹೇಳ್ತಾನ. ಅವಾಗ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ದೇವರೇ ಮಗು ತಾನೆ, ನಾನು ಕೊಡ್ತೀನಪ್ಪ. ಯಾಕಂದರೆ ನನ್ನ ಹೃದಯದಲ್ಲಿ ನನ್ನ ಮಗ ಇಲ್ಲಪ್ಪ, ನೀನಿದೆಯಪ್ಪ. ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಆ ಪ್ರೀತಿ ಅಬ್ರಹಾಮನಿಗೆ ದೇವರ ಮೇಲೆ ಇದ್ದಿದ್ದಕ್ಕೆ ಮಗನ ಪ್ರೀತಿ ಅವನಿಗೆ ದೊಡ್ಡದಾಗಿ ಕಾಣಲಿಲ್ಲ. ನನ್ನ ಮಗ ಸತ್ತು ಬೂದಿಯಾಗಿ ಸುಣ್ಣವಾಗಿ ಬೂದಿಯಾಗಿ ಹೋದ್ರು ಕೂಡ ಆ ಬೂದಿಯಿಂದ ಸಾವಿರ 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 ಮಕ್ಕಳನ್ನ ದೇವರು ಎಬ್ಸೋದಕ್ಕೆ ಶಕ್ತನಾಗಿದ್ದಾನೆ. Even my son turned into the ashes. God can raise thousands of Isaacs from out of the ash. ಆ ಬೂದಿಯಿಂದ ಸಾವಿರ ಮಕ್ಕಳನ್ನ ಕೊಡಕ್ಕೆ ಶಕ್ತನಾಗಿದ್ದಾನೆ ಅಂತ ಹೇಳಿ ಆ ಮಗುನೇ ಎತ್ಕೊಂಡೋಗಿ ಮರಿಯಾ ಬೆಟ್ಟಕ್ಕೆ ಅವನು ಕೊಡ್ತಾರೆ. ಇವತ್ತು ನೀವು ಕೊಡಕ್ಕೆ ರೆಡಿ ಇದ್ದೀರಾ? ನಿಮ್ಮ ಮಗನ ಕೊಟ್ಬಿಡಿ ಅಂತ ಹೇಳಿದ್ರೆ ಹಾಂ ಕೊಡ್ತೀವಿ ಬತ್ತ ಅಂತ ಹೋಗ್ಬಿಟ್ಟು ಇಲ್ಲೇ ಹೋಗಿ ಸ್ಟೇಷನ್ಗೆ ಹೋಗಿ ನಮ್ಮ ಮೇಲೆ FIR ಮಾಡಿಡ್ತೀರಾ. ಪಾಸ್ இப்படி கேட்குறாரு, பைத்திய பாஸ்டர் நான் ஒரு மாதிரி பிடிவாதமாக கேட்குறாரு, ಬಿಡಾತವ್ರೆ. ನನಗೆ ಒಂದು FIR ಮಾಡಿ ಹೋಗಿರ್ತೀರಾ. ಬೇಕಾದ್ರೆ ಬಡವೆ ಕೇಳಿಬಿಡ್ತೀರಾ, ಬಂಗಾರ ಕೇಳಿದ್ರೆ ಕೊಟ್ಬಿಡ್ತೀರಾ, ಆದರೆ ಮಗನ ಕೇಳಿದ್ರೆ ಕೊಟ್ಬಿಡ್ತೀರಾ? ಕೊಡೋಕ್ಕಾಗಲ್ಲ ನಿಮ್ಮ ಕೈಲಿ. ಅದನ್ನು ಕೊಟ್ಟ. ಯಾಕೆ ಗೊತ್ತಾ ಕೊಟ್ಟ? ಅವನ ಹೃದಯದಲ್ಲಿ ಮಗನಿಗಿಂತ ಹೆಚ್ಚಾಗಿ ಆ ದೇವ್ರ ಎರಡು ಯಜಮಾನಿಗೆ ಅವನು ಸೇವೆ ಮಾಡೋಕ್ಕಾಗಲ್ಲ. ಯು ಕಾಂಟ್ ಸರ್ವ್ ಟು ಮಾಸ್ಟರ್. ಆ ಎರಡು ಯಜಮಾನ ಅನ್ನೋದು ಯಾರು ಗೊತ್ತಾ? ಒಂದು ಈ ಲೋಕದ ಹಣಕಾಸಿನ ಯಜಮಾನ, ಇನ್ನೊಂದು ಪರಲೋಕದ ಯಜಮಾನ. ಪರಲೋಕದ ಯಜಮಾನನಿಗೆ ಅವನು ಒಪ್ಪಿಸ್ಕೊಟ್ಟಿದ್ದಕ್ಕೆ ನಾನು ಹೇಳ್ತೇನೆ, ನಿಮ್ಮ ಅಮ್ಮ ಅಪ್ಪ ಏನು ಕೊಡ್ತಾರೆ ಅದಕ್ಕಿಂತ ದೊಡ್ಡದಾಗಿ ಆಶೀರ್ವಾದ ಅಪ್ಪ ನಿಮ್ಮನ್ನು ಅಕೌಂಟ್ಗೆ ಹಾಕ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೆ ಅವ್ರಿಗೆ ಅವ್ರ ಕಟ್ಟಳೆಗಳು ಏನು ಮಾಡಬೇಡ. ಟು ನಾಟ್ ವೈಲೇಟ್ ದ ಕವನೆಂಟ್ ಆಫ್ ದ ಲಾರ್ಡ್. ಅವರ ಒಡಂಬಡಿಕೆ ಏನು ಮಾಡಬೇಡಿ, ನೀವು ಉಲ್ಲಂಘನೆ ಮಾಡಬೇಡಿ. ಉಲ್ಲಂಘನೆ ಅಂದರೆ ಉಡಾಫೆ ಮಾತಾಡಬೇಡ. ಅಯ್ಯೋ ಹಂಗೆ ಚರ್ಚ್ಗೆ ಹೋಗ್ಬಿಟ್ರೆ ಬಂದ್ಬಿಡುತ್ತೆ. ಇಲ್ಲ ಹಂಗೆಲ್ಲ ಬರಲ್ಲ ರೀ, ನಾನು ಇವತ್ತು ಬರ್ಕೊಡ್ತೀನಿ. ಈ ಚರ್ಚಿಗೆ ಬಂದು ಆಶೀರ್ವಾದ ಪಡೆದಿಲ್ಲ ನಾನು ಹೇಳೋಕ್ಕಾಗಲ್ಲ. ನೀ ಒಡಂಬಡಿಕೆನ ಕೈಗೊಂಡು ನಡೆದ್ರೆ ಮಾತ್ರ. ಅಬ್ರಾಮ್ ನಡೆದ. ನಿನ್ನ ಮಗನ ಕೊಡು ಅಂತ ತಕ್ಷಣ ಅದೆಲ್ಲ ಕೊಡೋಕ್ಕಾಗಲ್ಲ, ಇದನ್ನು ಬಿಟ್ಟು ಬೇರೆ ಏನಾದರೂ ಕೇಳೋಪ್ಪು ಅಂತ ಹೇಳ್ಬಿಟ್ನಾ? ಇದನ್ನು ಬಿಟ್ಟು ಬೇರೆ ಏನಾದ್ರು ಕೇಳ್ಬಿಡಪ್ಪು, ಅಮ್ಮೋ ಕೊಟ್ಬಿಡಮ್ಮೋ ಅಂತ ಹೇಳ್ಬಿಟ್ನಾ? ಇಲ್ಲ ಸ್ವಾಮಿ. ಅವ್ರ ಹೆಂಡ್ತಿತ್ರ ಹೋಗ್ಬಿಟ್ಟು ಡಿಸ್ಕಸ್ ಮಾಡಿದ್ನು ಹೋಮ್ ಮಿನಿಸ್ಟರ್ ಹತ್ರ. ನೋಡೆ ಅಪ್ಪ ಹಿಂಗೆ ಮಗುಗೆ ನಿನ್ನ ಮನೆ ಹಾಳಾಗೋಗ, ಮನೆ ಮಗು ಹುಟ್ಟಿರೋದೆ ಎಷ್ಟೋ ವರ್ಷ ಆದಮೇಲೆ ನೀನು ಈ ಮಗುನ ತೊಗೊಂಡೋಗ್ಬಿಟ್ಟು ಉಚ್ಚನ ಆಯ್ತಾರ ತೊಗೊಂಡು ಅಲ್ಲೇನೋ ಕೊಡೋಕೆ ಹೋಗ್ಬಿಟ್ಯಾ, ಒದ್ಬಿಡ್ತೀನಿ ಎಲ್ಲ ನೋಡ್ಬಿಟ್ಟು ಹೆಂಡ್ತಿ ಅವಳ ಹತ್ರ ಜಗಳ ಆಡಿದ್ನ. ಇಲ್ಲ, ಅವನು ಈವನ್ ಈ ಡಿಡ್ ನಾಟ್ ಡಿಸ್ಕಸ್ ವಿತ್ ಹಿಸ್ ವೈಫ್. ತನ್ನ ಹೆಂಡತಿದ್ರೆ ಕೂಡ ಅವನು ಸಲಹೆ ತಗೊಳ್ಳಿಲ್ಲ. ಯಾಕೆ? ಅವ್ನಿಗೆ ಗೊತ್ತಾಯಿತು, ನನ್ನ ಹೆಂಡ್ತಿದ್ರೆ ಒಡವೆ ಎಲ್ಲ ಅಪ್ಪನಿಂದ ಬಂದಿರೋದು, ನನ್ನ ಹೆಂಡ್ತಿ ಕರ್ತನಿಂದ ಉಂಟಾಗಲ್ಪಟ್ಟವಳೆ, ನನ್ನ ಹೆಂಡ್ತಿ ಹೊಟ್ಟೆಯಲ್ಲಿ ಮಗುನಿಟ್ಟವರು ಅವರೇ, 75 ವರ್ಷ ಆದಮೇಲೆ ಆ ಮಗುನಿಟ್ಟವರು ಅವರೇ. ನಾನು ವಯಸ್ಸಾದ ಮುದುಕನಾದಾಗ ಆ ಮಗು 100 ವರ್ಷದವನಾಗ ಅಬ್ರಾಹ್ಮನಿಗೆ ಗಂಡು ಮಗು ಆಯ್ತಂತದೆ, ಆ ಮಗುನಿಟ್ಟವರು ಅವರೇ. ಈಗ ಆ ಮಗುನ ಕೊಡು ದೇವ್ರು ಕೇಳ್ತಾ ಇದ್ದಾರೆ ಅಂದಮೇಲೆ ಆ ಮಗು ಸತ್ತು ಹೋಗಿ ಸುಟ್ಟು ಬೂದಿ ಆದರೂ ಕೂಡ ಆ ಬೂದಿಯಿಂದ ಸಾವಿರ ಸಾವಿರ ಮಕ್ಕಳನ್ನ ದೇವ್ರು ರೆಡಿ ತರಕ್ಕೆ ರೆಡಿ ಆಗಿ ನೋಡೋರು. ಅದಕ್ಕೆ ಅಪ್ಪ ಈಸಾಕ್ ಹತ್ರ ಮಾತಾಡ್ತಾರೆ, ನಿಮ್ಮಪ್ಪ ನಿನ್ನ ತಂದೆಯಾದ ಅಬ್ರಾಹ್ಮನು ನನ್ನ ಮಾತನ್ನು ಕೇಳಿ, ಹೇಳಿ ನನ್ನ ಮಾತನ್ನು ಕೇಳಿ, ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ, ನಾನು ಹೇಳಿದಂತೆ ಮಾಡಿ. ಇದ್ದೀರಾ? ಮಾಡಕ್ಕೆ ರೆಡಿ ಇದ್ದೀರಾ? ಆಗ ಬೀಜ ಬಿತ್ತಬೇಕು ನೀವು. ಹಲೋ, ಬೀಜ ಬೆದ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೆದ ದೇವ್ರು ಹಂಗೆ ಕೊಟ್ಬಿಡ್ಲಿ. ಇಲ್ಲ ರೀ, ನಿಯಮ ಓನ್ಲಿ. ಗಾಡ್ ಕೆನಾಟ್ ಚೇಂಜ್ ಇಸ್ ರೂಲ್. ರೂಲ್ ಈಸ್ ರೂಲ್ ಈವನ್ ಫಾರ್ ಎ ಫೂಲ್. ಅರ್ಥ ಆಯ್ತು? ರೂಲ್ ಈಸ್ ರೂಲ್ ಈವನ್ ಫಾರ್ ಎ ಫೂಲ್. ಎಲ್ಲ ಮೂರ್ಖನಿಗೂ ಅದೇ ರೂಲೇ. ಇಲ್ಲಿ ನಾನು ತುಂಬ ದೊಡ್ಡವನು ಬದೆ, ನಾನು ಪಾಸ್ಟಪ್ಪನ ಮಗ, ನೀ ಯಾವನಾದ್ರೆ ನನಗೇನು? ನಾನೇ ದೇವ್ರ ಮಾತು ಕೇಳಿ, ನೀನು ಕೇಳಬೇಕಿಲ್ಲಿ. ನೀನು ಕೇಳೋಕ್ಕೆ ಇಷ್ಟ ಇಲ್ವಾ? ಹೋಗು, ಪರವಾಗಿಲ್ಲ, ದೇವ್ರು ಕೊಡೋಕ್ಕಾಗಲ್ಲ. ನೋಡಿ, ನಾವು ಲೇಸಿ ಟ್ರೀಟ್ಮೆಂಟ್ ಮಾಡ್ತೀವಿ, ಉದಾಸೀನ ಮಾಡ್ತೀವಿ, ಉಡಾಫೆ ಮಾಡ್ತೀವಿ. ನಾನು ಚರ್ಚ್ಗೆ ಹೋಗ್ಬಿಟ್ರೆ ಬಂದ್ಬಿಡುತ್ತೆ, ನಾನು ವಾಕ್ಯ ಓದ್ಬಿಟ್ರೆ ನೋ 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 ಮೈ ಸನ್, ಯು ಕೆನಾಟ್ ಗೆಟ್ ಆಲ್ ದೋಸ್ ಬ್ಲೆಸ್ಸಿಂಗ್ ಇಮಿಡಿಯೇಟ್ಲಿ ವೆನ್ ಯು ಕಮ್ ಟು ದ ಲಾರ್ಡ್ಸ್ ಟೆಂಪಲ್. ನೀನು ಅವರ ವಾಕ್ಯವನ್ನು ಅದಕ್ಕೆ ಅಪ್ಪ ಹೇಳ್ತಾರೆ ಅಪ್ಪನ ಮಗನಿಗೆ ಗೊತ್ತಿಲ್ಲ ಅಪ್ಪ ಏನೆಲ್ಲ ಮಾಡ್ದ ಅಂತೇಳಿ. ಅದಕ್ಕೆ ಅಪ್ಪ ಸತ್ತೋಗಿದ್ದಾರೆ. ಅಪ್ಪ ಸತ್ತ ಮೇಲೆ ದೇವರೇ ಟೆಸ್ಟಿಫೈ ಕಾಪಿ ಕೊಡ್ತಾರೆ ಅವರಿಗೆ. ಹಲೋ, ಟೆಸ್ಟಿಫೈ ಕಾಫಿ ರೆಕಮೆಂಡೇಶನ್ ಮಾತಾಡ್ತಾರೆ ಮಗನ ಹತ್ರ. ನಿಮ್ಮಪ್ಪ ಅಬ್ರಾಹ್ಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿ ನಿಯಮಗಳನ್ನು ಕೈಗೊಂಡು ನಡೆದಿದ್ದರಿಂದ ನಾನು ಅವನಿಗೆ ಮಾಡಿದ ಒಡಂಬಡಿಕೆನ ನೆರವೇರಿಸ್ಬಿಟ್ಟೆ. ಒಡಂಬಡಿಕೆನ ನಿಮ್ಮ ಅಮ್ಮ ಅಪ್ಪ ನೋಡಬೇಡಿ. ಇವತ್ತು ನಿಮ್ಮ ಅಮ್ಮ ಅಪ್ಪನಿಗಿಂತ ಒಬ್ಬರು ದೊಡ್ಡವರಿದ್ದಾರೆ. ನಾನು ಕೆಲಸ ರಿಸೈನ್ ಮಾಡಬೇಕಾದ್ರೆ ನಮ್ಮ ಅಮ್ಮ ಅಪ್ಪ, ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಅವರೆಲ್ಲ ಮುಂದೆ ಬಂದು ನಿಂತ್ಕೊಂಡ್ರು. ಏನೋ ಮಾಡ್ತಿದ್ಯೋ ನೀನು, ಈ ಕೆಲಸ ಹಾಳು ಮಾಡ್ಕೊಳ್ತಿದ್ಯೋ ಕಣೋ, ನಾವೆಲ್ಲ ಅದ್ರಲ್ಲಿ ದುಡಿದು ಮೇಲೆ ಬಂದಿದ್ದೀವಿ ಕಣೋ. ನೀವು ಮೇಲೆ ಬಂದಿದ್ದೀರಿ, ಎಷ್ಟು ಉದ್ದಾರ ಆಗಿದ್ದೀರಾ?
ನೀನು ಬೀಡಿ ಕುಡಿತಾ ಇದೆಯಾ, ನೀನು ಸಿಗರೇಟ್ ಕುಡಿತಾ ಇದೆಯಾ, ನೀನು ದಮ್ ಹೊಡಿತಿದ್ಯಾ, ನೀನು ಕುಡಿತದಲ್ಲಿ ಬಿದ್ದಿದೆಯಾ, ಏನು ಮಾಡ್ತಿದ್ದೀರಾ ನೀವು? ಏನು ಮಾಡೋದು, ನಮ್ಗೆ ಅವೆಲ್ಲ ನೋಡೋ ಏನೋ ಆಗ್ಬಿಡ್ತು ಆ ಟೈಮಲ್ಲಿ. ನೀನು ಅದೆಲ್ಲ ನೋಡಬೇಡ, ಅದೆಲ್ಲ ನೋಡಬಾರ್ದು, ನಾವು ಇದನ್ನು ನೋಡ್ತಾ ಇದ್ದೀವಿ. ಇವಾಗ ಅಪ್ಪ ಕೆಲಸ ಬಿಟ್ಟು ಬಾ ಅಂದರು, ಅವ್ರ ವಾಕ್ಯಕ್ಕೆ ನಾನು ಮಣಿದೆ. ಆವಾಗಲೇ 1992ನೇ ಇಸ್ವಿಯಲ್ಲೇ 15,000 ರೂಪಾಯಿ ಸಂಬಳ ಇತ್ತು. 15,000 ರೂಪಾಯಿ ಸಂಬಳ ಬೀಸಾಕ್ಬಿಟ್ಟು ಇವತ್ತು ಬಂದ್ಬಿಟ್ಟು ಇವತ್ತು 30 ವರ್ಷಗಳು ಆಯಿತು. ಅಪ್ಪ ನನ್ನ ಒಂದು ದಿನ ಕೂಡ ಭಿಕ್ಷೆ ಬೇಡಿ ಊಟ ಮಾಡೋ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂತ ದೇವ್ರು ಬಿಡಲಿಲ್ಲ. ನನ್ನ ರಾಜಕುಮಾರ ಥರ ಇಟ್ಟಿದ್ದಾನೆ ರೀ. Amen. Hallelujah. ರಾಜಕುಮಾರ ಥರ ಇಟ್ಟಿದ್ದಾನೆ, ರಾಜಕುಮಾರಿ ಥರ Amen. ಇಟ್ಟಿದ್ದಾರೆ. ಯಾಕೆ ಗೊತ್ತಾ? ಅವ್ರ ಆಜ್ಞಾ ವಿಧಿಗಳನ್ನ ಈ ಅತೀಶ್ ಅವರೇ ನೀವು ಕೈಗೊಂಡು ಓನ್ಲಿ ಇಫ್ ಯು ಫಾಲೋ ದ ಕಮ್ಯಾಂಡ್ಮೆಂಟ್ಸ್ ಆಫ್ ದ Amen. ಲಾರ್ಡ್. Hallelujah. ಆ ಕಮ್ಯಾಂಡ್ಮೆಂಟ್ ಹೆಂಗೆ ನಡೆಯಕ್ಕೆ ಹೋಗುತ್ತೆ? ಅಬ್ರಾಮು ದೇವ್ರ ಮುಂದೆ ಆಸೆ ಪಟ್ಟ, ಅವ್ರ ಮೇಲೆ ತನ್ನ ಹೃದಯ ಇಟ್ಬಿಟ್ಟ. ದೇವರೇ, ನೀಲ್ದೆ ನನಗೆ ಯಾವುದೂ ದೊಡ್ಡದಿಲ್ಲಪ್ಪ, ಸ್ತೋತ್ರ. Amen. ನೀನೇ ನನ್ನ ಸರ್ವಸ್ವಪ್ಪ, ನಿನಗಿಂತ ದೊಡ್ಡ ಕಾಸ್ಟ್ಲಿ ವಸ್ತು ಯಾವುದೂ ಇಲ್ಲಪ್ಪ ಪ್ರಪಂಚದಲ್ಲಿ. ಬರಿಗೈಯಾಗಿ ಕೇರ ಫುಟ್ಬಾತ್ ಆಗಿದ್ದರೆ ನಮಗಿಷ್ಟೆಲ್ಲ ಆಶೀರ್ವಾದ ಕೊಟ್ಟಿದ್ಯಪ್ಪ. ಈ ಮಗು ಕೂಡ ನಿಂದೆ ಅಲ್ಲಪ್ಪ, ಈ ಮಗು ಕೇಳ್ತಿದ್ಯಾ, ಕೊಡ್ತೀನಪ್ಪ. ನನಗೆ ನೀನು ತುಂಬ ಮುಖ್ಯಪ್ಪ. ನಿನ್ನ ಹೃದಯದಲ್ಲಿ ನನ್ನ ಹೃದಯದಲ್ಲಿ ನಿನ್ನನ್ನು ತುಂಬ ದೊಡ್ಡದಾಗಿ ಇಟ್ಟಿದ್ದೀನಿ. ನಿನ್ನ ವಾಕ್ಯ ಹೇಳುತ್ತೆ, ನಿನ್ನ ದೇವರಾದ ಕರ್ತನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸ್ತೇನೆ. ಇಟ್ ಡಿಡ್ ನಾಟ್ ಚೇಂಜ್, ಇಟ್ ಡಿಡ್ ನಾಟ್ ಚೇಂಜ್. ಅವಾಗ ಅವನು ಎಷ್ಟು ಆ್ಯಕ್ಟಿವ್ ಇದ್ದಿರಬೇಕು. 113 ವರ್ಷ, 100 ವರ್ಷದಲ್ಲಿ ಅವರಾದಾಗ ಮಗು ಆಯಿತು ಅಂತ ಹೇಳುತ್ತೆ. ಈಗ ಮಗುಗೆ 13 ವರ್ಷ, 14 ವರ್ಷ, 15 ವರ್ಷ, ಟೋಟಲ್ ಎಷ್ಟಾಯಿತು? 100 + 14 ಎವಾಂಜಲಿನ್ 140, 114 ಇಯರ್ಸ್ ಬನ್ ಗಯ. ಅವೆ ನಾವು 114 ವರ್ಷ ಆದಾಗ ಅವನು ಹೆಂಗೆ ಟ್ರಿಮ್ ಆಗಿದ್ದಿರ್ತಾನೆ ಜಯಣ್ಣ, ಹಂಗೆ ಕೋಲಿಡ್ಕೊಂಡು ಅಪ್ಪ ಅಮ್ಮ ಅಯ್ಯೋ, ಆ್ಯಕ್ಚುಲಿ ಬೆಂಟಾಗ್ಬಿಡುತ್ತೆ, ಬಾಡಿ ಎಲ್ಲ ಹೋಗ್ಬಿಟ್ಟಿರುತ್ತೆ ಅವನಿಗೆ. ಈವನ್ ಇನ್ ದಟ್ ಏಜ್ he can hear the voice of God. Hallelujah. There with me. Even in that last age, ಆ ಕೊನೆ ಏಜಲ್ಲಿ ಕೂಡ he can hear the voice of God. ಇವತ್ತು ನಿಮ್ಗೆ ವಾಯ್ಸ್ ಕೇಳೋಕ್ಕಾಗ್ತಾ ಇಲ್ಲ. he can hear the voice because his heart was with God. ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿ ಅಂತ ಹೇಳಿದ ತಕ್ಷಣ ನಾನು ಹೇಳ್ತೀನಿ, ಮಕ್ಕಳೇ, ನೀವು ಆ ಥರ ಪ್ರೀತಿ ಮಾಡಿ ನೋಡಿ. ನೀವು ಹಾಕಿರೋ ನೆಕ್ಲೆಸ್ ಆಗಲಿ, ಒಡವೆ ಆಗಲಿ, ಡೈಮಂಡ್ ಆಗಲಿ ನಿಮಗೆ ಕಾಸ್ಟ್ಲಿ ಆಗಿರೋಕ್ಕಾಗಲ್ಲ. ಅದು ಇರೋಕ್ಕೆ ಸಾಧ್ಯ ಇಲ್ಲ, ಅದು ಚಾನ್ಸೇ ಇಲ್ಲ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿನ್ನ ನಿಧಿ ಎಲ್ಲಿರುತ್ತೋ ನಿನ್ನ ಹೃದಯ, ಅಲ್ಲಿರುತ್ತೆ. ವೇರ್ ದೇರ್ ಇಸ್ ಯೋರ್ ಟ್ರೆಜರ್ ದೇ ಶಾಲ್ ಬಿ ಯೋರ್ ಹಾರ್ಟ್. ಸೊ ವೇರ್ ಇಸ್ ಯೋರ್ ಹಾರ್ಟ್ ನಾವು? ನಿನ್ನ ಹೃದಯ ಎಲ್ಲಿದೆ ಅಲ್ವಾ? ಹೃದಯ ಎಲ್ಲಿದೆ ನೋಡಿ. ಯಾರೋ ಒಬ್ಬರು ಬಸ್ ಮನೇಲಿ ಇರ್ತಾರೆ, ಇಡ್ಲಿ ವಡೆ ಎಲ್ಲ ಸುಡ್ತಾ ಇರ್ತಾರೆ, ಸಡನ್ನಾಗಿ ಮೊಬೈಲ್ ನೋಡ್ತಿರ್ತಾರೆ. ಸಡನ್ನಾಗಿ ಏನೋ ಈ ರೀಲ್ಸ್ ನೋಡ್ತಾ ಇದ್ದಂಗೆ ಶಿವಾಜಿನಗರಲ್ಲಿ 100 ರೂಪಾಯಿಗೆ 4 ಸಿಲ್ಕ್ ಸ್ಯಾರೀಸ್ಗಳು ಕೊಡ್ತಾ ಇದ್ದಾರೆ. ಆಗ ಮಧ್ಯಾಹ್ನ 1 ಗಂಟೆಯಿಂದ 6 ಗಂಟೆವರೆಗೆ ಅಂತ ಹೇಳಿದ ತಕ್ಷಣ ಆ ಅಮ್ಮ ಎದ್ದು ನಿಂತಿದ್ದಾಯ್ತು, ಸೀರೆ ಗೀರೆ ಎಲ್ಲ ಕಟ್ಟಿ ಪಟ್ಟಿ. ಗಂಡ ಹೇಳ್ತಾನೆ, ಇವಾಗ ತಾನೇ ಚಟ್ನಿ ರುಬ್ತಾ ಇದ್ದಲ್ಲ, ಎಲ್ಲೇ ಹೋಗ್ತೀಯಾ? ಸುಮ್ಮನೆ ಬೇಗ ನೀವೆಲ್ಲ ಬೇಗ ಊಟ ಮಾಡಿ. ಅಲ್ಲ ಕಡೆ ಏನಾಯ್ತು? ಯಾರೋ ಸತ್ತೋದ್ರ? ಯಾರು ಸತ್ತಿಲ್ಲ, ನೀನು ಸತ್ತಿಲ್ಲ, ಸುಮ್ಮನೆ ಇರು. ಅಲ್ಲನೇ ಗೊತ್ತಾಯ್ತು ಯಾರು ಸತ್ತಿಲ್ಲ, ನೀನು ಯಾಕೆ ಎಕ್ಸೈಟ್ ಆಗಿದ್ಯಾ? ಇಲ್ಲ ಎಲ್ಲ ಹೋಗ್ಬೇಕು ಸಡನ್ನೇ. ಎಲ್ಲೇ ಹೋಗ್ಬೇಕು ನೀನು? ಈ ಬೆಳಗ್ಗೆಯಿಂದ ಏನು ಹೇಳೇ ಇಲ್ವಲ್ಲ, ಸಡನ್ನಾಗಿ ಯಾವುದಿದು ಪ್ರೋಟೋಕಾಲ್ ನಿಂತು ಸಡನ್ನಾಗಿ ಹೋಗ್ತಿದ್ಯಾ? ಇಲ್ಲ ಎಲ್ಲ ಹೋಗ್ಬೇಕು ನಾನು. ರೀಲ್ಸ್ ನೋಡ್ಬಿಡ್ತೆ ಅಜ್ಜಿ, ಯಮ್ಮ ನೋಡ್ಬಿಟ್ಲೆ ಶಿವಾಜಿನಲ್ಲಿ 100 ರೂಪಾಯಿಗೆ 4 ಸಿಲ್ಕ್ ಸ್ಯಾರಿಗಳು ಕೊಡ್ತಾರಂತೇಳಿ ಸೀರೆ ಹಾಕಿದಾಯ್ತು, ಮೇಕಪ್ ಮಾಡಿದಾಯ್ತು. ಕರೆಕ್ಟಾಗಿ 1 ಗಂಟೆಗೆ ಮುಂಚೆ 12ವರೆಗೆ ಬಂದು ನಿಂತುಬಿಟ್ರಲ್ಲಿ. ನಿಂತುಬಿಟ್ರು. ಸೀರೆ ತೊಗೊಂಡಿದ್ದು ಆಯಿತು. ತೊಗೊಬೇಕಾದ್ರೆ ಅಲ್ಲಿ ಇಲ್ಲಿ ಪರಿಚಯ, ಆ ರಶಲ್ಲೆಲ್ಲ ಪರಿಚಯ ಎಲ್ಲ ಗಾಯ ಆಗಿ, ಆ ಗಾಯ ಆ ಥರ ನೋಡಲಿಲ್ಲ ಅವ್ರು. ಯಾಕಂದರೆ ಹೃದಯ ಸೀರೆ ಮೇಲೆ ಐತೆ, ಸೀರೆ ಮೇಲೆ ಐತೆ. ವಾಲೆ ಬಿದ್ದೋಯ್ತು, ವಾಲೆ ಬೇಲಿಲ್ಲ. ವಾಲೆ ಹೋಗ್ಬಿತ್ತು ಗೊತ್ತಿಲ್ಲ. ನೀವು ಎಷ್ಟಲ್ಲಿ ಸೀರೆ ಬಾಚ್ಕೊಳ್ತಾ ಇದ್ದಲ್ಲ, ದಬಗು ಅಂತ, ಅದಕ್ಕೆ ಸೀರೆ ಅಲ್ಲೇ ಹೊರ್ಟೋಯ್ತು. ನೀನು ನೋಡು, ನಿನ್ನ ಹೃದಯ ಒಂದೇ ಕೇಂದ್ರೀಕೃತ ಆಗ್ಬಿಡುತ್ತೆ. ಯು ಹಾರ್ಟ್ ವಿಲ್ ಫಿಕ್ಸ್ ಒನ್ ದಟ್ ಸ್ಯಾರೀಸ್. ಅದು ಎಲ್ಲ ಆಗಿದ ತಕ್ಷಣ ಯು ವೋಂಟ್ ಸಿ ರೈಟ್ ಆ್ಯಂಡ್ ಲೆಫ್ಟ್. ಯಾರು ನೋಡಲ್ಲ, ಯಾರು ಏಟ್ ಬಿತ್ತಾ, ಗಾಯ ಆಯ್ತಾ, ಸ್ಕ್ರಾಚಸ್ ಆಯ್ತಾ, ವಾಲೆ ಬಿದ್ದುಬಿಡ್ತಾ. ಆಮೇಲೆ ಮನೆಗೆ ಬಂದಮೇಲೆ ಗೊತ್ತಾಗೈತೆ ಅಮ್ಮನಿಗೆ 100 ರೂಪಾಯಿದು ಸೀರೆ ಸಿಕ್ಕೈತೆ, ಆದರೆ ಎಡಗಡೆ ಇರೋ ಕಿವಿಲಿರೋ ವಾಲೆ ನಿಗರ್ಕೊಂಡು ಹೊರಗಡೆ ಹೋಗೈತೆ. ಆ ವಾಲೆನೇ 8 ಗ್ರಾಮು. ಆ ವಾಲೆ 8 ಗ್ರಾಮ್. 8 × 1,000ಕ್ಕೆ ಲಕ್ಷ ಮೇಲೆ 10,000 ಎಷ್ಟಾಯಿತು? 80,000. 100 ರೂಪಾಯಿಗೆ ಹೋಗಿ 80,000 ರೂಪಾಯಿ ಕಳ್ಕೊಂಬಂತು. ಪಿಶಾಚಿ ಮಾಡೋದಿದೆ ಕೆಲಸ. ಹಲೋ, ಹೆಣ್ಣುಮಕ್ಳು ಯೋಚನೆ ಮಾಡ್ತಿದ್ದೀರ? ಅಯ್ಯೋ ನೋಡ್ತಾ ಇದ್ದೀನಿ ರೀ. ಹೆಣ್ಣುಮಕ್ಳಿಗೆ ಆಸೆ ಸೀರೆ ಮೇಲೆ,
ಸೋನಾ ಚಾಂದಿ ಮೇಲೆ ಉಪ್ಪರ್ ಜಾತ ಆಯ್ತು ಬರಾಯ್ ಆಂಕ್ ಅದ್ರ ಮೇಲೆ ಕಣ್ಣು ಹೋಗ್ಬಿಡುತ್ತೆ. ಅವನ ಕಣ್ಣಲ್ಲಿ ಫಿಕ್ಸ್ ಆಗಲಿಲ್ಲ. ಅದಕ್ಕೆ ದೇವರು ವಾಕ್ಯ ಪೌಲ್ ಹೇಳ್ತಾರೆ, ನಿಮ್ಮ ನಂಬಿಕೆನ ಹುಟ್ಟಿಸೋರು ಪೂರೈಸೋರಾಗಿರುವ ಯೇಸು ಕ್ರಿಸ್ತರ ಮೇಲೆ ದೃಷ್ಟಿ. ಅಂದರೆ ಈ ಕಣ್ಣಲ್ಲ, ಇದಕ್ಕೊಂದು ಕಣ್ಣಿದೆ, ಇದಕ್ಕೊಂದು ಕಣ್ಣಿದೆ. ಈ ಕಣ್ಣಿದೆ ಹೃದಯದ ಕಣ್ಣು. ಆರ್ಟ್ ಈಸ್ ದ ಇಂಡೆಕ್ಸ್ ಆಫ್ ಯುವರ್ ಫೇಸ್. ನಿಮ್ಮ ಹೃದಯ ಹೆಂಗಿದೆ ಈ ಮುಖ ತೋರ್ಸತ್ತೆ. ಇದೆಯಾ ಹೃದಯ ಅಂತಿರ್ತದೆ, ಹಂಗಿರತ್ತೆ ಹೃದಯ. ಮುಖನ ಕೋಪಿಸ್ಟ್ರು ಹೆಂಗಿರ್ತಾರೆ, ಕೋಪ ಎಲ್ಲಿಂದ ಬಂತದೆ ಅಂಜಿಡಪ್ಪ, ಉಳ್ಳೆ ಇರುತ್ತದೆ ಅದು. ಪಾಂಬು ಆಡು ಪಾಂಬೆ ಆಡು ಒಳಗಿದೆ ಅದು. ಖುಷಿ ಇತ್ತು ಅಂದ್ರೆ ಮುಖ ಹೆಂಗಿರುತ್ತೆ, ಗಲಗಲ ಗಲ ಗಲಗಲ ಅಡಿ ಇರ್ಕೋಪ ಇರತ್ತೆ. ಯಾಕೆ? ನಿನ್ನ ಹೃದಯ ಆಸ್ ದ ಥಿಂಗ್ಸ್ ಆಸ್ ದ ಮ್ಯಾನ್ ಥಿಂಗ್ಸ್ ಸೊ ಹಿ ಈಸ್ ಔಟ್ ಆಫ್ ದ ಅಬಂಡೆನ್ಸ್ ಆಫ್ ದ ಹಾರ್ಟ್ ದ ಮೌತ್ ಶಾಲ್ ಸ್ಪೀಕ್. ನಿನ್ನ ಹೃದಯದ ತುಂಬಿರದೆ ಬಾಯಿಂದ ಹೊರಟು ಬರುತ್ತೆ. ಅಪ್ಪ ಹೇಳ್ತಾರೆ ಸೀಸಾಕ್ ಹತ್ರ, ನೀನು ನಿಮ್ಮ ತಂದೆಯಾದ ಅಬ್ರಹಾಮ್ ಹೇಳಿ ನನ್ನ ಮಾತನ್ನು ಕೇಳಿ, ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞೆ ನೇಮ ವಿಧಿಗಳನ್ನ ಕೈಗೊಂಡು ನಡೆದಿದ್ದಾನೆ. ಸರ್ಟಿಫೈ ಕಾಪಿ ಮಾಡ್ತಾ ಇದ್ದಾರೆ. ಈ ಫುಲ್ಫಿಲ್ ಆಲ್ ಮೈ ಲಾ, ನನ್ನ ಕೈಗೊಂಡು ನಡೆದಿದ್ದಾನೆ. He has given entire his heart to my ministry. ನನ್ನ ಬಳ್ಳಿ ಬಂಗಾರಕ್ಕಿಂತ ನಿನ್ನನ್ನು ಜೀವ ಬಲಿಯ ಕೊಡಕ್ಕೂ ಕೂಡ ನಿಮ್ಮ ಅಪ್ಪ ರೆಡಿಯಾಗಿದ್ದ ಕಣ. ಅವನು ಒಂದು ದಿನ ಕೂಡ ಅವನು ಒಡವೆಗಾಗ್ಲಿ ಹಣಕ್ಕಾಗಿ ಆಸೆ ಪಡಲಿಲ್ಲ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಾಯ್ತು, ನನ್ನ ಸನ್ನಿಧಿ ಹುಡ್ಕೊಂಡು ಬಂದ್ರೆ ಒಡವೆ ತಾನಾಗೆ ಬರುತ್ತೆ, ವಸ್ತುಗಳು ತಾನಾಗೆ ಬರುತ್ತೆ, ಅಭಿಷೇಕ ತಾನಾಗೆ ಬರುತ್ತೆ. ನನಗೆ ಬರುತ್ತೆ ಅಲ್ಲ, ಅಭಿಷೇಕ ಆದ್ಮೇಲೆ ಬಂದ್ಬಿಡತ್ತದು. ಅದಕ್ಕೆ ಅಪ್ಪ ಹೇಳ್ತಾರೆ, ನಾನು ಅವನಿಗೆ ಮಾಡಿದ ಎಲ್ಲ ಆಶೀರ್ವಾದ ಮಾಡಿದ್ರು. ಇವಾಗ ಅದೆಲ್ಲ ಆದೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಗಾಡ್ ಸ್ಪೀಕ್ ಇನ್ ದ 5th ವರ್ಸಲ್ಲಿ ಏನು ಮಾತಾಡ್ತಾರೆ ನೇತ್ರ ಅವರೇ, ಟರ್ನ್ ಬಿಟ್ಟು ದ 5th ವರ್ಸ್. ನಿನ್ನ ಸಂತತಿಯವನ್ನು ಅವರೆಲ್ಲ ಹೇಳ್ತಾರೆ, ಇದೆಲ್ಲ ನಿಮ್ಮ ಅಪ್ಪ ಮಾಡ್ದ ಸುಜಾತ ಅವರೇ. ಈಗ ನಾನು ನಿನ್ಗೇನು ಮಾಡ್ಬೇಕು? ಸೊ ವಾಟ್ ಐ ಹ್ಯಾವ್ ಟು ಡೂ ಮೈ ಲೋ? ಐಸಾ पूछो मेरे पास, मैं बोलता तुमको क्या करना पड़ेगा, तुम सही बात है नहीं? ನಿಮ್ಮ ಅಪ್ಪನ ಹತ್ರ ಎಷ್ಟೇ ಆಸ್ತಿ ಇದೆ ನಿಮ್ದು ಆಗಲ್ಲ. ಅಪ್ಪ ನಿಮ್ಗೆ ಕೊಡಬೇಕು ಆಸ್ತಿ, ಅಪ್ಪ ನಿಮ್ಗೆ ಕೊಡಬೇಕು, ಅಪ್ಪ ಬರೆದು ಕೊಡಬೇಕು ಅಲ್ವಾ? ಅಪ್ಪ ಬರ್ಕೊಟ್ರೆ ಅವಾಗ ಹೇಳ್ತಾರೆ, ನಿನ್ನ ಸಂತತಿಯನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಮೇಲೆ ಎಲ್ಲ ಜನಾಂಗಗಳು ನಿನ್ನ ಸಂತತಿಯ ಮೂಲಕ ಆಶೀರ್ವಾದ. ವಾಟ್ ಎವರ್ ಗಾಡ್ ಹ್ಯಾಸ್ ಮೇಡ್ ದ ಕವನೆಂಟ್, ಈ ರೀಕಾಂಟ್ರಾಕ್ಟ್ ಮಾಡ್ತಾರೆ ದೇವ್ರು. ಮತ್ತೆ ಯಾರ ಹತ್ರ? ಈಸಾಕ್ ಹತ್ರ. ಅಲ್ಲಿವರೆಗೂ ಅವ್ನು ಗೊತ್ತಿರಲಿಲ್ಲ. ನೋಡಿ, ನಮ್ಮ ಮಗ ಐಸಾಕ್ ಇದ್ದಾನೆ, ಕಾಸು ಕೇಳ್ತಾನೆ, ಅದೆಲ್ಲ ಕೇಳಿದೆ ಕೊಡ್ತಾ ಇರ್ತೀನಿ ನಾನು. ಅವನಿಗೆ ಏನು ಗೊತ್ತಿಲ್ಲ ನಾನು ಹೆಂಗೆ ದುಡಿದು ಬಂದಿದ್ದೀನಿ ಅಂತೇಳಿ. ನನ್ನ ಲೈಫ್ ಸ್ಟೈಲ್ ಅವನಿಗೇನು ಗೊತ್ತಿಲ್ಲ. ಅವನಿಗೆ ಈ ಡೋಂಟ್ ನೋ ವೈ ಸ್ಟಿಲ್ ಈ ಡಿಡ್ ನಾಟ್ ಗಾಟ್ ದನ್ ಎನ್ಕೌಂಟರ್ ವಿತ್ ಗಾಡ್. ಇವಾಗ ನೇತ್ರ ಕಷ್ಟಪಡ್ತಾ ಇರೋದು, ಮಕ್ಕಳು ಗೊತ್ತಿಲ್ಲ. ಮಕ್ಕಳು ಪೌಡ್ರ್ ಕೇಳ್ತಾರೆ, ಲಿಪ್ಸ್ಟಿಕ್ ಕೇಳ್ತಾ ಎಲ್ಲ ತಂದು ಕೊಡ್ತಾ ಇರ್ತಾಳೆ. ಆ ಕಷ್ಟದ ಶ್ರಮ ಏನದು ಅವ್ರಿಗೆ ಗೊತ್ತಿಲ್ಲ, ಅದು ತಾಯಿ ಗೊತ್ತಿರುತ್ತೆ. ಅದು ಹೆಂಗೆ ಬಂತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಅದು ನಮ್ಮ ಮಗನಿಗೆ ಗೊತ್ತಿಲ್ಲ. ಈಗ ನಾನು ಸತ್ತ ಮೇಲೆ ನನ್ನ ಮಗ ಸೇವೆಗೆ ಬರ್ತಾನಲ್ಲ, ಆವಾಗ ದೇವ್ರನ ಜೊತೆ ಮಾತಾಡ್ತಾರೆ. ಏನು ಮಾಡಿದೆ ಮಗ, ನಿಮ್ಮಪ್ಪ ಹಿಂಗೆಲ್ಲ ಇದ್ದ, ನೀನೇನು ಮಾಡ್ತಾ ಇದೀಯಾ, ನೀನು ಯಾವ ಲೆವೆಲ್ ಬಂದಿದೆಯಾ, ಯಾವ ಲೆವೆಲ್ ನೀನು ಬರಬೇಕಾಗಿತ್ತು, ವೇರ್ ಯು ಆರ್ ಸಪೋಸ್ ಟು ಬಿ, ಹೂ ಐ ಆಮ್, ನಾನು ಯಾರು, ನಿನ್ನೊಳಗಿರೋರು ಯಾರು, ನಿಮ್ಮ ಜೊತೆ ಮಾತಾಡ್ತಾರೆ. ಅದಕ್ಕೆ ಮನಿ ಈಸ್ ದ ಮ್ಯಾನೇಜ್ಮೆಂಟ್. ನಿಮ್ಗೆ ಹಣ ಕೊಟ್ಟಾಗ ನೀವು ಅದನ್ನು ಕಾಪಾಡೋದನ್ನ ಕಲಿಬೇಕು. ನೋಡಿ, ಕೆಲವ್ರಿಗೆ ಹಣ ಬಂದ್ಬಿಡುತ್ತೆ. ಈ 1 ಲಕ್ಷ ಬಂತು ಅಂದರೆ ಹೆಂಗಸರಿಗೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರ ಥರ ಹರಿಯೋ ನದಿ ಇದ್ದಂಗೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆಲ್ಲ ನದಿಗಳ ಹೆಸರಿಟ್ಬಿಟ್ಟವ್ರೆ. ಗೋದಾವರಿ, ಭದ್ರಾವತಿ, ತುಂಗಾವತಿ, ಅರ್ಕಾವತಿ, ಪ್ರಾಣಾವತಿ, ಗಂಗಾ, ಯಮುನಾ, ಜಮುನಾ, ನೇತ್ರಾವತಿ. ಅವ್ರು ಒಂದು ಕಡೆ ನೀರು ಹರ್ಕೊಂಡು ಹೋಯ್ತಾ ಇರ್ತದೆ ನೋಡಿ ಅವರೆಲ್ಲ ಕಡೆ. ಅದು ಗಂಡಸರಿಗೆ ನದಿ ಹೆಸರಿಕ್ಲಿಲ್ಲ, ಎಲ್ಲ ಪರ್ವತ ಹೆಸರುಗಳು ಇಟ್ಬಿಟ್ರು. ಗೋಮಟೇಶ್ವರ ಬೆಟ್ಟ, ಮಹದೇಶ್ವರ ಬೆಟ್ಟ, ಗೋಪಾಲ ಬೆಟ್ಟ, ಗಿರಿ ಬೆಟ್ಟ. ಅದು ಕೂತ್ರೆ ಅಲ್ಲೇ ಇರ್ತದೆ ಬೆಟ್ಟ ನೋಡಿ. ಅದು ಅವನ ಗಂಡ ಬಂದು ಕೂತ್ಕೊಂಡ್ರೆ ಬಿಡು, ನೀನು ಕೂತ್ಮೇಲೆ ನೀನು ಎದೊಳಲ್ಲ ಬಿಡು ನೀನು. ಅಲ್ಲ ಮಿಕ್ಸಿ ಎತ್ಕೊಬ, ಹೋಗಿ ಎತ್ಕೊಬ ನೀನೆ. ಅಯ್ಯೋ ತಟ್ಟೆ ಎತ್ಕೊಬ ಹೋಗು. ಏನಿಗೆ ದಬಾಕೊಂಡು ಮಲಗಿದೆ, ಹಾಗೆ ಮಲಗಿದ ಏನು ದಬಾಕೊಂಬಿಟ್ಟ. ಎದೊಳಲ್ಲ ಗಂಡಸರು, ಅಲ್ಲೇ ಇರ್ತಾರೆ. ಅದಕ್ಕೆ ಅಲ್ಲಿ ಇದ್ದು ಹಿಂಗೆ ಟಿ ವಿ ನೋಡ್ಕೊಂಡು ನೋಡಿ ಕಚ್ಕದ್ದು ಹೇಳ್ಬಿಡುತ್ತೆ, ಎಲ್ಲ ಕೊಡ್ಬಿಡ್ತದೆ ನೋಡಿ, ಹೇಳ್ಬಿಡ್ತದೆ ನೋಡಿ. ಪಿಶಾಚಿ ಒಳಗೆ ಬರ್ತದೆ, ಬಂದು ನೋಡ್ತದೆ, ಯಾರಿಗೆ ಬಿಡೋಣ ಫಸ್ಟ್ ಬಾಣ. ಅವಳು ಚೆನ್ನಾಗಿ ಕೆಲಸ ಮಾಡ್ತಾಳೆ, ಹುಡುಗಿರು ಹಿಡ್ದೆ ಬಟ್ಟೆ ಒಗಿತಾಳೆ,
ಪಾತ್ರೆ ತೊಳಿತಾಳೆ, ಮತ್ತು ಅಲ್ಲಿಗೆ ಹೋಗ್ತಾಳೆ, ಮಕ್ಕಳು ನೋಡಿ ಸ್ಕೂಲಿಗೆ ಕಳಿಸ್ತಾಳೆ, ಮಕ್ಕಳು ಬಂದ ತಕ್ಷಣ ಅಡುಗೆ ಮನೆಗೆ ಹೋಗ್ತಾಳೆ, ಗಿರ್ಗಂತ ಮಿಕ್ಸಿ ಆನ್ ಮಾಡ್ತಾಳೆ, ರುಬ್ತಾಳೆ, ಬಟ್ಟೆ ಹೋಗಿದ್ದಾಳೆ, ಎಲ್ಲ ಮಾಡೋ. ಇವಳು ಏನು ಮಾಡೋಕ್ಕಾಗಲ್ಲ ನಾವು. ಮತ್ತು ಯಾರಿಗೆ ಮಾಡ್ಬೋದು? ಅಂದೇ ಚೂಡು ಹಂಗೆ ಇರುತ್ತದೆ. ಅಲ್ಲಿ ಮಲಗಿದಾನಲ್ಲ ಗೋದ ಲಚಕ್ಕಂತ ಹೇಳಿದ್ಬಿಟ್ಟೆ, ಬಾರೇ ಏನಾಯ್ತು ಯಜಮಾನ್ರೆ ಹಂಗೆ ಅನ್ಕೊಂಡು ಹಂಗೇ ಗೋವಿಂದ ಆಗ್ಬಿಡ್ತಾರೆ ನೋಡಿ, ಫೋಟೋಗೆ ಬಂದ್ಬಿಡ್ತಾರೆ. ವಿಶಾಲಕ್ಕ ಯಜಮಾನ್ರು ಇಲ್ವಾ? ವಿಶಾಲವಾಗಿ ಮೇಲೆ ಹೋಗ್ಬಿಟ್ರಮ್ಮ ಅವರು, ಮೇಲೆ ಹೋಗ್ಬಿಟ್ರು. ಎಲ್ಲಿದ್ದಾರೆ? ಅದ ನೋಡಮ್ಮ ಫೋಟೋಲಿದ್ದಾರೆ ಅವರು. ಅಯ್ಯೋ ಪೈತಾಪ ಅನಿಸ್ತದಮ್ಮ ನೋಡಿ. ಎಲ್ಲ ಮನೆಗಳು ನೋಡಿ ಗಂಡಸರು ಬೇಕು ಸತ್ತಿರ್ತಾರೆ, ನೀ ಎಲ್ಲರೂ ನೋಡಿಬೇಕಾದ್ರೆ. ಹೆಂಗಸರು ಬೇಕು ಸಾಯಲ್ಲ, ಅವು ಸಾಯಲ್ಲ, ಅವುಗಳು ಅವು ಸಾಯಿಸ್ತವೆ ಅವುಗಳು. ಅಜ್ಜಿ ಇನ್ನೊಂದು ಅಜ್ಜಿ ಮುತ್ತಜ್ಜಿ ಇವೆರಡು ಲಾಲ್ ಬಾಗಲ್ ಪಾರ್ಕಿಂಗ್ ಹೋಗ್ತಾ ಇರ್ತವೆ ವಾಕಿಂಗು. ಎಲ್ಲಿ ಮೊಮ್ಮಗ ಜೈದಾಗ ಹೋಗ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಅಪ್ಪ ಅವನು. ಅಜ್ಜಿ ಇರ್ತವೆ, ಹೆಣ್ಣುಮಕ್ಳು ಇರ್ತಾರೆ, ಯಾಕೆ ಅವ್ರು ಲವಲವಿಕೆ ಕೆಲಸ ಮಾಡ್ತಿರ್ತಾರೆ, ಅವ್ರು ಒಂದು ಟೈಮ್ ಬಿಡುವು ತಗೊಳ್ಳಲ್ಲ. ನಾನು ಹೇಳ್ತೇನೆ, ಕರ್ತನ ರಾಜ್ಯದಲ್ಲಿ ಆ ರೀತಿಯಾದ ಹೈಪರ್ ಆ್ಯಕ್ಟಿವ್ ಆಗಿ ನೀವು ಇರುವುದನ್ನು ಕಲಿಬೇಕು. ಕೂತ ವಾಕ್ಯ ಏನಂತೆ ವಾಕ್ಯ ಅದು? ಅದೇ ಕೂತಿರುವಾಗಲೂ ನಿಂತಿರುವಾಗಲೂ ಒಂದು ಬಟಾಣಿ ಕೊಡು, ಅದು ಕಳಕ ಪಿಚ್ಚೆ ಕೊಡು, ಹಂಗಂದ ಕೂತಿರುವಾಗಲೂ ನಿಂತಿರುವಾಗಲೂ ಬುರ್ರರ್ಕೊಂಡು ಹೋಯ್ತಾ ಅಂತ ಏನಿಲ್ಲ ಅಲ್ಲಿ. ಸ್ವಾಮಿ ಈ ಥರ ಓದೋದಲ್ಲ ಅದನ್ನ. ಹಲೋ ಅಲ್ವಾ? ತಿನ್ಕೊಂಡು ಕಳಕ ಪಿಚ್ಚೆ ತಿನ್ಕೊಂಡು ಒಂದೆರಡು ಫ್ರೈ ಮಾಡು, ಕಳಕ ಚಿಕನ್ ಫ್ರೈ ಮಾಡು. ಅದೇನು ಬ್ರದರ್ ಹಾಕಿದ್ರೆ ಅದು ಹೇಳೋದು, ನೀವು ಹೋಗುವಾಗಲೂ ಬರುವಾಗಲೂ ಚಿಕನ್ ತಿನ್ಕೊಂಡಿರ್ಬೇಕು. ನೀನು ಹಿಂಗಿದ್ರೆ ಯಾವ ಉದ್ಧಾರ ಆಗ್ತೀಯ ನೀನು? ನೀನು ಹೈಪರ್ ಆ್ಯಕ್ಟಿವ್ ಆಗಿರ್ಬೇಕು. ನೀನು ಇಲ್ಲಿ ಬಂದೆ ಅಂತ ಹಾಕಳಿಸ್ತೀರಾ, ಇನ್ನು ಮನೆಗೆ ಹೋದ ಎಷ್ಟು ಹಾಕಳಿಸ್ಬೋದು ದೇವರಿಗೆ ಗೊತ್ತು. ಇಲ್ಲಿ ಬಂದು ಹಿಂಗೆ ಅಂತೀರಾ, ಇನ್ನು ಮನೆಗೆ ಹೋದ ಕಂಬಳಿನ ಹಾಕೊಂಡ್ಬಿಡ್ತೀರ ಗೊತ್ತಿಲ್ಲ. ಯಾವತ್ತಾದ್ರೂ ನೀವು ನೋಡಿದ್ದೀರ ಬ್ರದರ್ ಹಂಗೆ ನಿದ್ರೆ ಮಾಡ್ಕೊಂಡು, ಪ್ರಿಯರಾದ ದೇವ ಜನರೇ? ನೋ, ಐ ನೆವರ್ ಅಲೋ ದ ಡೆವಿಲ್ ಟು ಸ್ಟೀಲ್ ಮೈ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ಒಂದು ದಿನ ಕೂಡ ಸೈತಾನ ನನ್ನ ಸಂತೋಷನ ಕದಿಯೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಒಂದು ದಿನ ಕೂಡ ನಾನು ಬಡವನಾಗಿರೋಕ್ಕೆ ಇಷ್ಟಪಡೋದಿಲ್ಲ. ಒಂದು ದಿನ ಕೂಡ ನಾನು ಕೊರತೆ ಆಗಿರೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನನ್ನ ಕೊರತೆಗಳನ್ನೆಲ್ಲ ಅವರ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಗಳನ್ನ ನೀಗ್ಸೋಕ್ಕೆ ಆತ ಶಕ್ತನ. ಅದಕ್ಕೆ ದೇವರಿಗೆ ಹೇಳ್ತಾರೆ, ನಿಮ್ಮ ಅಪ್ಪ ಎಲ್ಲ ಮಾಡ್ದ, ನಿಮ್ಮ ಅಪ್ಪನಿಗೆ ಹಣದ ಕೊರತೆ ಕಮ್ಮಿ ಮಾಡಲಿಲ್ಲ, ಒಡವೆ ಕೊರತೆ ಕಮ್ಮಿ ಮಾಡಲಿಲ್ಲ. 13ನೇ ಅಧ್ಯಾಯದಲ್ಲಿ ಬೆಳ್ಳಿ ಬಂಗಾರ ಎಲ್ಲ ವಿಧದ ಧನರಾಶಿಗಳಿಂದ ಜನಶೇಷಿಗಳಿಂದ ಅವನಿಗೆ ಕೊಟ್ಟೆ. 300 ಜನ ಕೆಲಸದವನ್ನ ಇಟ್ಟಿದ್ದೀನಿ ಅಂತ ಹೇಳ್ತಾರಪ್ಪ. 300 ಜನ ಅಂದರೆ ಅವನು ಎಕರೆ ಎಷ್ಟಿರಬೇಕು? 6, 8, 10 ಸಾವಿರ ಎಕರೆಗಳ ಜಮೀನು ಅವನಿಗಿತ್ತು. ಪ್ರಿಯ ಮಕ್ಕಳೇ, ಇವತ್ತು ನಮ್ಗೆ ಸರಿಗೆ 30-40 ಇಲ್ಲ. ಹಲೋ, ಏನು ಮಾಡೋದು ಗೊತ್ತಾ? ನಮ್ಮ ಹಣೆ ಬರ, ನಮ್ಮಪ್ಪ ಸರಿ ಇಲ್ಲ. ಹೌದು, ಅವರಪ್ಪ ಸರಿ ಇಲ್ಲ, ನೀನು ಸರಿ ಇದೆಯಾ? ಅವ್ನು ಸರಿ ಇಲ್ಲದೆ ಹೋಗ್ಬಿಟ್ಟ, ಕರೆಕ್ಟ್, ನಾನು ಒಪ್ಕೊಳ್ತೀನಿ. ನೀನು ಸರಿ ಇದೆಯಾ? ಏನು ಮಾಡೋದು ಗೊತ್ತಾ? ನೀನು ಸರಿ ಆಗೋದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದಾನೆ ವೇದಿಕೆ. God has given you a platform for you to increase in every numerical, in every mannerism. ಎಲ್ಲ ದರಲ್ಲೂ ನೀನು ಹೆಚ್ಚಿ ಮೇಲೆ ಬರಬೇಕನ್ನೋದೇ ದೇವರ ಚಿತ್ತವಾಗಿದೆ. ನಿನ್ನ ಕಣಜಗಳಲ್ಲಿ ಗೋಧಿ ದವಸ ಧಾನ್ಯಗಳು ತುಂಬಿ, ನಿನ್ನ ತಟ್ಟೆಗಳಲ್ಲಿ ದ್ರಾಕ್ಷರಸ ತುಂಬಿ, ನಿನ್ನ ಮನೆಗಳಲ್ಲಿ ಹಣ ಐಶ್ವರ್ಯಗಳು ತುಂಬಿಕೊಂಡು, ಎಲ್ಲ ವಿಷಯದಲ್ಲಿ ಆಶೀರ್ವಾದ ನಿನ್ನ ಮನೆಯೊಳಗೆ ತುಂಬಿಕೊಂಡು ಬರುವಾಗೆ ದೇವರು ನಿನ್ನ ಮನೆಯೊಳಗೆ ಆಶೀರ್ವಾದನ ಅವರು ತುಂಬಿಸಿ ಅವ್ರು ಇಡೋದಕ್ಕೆ ಶಕ್ತರಾಗಿದ್ದಾರೆ. ಎಲ್ಲ ಕಲ್ಲುಗಳು, ಎಲ್ಲ ವಜ್ರಗಳಿಂದ ಅವನಿಗೆ ತುಂಬಿಸಿ ಕೊಡೋಕ್ಕೆ ಅವರು ಶಕ್ತರಾಗಿದ್ದಾರೆ. ವಜ್ರ, ವೈಡೂರ್ಯ, ಪಚ್ಚೆ, ಪದ್ಮರಾಗ, ಗೋಮೇಧಿಕ, ಮಾಣಿಕ್ಯ, ಪೀತರತ್ನ, ಬೇರುಲ್ಲ, ಪುಷ್ಪರಾಗ, ಕರಡಪಚ್ಚೆ, ಇಂದ್ರನೀಲ, ನೀಲಸ್ಫಟಿಕ 12 ಕಲ್ಲುಗಳಿಂದ ಅಪ್ಪ ನಿಮ್ಗೆ ಕೊಡ್ತಾರೆ. ದೇವ್ರ ಸ್ತೋತ್ರ. ಯಾಕೆ ಆಮೇಲೆ ಏನಿಲ್ಲ. ಕೆಲವು ನನ್ನೇ ನೋಡ್ತಾರೆ ಸೇವಕರು, ಏನು ಮಗ ಉಂಗುರ ಎಲ್ಲ ಹಾಕೊಂಡವ್ ನೀವು, ಇನ್ನೇನು ಉಂಗುರ ಹಾಕೊಳ್ಳೋದೇನು ಜನವಾರನ ಹಾಕ್ಬೇಕು ನಿನಗೆ? ಜನವಾರನ ಹಾಕ್ಬೇಕು ನಿನಗೆ? ಅಲ್ಲ, ನೀವು ಅದೆಲ್ಲ ಹಾಕಿ, ನಿಮ್ಮದು ಪ್ರಸಂಗ ಎಲ್ಲ ತುಂಬ ಚೆನ್ನಾಗಿದೆ. ಅದೊಂದು அந்த பிசாசு இருக்குது பாருங்க, பார்த்தீங்களா? ಅದು ಪಿಶಾಚ. ಇದು ದೇವರೇ ಹೇಳ್ತಾರೆ ಅವನಿಗೆ ಬೆಳ್ಳಿ ಬಂಗಾರದಿಂದ ಆ ಪಿಶಾಚ ಅಂತ ಹೇಳಿರ್ಬೋದು ದೇವರು.
ಯೋಬನಿಗೆ ಕೊಟ್ಟು ಬ್ರದರ್ದು ತುಂಬ ಚೆನ್ನಾಗಿದೆ ಟೀಚಿಂಗ್ ಎಲ್ಲ. ಆದರೆ ಅವ್ರ ಕೈ ಹಿಂಗೆ ಎತ್ತುತ್ತಾರಲ್ಲ, ಆ ಕೈಯಲ್ಲಿ 2 ಉಂಗುರ ಐತೆ. ಅದೊಂದು ನೋಡಿ ರೊಂಬ ತಡೆಯ ಇರ್ತದೆ. ಕಣ್ಣೆ ಮೂಡು, ಕಣ್ಣ ಹೀಗೆವಾ ಅಂತ ಹೇಳ್ತೀನಿ. ನೀನು ಅದನ್ಯಾಕೆ ನೋಡ್ತೀಯ ಒಡವೆನ? ನಿನಗೆ ಕೊಡ್ತಾರೆ. ನಾವು ಯಾರು ಬಂದು ಹೇಳ್ತಾರೆ, ಬ್ರದರ್ ನೀವು ಒಂದು ಎಲ್ಲ ಚೆನ್ನಾಗಿದೆ, ಆ 2 ಉಂಗುರ ತೆಗೆದುಬಿಟ್ಟು ನೀವು ಪ್ರಸಂಗ ಮಾಡಿ ಇನ್ನೂ ಆತ್ಮ ಜಾಸ್ತಿ ಆಗುತ್ತೆ. ನಾನು ಹೇಳ್ತೀನಿ ಅವ್ರಿಗೆ, ಆ 2 ಉಂಗುರ ಅಲ್ಲ, ಇನ್ನೂ 10 ಉಂಗುರ ಹಾಕ್ಕೊಂಡು ಮಾಡೋಣ ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ. ಏನು ಬ್ರದರ್, ಆರ್ ಯು ಸೀರಿಯಸ್? ಅಯ್ಯೋ ನನ್ನ ಮಗನ ಸೀರಿಯಸ್ ಆಗಿ ಹೇಳ್ತಿದ್ದೀನಲ್ಲೋ, ನನಗೆ ದೇವ್ರ ಆಶೀರ್ವಾದ ಕೊಡೋದಕ್ಕೆಲ್ಲ ಇಟ್ಟಿದ್ದಾನೆ. ವಾಟ್ ಯು ಸೇ ಬ್ರದರ್, ಇದೆಲ್ಲ ಹಾಕ್ಕೋಬೋದಾ? ಅಲ್ಲ ನಾವು ಯೋಸೇಫು ಹೆಲ್ಮೆಟೇ ಹಾಕ್ಕೊಂಡಿದ್ನಲ್ಲೋ, 32 kg ಹೆಲ್ಮೆಟ್ನ ಹಾಕ್ಕೊಂಡಿದ್ನಲ್ಲೋ. 80 ವರ್ಷದವರೆಗೂ ಹೆಲ್ಮೆಟ್ ಹಾಕ್ಕೊಂಡು ತಲೆನೋವು ಬರಲಿಲ್ಲ, ಮೈಗ್ರೇನ್ ಬರಲಿಲ್ಲ, ಬೆಳ್ಳಿ ಬಂಗಾರ ಚಿನ್ನ ಹಾಕ್ಕೊಂಡು ಒಂದು ದಿನ ಕೂಡ ಹಿಂದೆ ಹೋಗದೆ ರಿಯಲ್ ಪೆಂತಗೋಸ್ತಾಗಿ ಜೀವನ ಮಾಡಿದ್ನಲ್ಲೋ. ಅದೆಲ್ಲ ಅದು ಐತಲ್ಲ, ಅದಲ್ಲಿ ಐತೆ. ಯಾಕೆ ನೀನು ಬೈಬಲ್ ಪ್ರಾಸ್ಪೆಕ್ಟಲ್ಲಿ ನೋಡ್ತಾ ಇಲ್ವೇ? You are seeing every God's word in the denominational perspective, not in the God's perspective. What is the God's perspective? ದೇವರ ಉದ್ದೇಶ ಏನು? ನೀವೀಗ ಇರೋದಕ್ಕಿಂತಲೋ 1000ದಷ್ಟಾಗಿ ಹೆಚ್ಚಿಸಬೇಕು. ನೀವೀಗ ಇರೋದಕ್ಕಿಂತಲೋ 1000ದಷ್ಟಾಗಿ ಹೆಚ್ಚಿ. ನೀವೀಗ ಇರೋದಕ್ಕಿಂತಲೋ 1000ದಷ್ಟು ಹೆಚ್ಚಬೇಕು. 1000ದಷ್ಟು ಹೆಚ್ಚಾಗಿ ಮೇಲೆ ಬರಬೇಕೆಂಬುದೇ ದೇವರ ಚಿತ್ತ. Hallelujah. God wanted to increase you 1000 times more than what you are today. Amen. Hallelujah. ದೇವರು ನಿಮ್ಮನ್ನ 1000ದಷ್ಟು ಮೇಲೆ ಬರೋವರೆಗೂ ಅಪ್ಪ ನಿಮ್ಮನ್ನ ಬಿಡೋದಿಲ್ಲ. ಮಂಜುನಾಥ್ ಅವರೇ, ಅಪ್ಪ ನಿಮ್ಮನ್ನ ಬಿಡೋದಿಲ್ಲ. ಮನೋಹರವರೇ, ಅಪ್ಪ ನಿಮ್ಮನ್ನ ಒಂದು ಕಾಲಕ್ಕೆ ಬಿಡವೇ ಮಾಟಾರ್. ಉನ್ನೆ ಉಯರ್ತಿ ಬರಗಾಲ ಅಂದ್ಮೇಲೆ ಮಳೆ ಇಲ್ಲ, ಬಿಸಿಲಿಲ್ಲ, ಒಂದೇ ಎಲ್ಲ ಕೆರೆಗಳೆಲ್ಲ ಒಣಗಿ ಹೋಗಿದೆ, ದನಗಳು ಸಾಯ್ತಾ ಇದೆ, ಎಲ್ಲೂ ಬೆಳೆನೇ ಇಲ್ಲ, ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ. ಈಗ ಅದೇ ದೇಶದಲ್ಲಿ ಬೀಜ ಬಿತ್ತುಬಿಟ್ಟ ಅಂತ ಹೇಳ್ತೀವಿ. ಏನ್ರಿ ಇದು ಉಲ್ಟಾ ಇದೆ ಇದು? ಈಗ ಅರ್ಥ ಮಾಡ್ಕೊಳಕ್ಕಾಗುತ್ತೆ ಬೈಬಲ್. ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಹೌ ಯು ಕ್ಯಾನ್ ಇಂಟರ್ಪ್ರೆಟ್ ದ ಗಾಡ್ಸ್ ವರ್ಡ್. 26ನೇ ಎಲ್ಲ ಜನ ಊರು ಬಿಟ್ಟು ಹೋಗ್ತಾ ಇದ್ದಾರೆ, ಇವನು ಊರು ಬಿಟ್ಟು ಹೋಗ್ತಾ ಇದ್ದಾನೆ. ವಾಕ್ಯ ಆಯಿತು. ಅದೇ 26ನೇ ಅಧ್ಯಾಯ 12ನೇ ವಾಕ್ಯದಲ್ಲತ್ತೆ, ಈಸಾಕನ ದೇಶದಲ್ಲಿ ಇಲ್ಲ ಬೇದ ಮಿಸ್ಟೇಕ್ ಮಾಡಿ ಬರ್ಸ್ಬೇಡಿ. ಇಲ್ಲ, ಮಿಸ್ಟೇಕ್ ಆಗಿ ಬರೆದಿಲ್ಲ, ನೀನು ಮಿಸ್ಟೇಕ್ ಆಗಿ ಮಾಡ್ಕೊಂಡಿದ್ಯಾ. ಯಾಕಂದರೆ ಅಲ್ಲಿ ಅವನಿಗೆ ಎನ್ಕೌಂಟರ್ ಆಗ್ಬಿಡ್ತು. ರೆಹಮ ಅಪ್ಪ ಮಾಡಿದ್ದು ನಾನು ಕಾಣಬೇಕು, ನಾನು ಬೀಜ ಬಿತ್ತಬೇಕು, ನನ್ನ ಹೃದಯ ದೇವ್ರಿಗಿಡಬೇಕು ಅನ್ನೋದು ಗೊತ್ತಾಯ್ತು ಅವನಿಗೆ. ಅಲ್ಲಿವರೆಗೂ ಜಂಜಾಟ ಏನು ಹೋರಾಟ ಅವನಿಗೆ. ಏಸಾವು ಮತ್ತು ಯಾಕೋಬ 2 ಮಕ್ಕಳು ಹುಟ್ಟುಬಿಡತ್ತೆ ಅವನಿಗೆ ಅಲ್ವಾ? ಒಂದೇ ಗಲಾಟೆ ಮನೇಲಿ. ಗರ್ಭಿಣಿ ಆದಮೇಲೆ ಇಬ್ಬರು ಹೊಟ್ಟೆ ಒಳಗೆ ಡಿಶನ್ ಫೈಟ್ಗಳು ನೋಡಿ. ಅವ್ನು ಹಿಂಗೆ ಓದಿತಾನೆ, ಇವನು ಹಿಂಗೆ ಓದಿತಾನೆ. ರೇಬಕ್ಕ ಬಂತೇಳಿ ಎನ್ನಾಂಗೋ ಇದು ಇವಿಡಿಯಿಂದ மாதிரி சண்டை வீட்டில் உளுத்துல பெரிய சண்டை ஆகுது. என்ன சண்டை? 2 பேர் குஸ்தி போடுறாரு. எங்கே போடுறாரு? உள்ளத்திலே போடுறாரு. இப்போ வெளியே வந்த ಮೇಲೆ எப்படியೋ ಕತೆ. ಆಗ ಅವನು ಹೇಳ್ತಾನೆ, ನಿನ್ನ ಹೃದಯ ದೇವರದ ಸುರುಸು. ದೇವ್ರ ಹತ್ರ ಒಪ್ಪಿಸ್ಕೊಡ್ತಾರೆ. ಆ ಕುಟುಂಬದ ಸಮಸ್ಯೆ ಎಲ್ಲ ತೆಗೆದಾಕ್ಬಿಟ್ಟು ತನ್ನ ಹೃದಯವನ್ನು ಹೆಂಡತಿ ಮೇಲಾಗಲಿ, ಮಗನ ಮೇಲೆ ನೋಡಿ. ಇವನಿಗೆ ಮಗನ ಮೇಲೆ ಪ್ರೀತಿ, ಯಾರ ಮೇಲೆ? ಚಿಕ್ಕವನ ಮೇಲೆ. ಅವಳಿಗೆ ದೊಡ್ಡವನ ಮೇಲೆ ಪ್ರೀತಿ. ಇವಳು ದೊಡ್ಡವಳು ಹೇಳ್ಕೊಡ್ತಾಳೆ ಆಶೀರ್ವಾದ ಹೆಂಗೆ ಕದಿಬೇಕು ಅಪ್ಪನ ಹತ್ರ ಅಂತೇಳಿ, ಪಿಕ್ ಪ್ಯಾಕೆಟ್ ಹೆಂಗೆ ಮಾಡೋದು ಅಂತೇಳಿ. ಪಾತಿಕಿಂಗ್ಲಾ ಆಶೀರ್ವಾದ ಎಲ್ಲ ಹೇಳಿದ್ದೀರಾ? ಸಿಗರೆಟ್ ಹೆಂಗೆ ಕದಿಬೇಕು, ಎಣ್ಣೆ ಹಿಂಗೆ ಕದಿಬೇಕು ಅಂತ ಹೇಳ್ಕೊಡ್ತಾರೆ ಮನೆಗಳಲ್ಲಿ. ಆಶೀರ್ವಾದ ಕದಿಯೋದು ಕಲಿಸ್ಕೊಟ್ಟಿದ್ದೀರಾ? ಆದರೆ ಇವಳು ಹೇಳ್ಕೊಳ್ತಾ ಹೆಂಗೆ ಕದಿಬೇಕಂತ ಹೇಳ್ತಾಳೆ. ಒಣ್ಣು ಕವಲೆಪಡಾದೆ ஒரு பெரிய பெட்ஷீட் போத்தின்னு போ. பெட்ஷீட்டெல்லாம் ಹಾಕ್ಕೊಂಡು, ಅಮ್ಮ ಅಪ್ಪ ಕುರಿ ಕೇಳೋರಲ್ಲಮ್ಮ, ನೀ ಕವಲೆಪಡಾದೆ, ಕುರಿನ ನಾನು ರೆಡಿ ಮಾಡ್ತೀನಿ, ನಾನೇ ಕೊಡ್ತೀನಿ, ಎಲ್ಲ ಮಸಾಲೆ ಎಲ್ಲ ಹಾಕಿ ಕೊಡ್ತೀನಿ. ನಿಮ್ಮ ಅಣ್ಣ ಹೋಗೋನೆ ಬೇಟೆಗೆ, ನಿಮ್ಮ ಅಪ್ಪನ ಅವನ ಮೇಲೆ ತುಂಬ ಇಷ್ಟ, ಅವನಿಗೂ ಆಶೀರ್ವಾದ ಬರಬಾರ್ದು, ನನ್ನ ಮಗನಿಗೆ ನಿನಗೆ ಬರಬೇಕು ಮಗ, ನೀನು ಪಡ್ಕೋ. ಅಲ್ಲಮ್ಮ ನಾ ಒಳಗೋಗೋದು ಹೆಂಗಮ್ಮ? ಒಳಗೆ ಏನು ವರಿ ಮಾಡಬೇಡ. ಅವನಿಗೆ ಅಣ್ಣನಿಗೆ ತುಂಬ ಕೂದಲೈತಮ್ಮ, ನನಗೆ ಕೂದಲೇ ಇಲ್ಲ ಅಲ್ಲಮ್ಮ, ವರಿ ಮಾಡಬೇಡ. ಕೂದಲಿರೋ ಉಣ್ಣೆ ಥರದೆಲ್ಲ ಬಟ್ಟೆ ತಂದಿದ್ದೀನಿ ನಿನಗೆ, ಅದೆಲ್ಲ ಒತ್ಕೊಂಡು ಸೆಂಟೆಲ್ಲ ಹೊಡೆದ್ಬಿಡ್ತೀನಿ, ಕ್ಲೀನಾಗಿ ಒಳ್ಳೆ ಪೋಯಿಡು. ಯಾಕಂದರೆ ಈ ಸಹ ಕಣ್ಣು ಕಾಣ್ತಾ ಇಲ್ಲ, ಕೊಡ ಅಲ್ವಾ ಯಾರು ಬಂದಿರೋದು ಅಂತಾನೆ. ಅವನು ಹೇಳ್ತಾನೆ, ನಾನು ಏಸಾವ ಅಂತಾನೆ. ಏಸಾವ ಯಾಕೋ ಏಸಾವ ಗಂಟ್ಲು ಸರಿ ಇಲ್ವನ್ನೋ? ಇಲ್ಲಪ್ಪ ನಾನು ಐಸ್ ಕ್ರೀಮ್ ತಿನ್ಬಿಟ್ಟೆ ಅಪ್ಪ ಹೋಗ್ಬಿಟ್ಟು ಹತ್ರ ಬಾ ಅಂತಾನೆ. ಹತ್ರ ಬಂದಾಗ ಮೂಸ್ ನೋಡ್ತಾನೆ. ಓ ಏನೋ ಏಸಾವದೇ ಸ್ಮೆಲ್ ಇದೆ, ಆದರೆ ವಾಯ್ಸ್ ಮಾತ್ರ ಯಾಕೋ ಒಳಗೆ ಬುಕ್ಕು ಬುಕ್ಕು ಅಂತ ಇದೆ, ಎಲ್ಲಿ ಶಾಪ ಹಾಕ್ಬಿಡ್ತಾರಪ್ಪ ಅಂತೇಳಿ. ಶಾಶ್ವತ ಬೇಕು ಅವನಿಗೆ. ನೋಡಿ ಯಾವ ರೀತಿ ಒಂದು ಮ್ಯಾನಿಪುಲೇಟ್ ಆಗುತ್ತೆ. ಒಂದು ಬ್ಲೆಸ್ಸಿಂಗಿಗಾಗಿ ಹಳೆ ಒಡಂಬಡಿಕೆ ಕಾಲದಲ್ಲೇ ಆಶೀರ್ವಾದಕ್ಕೆ ಕದಿಯೋಕ್ಕೆ ಅವ್ರು ರೆಡಿ ಇದ್ದರು. ನೀವೇನು ರೆಡಿ ಇದ್ದೀರಿ? ನೀವು ಆಶೀರ್ವಾದ ಬಿಟ್ಕೊಡೋಕೆ ರೆಡಿ ಇದ್ದೀರಾ? ಇಂಥ ವಾರ ಆರಾಧನೆ ಬರ ಮುಡಿಯೋದು ಬೇದೆ ಪಾಳ ಪೋಟ ಪೋ ಬರೋದಿಲ್ಲ. ಯಾಕೆ? ಆಶೀರ್ವಾದ ಬೇಡ ನಿನಗೆ. ಒಂದು ವಾರ ಮಿಸ್ ಆಗಬಾರ್ದ್ರಿ ನೀವು ಆರಾಧನೆಗೆ.
ಇನ್ ಟೈಮಲ್ಲಿ ಬರಬೇಕು. ಸಿಸ್ಟರ್ ನೋಡಿ ಎಷ್ಟು ಟೈಮ್ ಬಂದ್ಬಿಡ್ತಾರೆ, ಓಲೋ ಬಸ್ ಹೊಡ್ಕೊಂಡು ಇನ್ ಟೈಮ್ ಬಂದ್ಬಿಡ್ತಾರೆ, ಗಾಡಿ ಓಡಿಸ್ಕೊಂಡು ಅಂತ ಬಂದ್ಬಿಡ್ತಾರೆ ಓಡಿಸ್ಕೊಂಡು. ಏನೇ ಟೈಮು ಶೆಟ್ರು ಬಂದ್ಬಿಡ್ತಾರೆ ಬೇಗ. ಯಾಕೆ? ಆರಾಧನೆ ಅಂದರೆ ನಮ್ಗೆ ಅಷ್ಟು ಆಶೀರ್ವಾದ ರೀ ಅದಲ್ಲಿ. ಲಕ್ಷ್ಮಿ ಅವರೇ, ದೊಡ್ಡ ದೊಡ್ಡ ಆಶೀರ್ವಾದ ರಾಜ ಅವರು ಇಟ್ಟಿದ್ದಾರೆ ನಮಗೆ. ನೀವು ಪಡಿಬೇಕದನ್ನು. ಬೀಜ ಬಿತ್ತಿದ ಮೇಲೇ ಅವನಿಗೆ ದೇವರ ಆಶೀರ್ವಾದ ಸ್ಟಾರ್ಟ್ ಮಾಡ್ತಾರೆ. ಆಗ ನೋಡಿ, ಈಸಾಕನ ದೇಶದಲ್ಲಿ ಬೀಜನ ಬಿತ್ತಿದನು, ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು, ಅವನ ಐಶ್ವರ್ಯವು ದಿನದಿಂದ ದಿನಕ್ಕೆ ಹೆಚ್ಚಿದ್ದರಿಂದ ಅವನು ಬಹಳ. ಯಾಕೆ ಈ ವರ್ಡ್ ಒಂದೇ ವಾಕ್ಯದಲ್ಲಿ ಇಲ್ಲ ಸ್ವಾತಿ ಅವರೇ? ಯಾಕೆ ಒಂದೇ ವರ್ಡಲ್ಲಿ ಇಲ್ಲ ಇದು? ಇಲ್ಲ, ಯಾಕಿಲ್ಲ ಅಂದರೆ ಅವನು ಇನ್ನೂ ಆ ಒಡಂಬಡಿಕೆಯಲ್ಲಿ ತನ್ನ ಹೃದಯನ ದೇವ್ರ ಮುಂದೆ ಸುರಿಸಲಿಲ್ಲ. ಅದಕ್ಕೆ ನಿಮಗೆಲ್ಲ ಯಾಕೆ ಆಶೀರ್ವಾದ ಡಿಲೇ ಆಗ್ತಾ ಇದೆ ಅಂದರೆ, ಸ್ಟಿಲ್ ಯುವರ್ ಹಾರ್ಟ್ ಹಸ್ ನಾಟ್ ಕಮ್ ಕ್ಲೋಸ್ ಟು ಗಾಡ್. ಆ ಹೃದಯ ಏನು ಮಾಡಬೇಕು? ನಿಮ್ಮ ದೇವ್ರ ಹತ್ರ ಬರಬೇಕು. ಅನ್ಯ ದೇವರ ಹಣ ನಿಮ್ಗೆ ಕೊಡ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯ ದೇವರಾಗಿತ್ತು, ಆತನ ಮೂಲಕ ಸಮಸ್ತವು ಉಂಟಾಯಿತು, ಆತನ ಮೂಲಕ ಸಮಸ್ತವು ಉಂಟಾಯಿತು. ಉಂಟಾದ ವಸ್ತುಗಳು ಒಂದಾದರೂ ಕೂಡ ಆತನಿಲ್ಲದೆ ಒಂದು ಕೂಡ ಎಲ್ಲ ಯೇಸು ಕ್ರಿಸ್ತನ ಉಂಟಾಯಿತು ಅಂತ ಹೇಳುತ್ತೆ ವಾಕ್ಯ. ಇವತ್ತು ನೋಡೋ ಸಿಮೆಂಟ್ ಆಗಲಿ, ಕಬ್ಬಣ ಆಗಲಿ, ಒಣವಾಗಲಿ, ಬಂಗಾರ ಆಗಲಿ, ಎಲ್ಲ ಯೇಸು ಕ್ರಿಸ್ತನಿಂದ ಉಂಟಾಯಿತು. ಹಾಗೆ ಇವತ್ತು ನೀವು ನೋಡ್ತಿದ್ದೀರಲ್ಲ, ಒಡವೆ ಆಗಲಿ, ಹಣ ಆಗಲಿ, ಅದು ಕೂಡ ದೇವರಿಂದ ಉಂಟಾಗಲ್ಪಟ್ಟಿದೆ. ಆ ಉಂಟಾಗಲ್ಪಟ್ಟಂಥ ಹಣವನ್ನು ದೇವ್ರು ಏನು ಹೇಳ್ತಾರೆ, ನಿಮ್ಮ ಕೈಲಿ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ನೀವು ಬೀಜ ಬಿತ್ತಬೇಕು. ಆಗ ಆ ನೋಟು ನಾವು ದೇವ್ರು ನಮ್ಮ ಕೈಲಿ ಕೊಟ್ಟಿದ್ದಾರಂದರೆ, ಆ ನೋಟು ಬರೋಕ್ಕೆ ಮುಂಚೆ ಆ ಹಣಕ್ಕೆ ನೀವು ಬೀಜ ಬಿತ್ತಬೇಕು. ಹೇಗೆ ಈಸಾಕ ಬೀಜ ಬಿತ್ತದ, ದೇವರೇ ಬಿತ್ತುತ್ತೀನಿ, ಜಡಿದು ಅಲ್ಲಾಡಿಸಿ ಹೊರಸೂಸುವಾಗೆ ಇದನ್ನು ಕೈಗೆ ಬರುತ್ತೆ. ಏಸಪ್ಪ ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ, ಗಿವ್ ಅಂಡ್ ಇಟ್ ಶಾಲ್ ಬಿ ಗಿವನ್ ಅಂಟು ಯು ವಿತ್ ಅ ಗುಡ್ ಮೆಜರ್ ಅಂಡ್ ಪ್ರೆಸ್ ಡೌನ್ ಅಂಡ್ ಶೇಕನ್ ಟುಗೆದರ್ ಅಂಡ್ ரன்னத் ஓவர் இன் யுவர் லேப். கொடுங்கள் அப்போது உங்களுக்கு கொடுக்கப்படும், அலுக்கி குலுக்கி உங்களை மடியிலே போடுவார். ಕೊಡಿರಿ, ಆಗ ಕೊಡಿರಿ, ಕೊಡಿರಿ, ಆಗ ನಿಮಗೆ ಕೊಡಲ್ಪಡುತ್ತದೆ. ಜಡಿದು ಅಲ್ಲಾಡಿಸಿ ಹೊರಸೂಸುವಾಗೆ ತುಂಬಾ ಅಳತೆಯಿಂದ ನಿಮ್ಮ ಕೈಗಳಿಗೆ ಅಳಿಯಲ್ಪಡುತ್ತದೆ. ಆಗ ಅಪ್ಪ ಹೇಳ್ತಾರೆ, ಜಡಿದು ಅಲ್ಲಾಡಿಸಿ ಅವ್ರು ಕೊಡ್ತೀನಿ ಅಂತ. ನೀವು ಬೀಜ ಬಿತ್ತೋದಿನ ಕೆಲಸ. ಅದಕ್ಕೆ 21 ವಾರ ಆ 1800 ಬೀಜನ ನೀವು 21 ವಾರ ಬಿತ್ತು ನೋಡಿ. ಆ ಜಿಮ್ಮಿ ಬ್ಲಾಗ್ ಅವ್ರನ್ನ ಹೇಗೆ ದೇವರು 38,000 ಕಾರುಗಳು ಕೊಟ್ಟು, 40,000 ಮನೆಗಳು ಕೊಟ್ಟು, 22,000 ಮನೆಗಳಿಗೆ ಹಾಲು ಹಾಕಿ, ಇವತ್ತು ಅವ್ರದ್ದೇ ಆದ 17 ಫ್ಲೈಟ್ಗಳು ಹಿಡ್ಕೊಂಡು, ಜೆಟ್ ಫ್ಲೈಟ್ ಹಿಡ್ಕೊಂಡು ಆಶೀರ್ವಾದ ಹೊಂದಿದ್ದಾರೆ ಅಂದರೆ ಹೇಗಿರ್ತಿದ್ದಲ್ಲ ಅವ್ರು ಬಿತ್ತಿದ ಬೀಜ. ಆಗ ನಾನು ಹೇಳ್ತೇನೆ, ಅಬ್ರಾಮ್ಗೆ ಹೇಗೆ ಅರಸನ ಮನೆ ಒಂದು ಆಶೀರ್ವಾದ ದೇವ್ರು ರೆಡಿ ಮಾಡಿದ್ರು, ಈಸಾಕಿಗೆ ಹೇಗೆ ಒಂದು ಬೆಳೆಯಲ್ಲಿ ಒಂದು ಆಶೀರ್ವಾದ ಮಾಡಿದ್ರು, ಹೇಗೆ ಬೆಳೆಯಲ್ಲಿ ಆಶೀರ್ವಾದ ಆಯಿತು. ಯಾವಾಗ ಸಂಕ್ರಮ ಅವನು ಬೀಜ ಬಿತ್ತಕ್ಕೆ ಸ್ಟಾರ್ಟ್ ಮಾಡ್ದ, ಮಳೆನೇ ಇಲ್ಲ ಅಂದ್ರೂ ಕೂಡ ದೇವರು ಭೂಮಿಯೊಳಗೆ ನೀರನ್ನ ರೆಡಿ ಮಾಡಿದ್ರು. ಹಲ್ಲೆಲೂಯಾ. ಭೂಮಿಯನ್ನು ಗಾಡ್ ಬಿಗ್ಯಾನ್ ಟು ಸ್ಟಾರ್ಟ್ ಟು ವೆಟ್ ದ ಗ್ರೌಂಡ್. ದೇವರು ಬೀಜ ಬಿತ್ತಿದ 6,000 ಎಕರೆ ಭೂಮಿಯೊಳಗೆ ಬೀಜ ಬಿತ್ತಿದ ಮೇಲೆ ಏನು ಮಾಡ್ದ ಅವನು? ದೇವರೇ ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ತುಂಬ ಅಳತೆಯಿಂದ ಬೀಜಗಳು ಬರೋದಕ್ಕಾಗಿ ಸ್ತೋತ್ರ. ಜಡಿದು ಜಡಿದು ಅಳ್ಳಾಡಿಸಿ ಕೈ ಮೇಲೆ ಬರಲಿ, ಅಳ್ಳಾಡಿಸಿ ಹೊರಸೂಸುವಾಗೆ ತುಂಬ ಅಳತೆಯಿಂದ ಕೈಗಳಲ್ಲಿ ಬರೋದಕ್ಕಾಗಿ ಸ್ತೋತ್ರ. ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ತುಂಬ ಅಳತೆಯಿಂದ ಕೈಗಳಿಗೆ ಬರೋದಕ್ಕಾಗಿ ಸ್ತೋತ್ರ. ಜಡಿದು ಅಳ್ಳಾಡಿಸಿ ತುಂಬ ಅಳತೆಯಿಂದ ಕೈಗಳಿಗೆ ಬರೋದಕ್ಕಾಗಿ ಸ್ತೋತ್ರ. ಜಡಿದು ಅಳ್ಳಾಡಿಸಿ ತುಂಬಾ ಅಳತೆಯಿಂದ ನಮ್ಮ ಕೈಗಳಿಗೆ ಬರುವುದಕ್ಕಾಗಿ ಸ್ತೋತ್ರ. ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ತುಂಬಾ ಅಳತೆಯಿಂದ ಹಿಡಿದು ನಮ್ಮ ಕೈಗೆ ಬರುವುದಕ್ಕಾಗಿ ಸ್ತೋತ್ರ. ಚಪ್ಪಾಳೆ ಬರಲಿ. ಅಲ್ಲ, ವಾಕ್ಯ ಕೂಡ ಅವನು ನುಡಿದ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೇನೆ, ಬೀಜ ಬಿತ್ತೋದು ಮಾತ್ರ ಅಲ್ಲ, ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ, ನಿಮ್ಮ ದೇವರಾದ ಯೆಹೋವನೊಬ್ಬನೇ, ನಿಮ್ಮ ದೇವರಾದ ಯೆಹೋವನೊಬ್ಬನೇ, ನಿಮ್ಮ ದೇವರಾದ ಒಬ್ಬನನ್ನೇ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆತನನ್ನು ಪ್ರೀತಿಸಬೇಕು. ನಾನು ಹೇಳಿದ ಮಾತುಗಳೆಲ್ಲ ನಿಮ್ಮ ಹೃದಯದಲ್ಲಿ ಇರಬೇಕು. ಇವುಗಳನ್ನು ನೀವು ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ನೋಡಿ, ಇವತ್ತು ದೇಶಭಕ್ತಿಗೆ ಇಡೀ ಪ್ರಜೆಗಳಿಗೆ ಅಭ್ಯಾಸ ಮಾಡಿಸಿದೆ ದೇಶ. ನೀನು ವಯಸ್ಸಾದ ತಾತ ಆದರೂ ಹಾಡು ಬಾಯಲ್ಲಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಹಾಡು ಹಾಕಿದ್ರೆ ನೀನೇ ಬಂದ್ಬಿಡುತ್ತೆ, ಗುಣಗಾನ ಬಂದ್ಬಿಡುತ್ತೆ. ನೋಡಿ, ಯಾಕೆ? ಇಟ್ ಈಸ್ ಬಿನ್ ಸ್ಟೋರ್ಡ್ ಇನ್ ಯರ್ ಹಾರ್ಟ್, ನೋಬಡಿ ಕ್ಯಾನ್ ರಿಮೂವ್ ಇಟ್. ಇಟ್ ಈಸ್ ಎನ್ಗ್ರೇವ್ಡ್. ಅದು ನಿಮ್ಮ ಹೃದಯದಲ್ಲಿ ಬರೆಯಲ್ಪಟ್ಟಿದೆ ದೇಶಭಕ್ತಿ. ಆದರೆ ದೇವರ ಭಕ್ತಿ, ವಾಕ್ಯ ಬರಬೇಕು, ವಾಕ್ಯ ನಿಮ್ಗೆ ಬರಬೇಕು. ಆಗ ಆ ವಾಕ್ಯ ನಿಮಗೆ ಬರಬೇಕಂದ್ರೆ ನಿಮ್ಮ ಮನಸ್ಸಲ್ಲಿರೋ ಕೋಟೆಗಳು ತಾನಾಗೆ ತಡೆಯಲ್ಪಡಬೇಕು. ಆ ಕೋಟೆಗಳಿದೆ. ಏನೆಲ್ಲ ಕೋಟೆಗಳಿದೆ? ಟವರ್ಸ್, ಗೋಪುರಗಳು, ಕೋಟೆ ಕೊತ್ತಲುಗಳು, ತಪ್ಪಾದ ಯೋಚನೆಗಳು, ಕೆಟ್ಟ ಆಲೋಚನೆಗಳು, ಅಜ್ಞಾನದ ಕಾಲಗಳು. ಟವರ್ಸ್, ಫೋರ್ಟ್ರೆಸ್, ಇಮ್ಯಾಜಿನೇಷನ್, ಈವಿಲ್ ಥಾಟ್ಸ್ ಆ್ಯಂಡ್ ಆಲ್ ದ
ಟೈಮ್ ಆಫ್ ಇಗ್ನೋರೆನ್ಸ್. ಇವೆಲ್ಲ ನಮ್ಮ ಜೀವನದಲ್ಲಿ ಆಳ್ತದೆ. ಹೆಂಗೆ? ನಾನು ರಿಚ್ ಆಗಲ್ಲ ಬಿಡಿ ಬ್ರದರ್, ನಾನು ಬಡವನಾಗಿರ್ತೀನಿ. ನಮ್ಮಪ್ಪ ತರಕಾರಿ ಮಾರ್ತಾಯಿದ್ರು, ನಾನು ಭವಿಷ್ಯ ನಾನು ಹಂಗೆ ತರಕಾರಿ ಮಾರ್ಕೊಂಡೇ ಜೀವನ ಮಾಡ್ತೀನಿ. ನಮ್ಮಪ್ಪ ಸೈಕಲ್ ತಳ್ಕೊಂಡು ಹೋಗ್ತಾಯಿದ್ರು, ಭವಿಷ್ಯ ನಾನು ಕಾಲಲ್ಲೇ ನಡ್ಕೊಂಡೋಗಿ ತರಕಾರಿನ ತಲೆ ಮೇಲೆ ಇಟ್ಕೊಂಡೇ ವ್ಯಾಪಾರ ಮಾಡ್ತೀನಿ ಬ್ರದರ್. ಯಾಕೆ? ನಮ್ಮಪ್ಪ ಸೈಕಲ್ ತಳ್ಕೊಂಡು ಹೋಗ್ತಾಯಿದ್ರು, ಅದಕ್ಕೆ ನಾನು ತಲೆ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ದ, ನಮ್ಮ ಮೈಂಡ್ಗಳಲ್ಲಿ ಒಂದು ತಪ್ಪಾದ ಕಲ್ಪನೆಗಳು ಬಂದ್ಬಿಡ್ತು. ಅಂದರೆ ಸತ್ಯವನ್ನೇ ಅರಿಯದಂತೆ ಮಾಡಿ ನಿಮ್ಮನ್ನು ದರಿದ್ರದಲ್ಲಿ ಸದಾಕಾಲ ಇಡುವುದಕ್ಕೆ ಸೈತಾನ ಉಪಯೋಗಿಸುವ ಅಸ್ತ್ರ. ದಿಸ್ ದ ವೆಪನ್ ದ ಡೆವಿಲ್ ಯೂಸಸ್ ಓವರ್ ಯು. ರಿಮೆಂಬರ್, ಈ ಒಂದು ಅಸ್ತ್ರವನ್ನು ಯೂಸ್ ಮಾಡ್ತಾನೆ ಯತೀಶ್ ಅವರೇ. ಓ ಡ್ಯಾಡಿ ತುಂಬ ಪೋರ್ ಆಗಿದ್ದಾರೆ, ಅಯ್ಯೋ ನಾನು ಹಂಗೆ ಇರ್ಬೋದೇನೋ, ಐ ಮೇ ಬಿ ಆಲ್ಸೋ ಪೋರ್. ನೋ ನೋ ನೋ, ಯು ಆರ್ ನಾಟ್ ಪೋರ್, ಯು ಆರ್ ನೆವರ್ ಬೀನ್ ಪೋರ್. ಗಾಡ್ ಬಿಕೇಮ್ ಪೋರ್ ಇನ್ ಆರ್ಡರ್ ಟು ಮೇಕ್ ಯು ರಿಚ್. ವಾಕ್ಯ ಇದೆ, ನೀನು ಉಡಿಬೇಕು, ಆ ಬೀಜ ತೊಗೋಬೇಕದನ್ನು. ಆ ಬೀಜ ತೊಗೊಂಡು ನಿಮ್ಮ ಹೃದಯದಲ್ಲಿ ಇಡಬೇಕು. ಆ ಹೃದಯದಲ್ಲಿ ಇಟ್ಟ ಬೀಜನ ಪ್ರೀತಿ ಮಾಡಬೇಕು. ದೇವರೇ, ಇದು ವಾಕ್ಯ ಪ್ರಕಾರ ಆಗೋದಕ್ಕಾಗಿ ಸ್ತೋತ್ರ. ಹಂಗೆ ಇಟ್ಬಿಟ್ಟು ಸೆಂಟ್ರಲ್ಲಿ ಯಾವುದೊಂದು ಹುಡುಗಿ ಬಂದರೆ, ಅಯ್ಯೋ ಐ ಲವ್ ಯು ಬೇಬಿ ಅಂತ ಆ ಹುಡುಗಿಂತ ಒಂದು ಒಳಗೆ ರೋಜಾ ಹೂವು ಅಂತ ಇಟ್ಬಿಟ್ರೆ ನೆಕ್ಸ್ಟ್ ಗುಲಾಬಿ ಹೂವು ಕೊಟ್ಬಿಡ್ತಾಳೆ. ಆ ಹೂವು ಇಡಬಾರ್ದಲ್ಲಿ. ರೋಜಾ ಹೂವು, ಗುಲಾಬಿ ಹೂವು, ತಾವರೆ ಹೂವು ಅದೆಲ್ಲ ಬಿಟ್ಬಿಡಿ. ಮೊದಲೆಲ್ಲ ಕೊಡ್ತಿದ್ರು ಹೂಗಳೆಲ್ಲ, ಐ ಲವ್ ಯು ಲವ್ ಯು ಲವ್ ಯು ಅಂತೇಳಿ. ಇವಾಗ ನೋವು ನೋವು ಅಂತಿರ್ತಾರೆ ಅಲ್ವಾ? ಬೇಡ ಅದು, ಆ ಲವ್ ಬೇಡ, ಆ ಲವ್ ಜೀವನ ಬೇಡ. ಪ್ಯಾರ್ ಕಹಾನಿ ಬೇಡ. ಈ ಕಹಾನಿಗೆ ಬನ್ನಿ, ಖುದಾ ಕಾ ಕಹಾನಿ ಮೇ वो आना पड़ा, मोहब्बत करना, खुदा को प्यार करना. ದೇವ್ರನ್ನ ಪ್ರೀತಿ ಮಾಡಿ. ಎಷ್ಟು ಜನ ಪ್ರೀತಿ ಮಾಡ್ತೀರಿ ದೇವ್ರನ್ನ? ಇದೇ ಬೇದ, ಇದು ಬೇದ. ಬೆಳಗ್ಗೆ ಎದ್ದಿದ್ದೀರ ಸಿಸ್ಟೆ, ಇಲ್ಲ ಬೇದ, ಹೊಲಿಗೆ ಬೇದ. ಗೊತ್ತಾಗತ್ತಲ್ಲ ಪ್ರೀತಿ. ಪ್ರೀತಿ ಅಂದರೆ ಆ್ಯಕ್ಟಿವ್ ಆಗಿರಬೇಕು. ಕೋಟೆಗಳು, ಕೊತ್ತರುಗಳು ನಿಮ್ಮ ಮನಸ್ಸೊಳಗೆ ಸತತವಾಗಿ ಕೂತ್ಕೊಂಡ್ಬಿಡುತ್ತೆ. ಹೇಗೆ? ನಿಮ್ಮ ಮನಸ್ಸೊಳಗೆ ನಾನು ಉದ್ಧಾರ ಆಗಲ್ಲ, ನಾನು ಬಡವಳಾಗಿರ್ತೀನಿ. ಅದು ಸೈತಾನ ಏನು ಮಾಡ್ತಾನೆ, ಒಂದು ಕೋಟೆ ಕಟ್ತಾನೆ ನಿಮ್ಮ ಮೈಂಡೊಳಗೆ. ಓ ಅಪ್ಪ ಬಡವರು, ನಾನು ಬಡವ. ಕೋಟೆ ಒಳಗೆ ಬಂದುಬಿಡುತ್ತೆ. ಕೋಟೆ ಒಳಗೆ ಬಂದಮೇಲೆ ನೆಕ್ಸ್ಟ್ ಏನು ಮಾಡುತ್ತೆ, ನಿನ್ನ ಕೋಟೆ ಒಳಗೆ ಒಂದು ಯೋಚನೆ ಬರುತ್ತೆ. ಏನದು? ತಪ್ಪಾದ ಯೋಚನೆ. ತವರಾನ ಹೆಣ್ಣಂಗಳು ಬಂದಿಡೋ. ಅಪ್ಪ ಎಲ್ಲ ತವರಾನ ಹೆಣ್ಣು ಏನಂದರೆ ತಪ್ಪಾದ ಯೋಚನೆ. ಅಂದರೆ ನಾನು ಉದ್ಧಾರ ಆಗಲ್ಲ, ನಾನು ಫಿಕ್ಸ್ ಆಗ್ಬಿಡ್ತೀನಿ. 38 ವರ್ಷದಿಂದ ಫಿಕ್ಸ್ ಆಗ್ಬಿಟ್ಟು ಅವನು ಪೆತಸ್ ತಗೊಳ್ಳತ್ರ, ನಾನು ಉರುಪಡವೆ ಮಾಟೆ, ನಾನು ಗುಣವಾಗ ಮಾಟೆ, ನನಗೆ ಈಲಿಂಗೆ ಆಗೋದಿಲ್ಲ. ಆ ಬೆತ್ತಸ್ ತಗೊಳ್ಳೋದಲ್ಲಿ ಅವನು ಇದ್ಬಿಟ್ಟ. ಬಹುಕಾಲವಾಗಿದ್ದಂತೆ ನೋಡಿ ಅವನ ಕೋಟೆಗಳನ್ನ ಒಡೆಯೋದಕ್ಕೇನೆ ಕೋಟೆಯ ರಾಜ ವೀರ ಇಳಿದು ಬರ್ತಾರೆ. ಕೇಳ್ತಾರೆ, ಮಗನೇ ನಿನಗೆ ಸ್ವಸ್ಥ ಆಗೋದಕ್ಕೆ ಮನಸ್ಸುಂಟು. ವಾಟ್ ವಾಸ್ ದ ಆನ್ಸರ್ ಫ್ರಮ್ ದಟ್ ಬಾಯ್ ಮ್ಯಾನ್? ದೇವರೇ, ಕೊಳದಲ್ಲಿ ಇಳಿಸೋರು ಯಾರು ಇಲ್ಲಪ್ಪ. ಅಲ್ಲ, ಈ ನನ್ನ ಮಗನಂತ ಕೇಳಿದ ಕ್ವಶನ್ ಏನು, ಚೆನ್ನಾಗಿ ಆಗ್ತೀಯ ಅಂತ ಕೇಳಿದ್ರೆ ಇವನು ಕೊಳದಲ್ಲಿ ಯಾರು ಇಳಿಸೋಕೆ ರೆಡಿ ಇಲ್ಲ ಅಂತ ಅವನು. ಅಪ್ಪ ಹೇಳ್ತಾರೆ, ಕೊಳಕ್ಕಿಂತ ದೊಡ್ಡ ನಾನು ಬಂದು ನಿಂತಿದ್ದೀನಿ ಹತ್ರ. ನಿನಗೆ ಆಸೆ ಇದೆಯಾ? ನೋಡಿ, ಕೆಲವರು ಸೆಟ್ಲ್ ಆಗ್ಬಿಟ್ರು, ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗಿದ್ದೀರಾ. ದರಿದ್ರ, ವ್ಯಾಧಿ, ಗಂಡ ಇದ್ದು ಕೂಡ ವಿಧವೆ ಥರ ಜೀವನ. ಅಯ್ಯೋ ಅವನ ರೋಸಿ ಜೀವನ. ನೋ, that is not your destiny. God has brought that problem for you in order to give an awakening for you. ನಿನಗೆ ಒಂದು ಅಜ್ಞಾನದ ಕಾಲದಿಂದ ವಿಜ್ಞಾನದವಾಗಿ ಒಂದು ಸಾಂಕೇತಿಕ ಗುರುತಾಗಿ ಕೊಡೋದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ನೀನು ಇಲ್ಲಿ ಎಚ್ಚೆತ್ಕೋಬೇಕು, ನೀನೊಂದು ಅರಿವಿಗೆ ಬರಬೇಕು, ನೀನೊಂದು ಜ್ಞಾನಕ್ಕೆ ಬರಬೇಕು. ಇದಕ್ಕೆ ಜ್ಞಾನೋದಯ. ಆ ಜ್ಞಾನೋದಯ ಆಗಿದ ತಕ್ಷಣ ಯಾರು ಜ್ಞಾನ? ಜೀಸಸ್ ಹಿಮ್ಸೆಲ್ಫ್ ಇಸ್ ದ ವಿಸ್ಡಮ್ ಫ್ರಮ್ ಹೂ ಕೇಮ್ ಫ್ರಮ್ ದ ಹೆವೆನ್. ದೇವರೇ, ಯೇಸು ಕ್ರಿಸ್ತನೇ ಪರಲೋಕದಿಂದ ಬಂದಂಥ ದೇವರ ಜ್ಞಾನವಾಗಿದ್ದಾನೆ. ಪವಿತ್ರ ಅವರೇ, ಆ ಜ್ಞಾನ ನಿಮ್ಮಲ್ಲಿ ಬಂದ್ಬಿಟ್ರೆ ನಿಮಗೆ ನೆಕ್ಸ್ಟು ಎಲ್ಲ ಕೃಪೆ ಬಂದ್ಬಿಡತ್ತೆ. ಅದಕ್ಕೆ ಆ ಎಲ್ಲ ಹೋರಾಟಗಳು, ಆಲೋಚನೆಗಳು ಬಂದ್ಬಿಡುತ್ತೆ. ಆಲೋಚನೆ ಬಂದಿದ ತಕ್ಷಣ ನೆಕ್ಸ್ಟ್ ಏನು ಮಾಡುತ್ತೆ, ನಿಮ್ಮಲ್ಲಿ ಅಜ್ಞಾನದಕ್ಕೆ ತಂದ್ಬಿಡುತ್ತೆ. ಈ ಒಂದು ಸತ್ಯವನ್ನು, ಆ ಸತ್ಯ ಅರ್ಥ ಮಾಡ್ಕೊಳಕ್ಕಾಗ್ತದೆ. ನೋಡಿ, ಇವಾಗ ದೇವ್ರು ಹೇಳಿದ್ದಾರೆ, ದೇವರು ಅಬ್ರಹಾಮನ ಆಶೀರ್ವಾದ ಮಾಡಿ. ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕೈಲಿ ಆಗ್ತಿಲ್ಲ. ನೋಡಿ, ನೀವೇನು ಮಾಡ್ತೀರಾ? ಒಡೆದೋಗಿರೋ ಮಿಕ್ಸಿನೇ ನೋಡ್ತಾ ಇರ್ತೀರಾ ಅಲ್ವಾ? ಅರ್ಧೋಗಿರೋ ಸ್ಯಾರಿನೇ ನೋಡ್ತಿರ್ತೀರ. ಸ್ಯಾರಿ ನೋಡಿ ಬೇದೆ, ಹಿಂಗೈತೆ ಬೇದಾರೆ, ನೋಡಿ ಬೇದೆ, ಬಳೆ ಬೇದೆ, ಸರಿನೆಲ್ಲ ಬೇದೆ. ಅಲ್ಲ, ದೇವ್ರ ಅಬ್ರಹಾಮ ಅದು ಬೈಬಲ್ ಬರೆದಿದ್ದಾರೆ ಬೇದೆ. ನಿನಗೂ ಅದಕ್ಕೆ ಸಂಬಂಧ ಇಲ್ಲ. ಯಾಕೆ? ನಿಮ್ಮ ಹೃದಯ ಸೀರೆ ಹತ್ರ ಹೋಗೈತಲ್ಲ, ವಾಚ್ ಹತ್ರ ಹೋಗೈತಲ್ಲ, ಹುಡುಗರ ಹತ್ರ ಮೊಬೈಲ್ ಹತ್ರ ಹೋಗೈತಲ್ಲ, ನಿಮ್ಮ ಹೃದಯ ಎಲ್ಲ ಅಲ್ಲಿದೆ. ಏನು ಮನೇಲಿ ಎಷ್ಟು ಜಗಳಗಳು, ಹೆಣ್ಣುಮಕ್ಳಿಗೆ ಐಫೋನ್ ಕೊಡಿಸಿಲ್ಲ ಅಂದರೆ 5 ದಿನ ಉಪವಾಸಗಳು, ಸ್ಟ್ರೈಕು ವಿಧಾನಸೌಧ ಮುಂದೆ. ತಿನ್ನೆ ಬೇಡ, ನಂಗೆ ಐಫೋನ್ ಬೇಕು. ಅಯ್ಯೋ, ಐಫೋನ್ ಮುಂಡೆದ ಊಟ ಮಾಡೆ, ಬೇಡ ನನಗೆ. 1 ದಿನ ಆಯಿತು, 2 ದಿನ ಆಯಿತು, 5ನೇ ದಿನ ಐಫೋನ್ ಬರುತ್ತೆ. ಐಫೋನ್ ಹಿಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಯಾವುದೋ ಚರಂಡಿಲಿ ಓಪನ್ ಮಾಡಿರೋ ಚರಂಡಿಲಿ ಮ್ಯಾನ್ಯಲ್ ಬಿಟ್ಟಿದ್ದಾರೆ. ಓಕೆ ಯಾ ಆಮ್ ಕಮಿಂಗ್ ಅಂದ್ಬಿಟ್ಟು
ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಅದರಪ್ಪ. ದುಡ್ಡೇ ದೊಡ್ಡಪ್ಪ, ಮೊಬೈಲೇ. ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆನೇ ಇಲ್ಲ. ನಾನು ಹೇಳ್ತೇನೆ, ಕರ್ತನ ವಾಕ್ಯ ಇಲ್ಲದವನಿಗೆ ಮರ್ಯಾದೆ ಇಲ್ಲ. ನಿನ್ನ ನೋಡುವವನು ಹೆಂಗಿರ್ಬೇಕು? ಟೀಮಾಗಿ ನೋಡಬೇಕು, ನಿನ್ನ ರೆಫರೆನ್ಸ್ ನೋಡಬೇಕು, ನಿನ್ನ ಡ್ರೆಸ್ ಕೋಡು, ನಿನ್ನ ಮಾತು, ನಿನ್ನ ಸ್ಟೈಲು, ನಿನ್ನ ವಾಕು, ನಿನ್ನ ನುಡಿ, ನಿನ್ನ ನಡೆ, ನಿನ್ನ ಸೈಟು, ಎವ್ರಿಥಿಂಗ್ ಶುಡ್ ಬಿ. ಎಲ್ಲ ಓದಿದ್ದೀರಾ, ಆಮೇಲೆ ಅಮಾತಿರ್ತೀರಾ ಅಲ್ವಾ? ಎಲ್ಲಿ ಹೋಗ್ಲಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬಾರ್ದು. ಅರಣ್ಯದಲ್ಲಿ 1000 ಗಟ್ಟಲೆ ಆನಿಮಲ್ಗಳಿದೆ, 1000 ಗಟ್ಟಲೆ ನರಿಗಳಿದೆ, 1000 ಗಟ್ಟಲೆ ಆನೆಗಳಿದೆ. ಆದರೆ ಸಿಂಹ ಒಂದೇ ಇರುತ್ತೆ. ಸಿಂಹ ಸಿಂಗಲ್ ಆಗಿರುತ್ತೆ, ಆದರೆ ಸಿಂಹ ಕಾಡಿಗೆ ರಾಜ ಆಗಿರುತ್ತೆ. ನೀನು ಸಭೆಗೆ ರಾಜ ಆಗಬೇಕು, ಮಂತ್ರಿ ಆಗಬಾರ್ದು. ಮಂತ್ರಿ ಕೆಲಸ ಮಾಡಬೇಡ. ಮಂತ್ರಿ ಕೆಲಸ ಆದರೆ ನೆಕ್ಸ್ಟ್ ಕಂತ್ರಿನೇ ಬರೋದಲ್ಲಿ. ರಾಜ ಆ ಥರ ಆರೋನ್ ರಾಜ ಮರ್ಯಾದೆಗೆ ಗಂಭೀರವಾಗಿ ಬರಬೇಕು. ಸಭೆಗೆ ಬರಬೇಕಾದ್ರೆ ಘನವಾಗಿ ಬರಬೇಕು, ಘನವಾಗಿರಬೇಕು, ಘನವಾಗಿ ನಿಂತ್ಕೋಬೇಕು. ಅಪ್ಪಾದ್ರೆ ಬಂದು ನಿಂತ್ಕೊಳ್ಳೋ, ಅಪ್ಪ ಹೇಗಿದ್ದೀರಪ್ಪ, ಪ್ರೆಸಿಡೆಂಟಪ್ಪ, ಹಿಂಗಿದ್ದಾದರೆ ನಿನ್ನ ಫಿಗರ್ನ ಅದು ಶುಗರ್ ಮಾಡಿಬಿಡ್ತಾರೆ ಸೈತಾನು. ಬಾಡಿ ಆಗಲ್ಲ, ನನ್ನ ಕೈಲಿ ಸ್ವಲ್ಪ ಕೈಲಿ ನಿಲ್ಲಕ್ಕಾಗಲ್ಲ. ಅದು ಸ್ಟಿಫನ್ ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಂಗೆ ನಿಲ್ಲಬೇಕು ನೀವು. ನೋಡಿ, ನಿಮ್ಗೆ ಹೇಳ್ತೀರ ನನ್ನ ಕಾಲು ನೋವು ಇಲ್ಲ ಅಂತ ಹೇಳ್ತೀರಾ, ನನಗಿದೆ ಕಾಲು ನೋವು. ಕಾಲು ನೋವು ಇದೆ, ಅದನ್ನು ಡ್ಯಾನ್ಸ್ ಆಡ್ತೀವಿ. ಕತರೇ ಪಾಡು ಸಕರೆಯೇ ಬರಾದು, ಕತರೇ ಪಾಡು ಸಕರೆಯೇ ಬರಾದು, ಕತರೆಯೇ ಪಾಡು ಸಕರೆಯೇ ಬರಾದು, ಹ್ಯಾಪಿಯಾಯ್ ಪಾಡು ಬಿಪಿಯೇ ವರಾದು. ತುದಿಪೋಮಾ ಕತರೆ ಪಾಡೋಮಾ ದೇವರೇ, ತುದಿಪೋಮಾ ಕತರೆ ಪಾಡೋಮಾ ದೇವರೇ. ಕರ್ತರ ಒಂದು ಹಾಡು ಟ್ರೆಂಡಿಂಗ್ ಆಗಿ ಹೋಗಿದೆ. ಪಾಸ್ಟ್ ಯಾರೋ ಆಡಿದ್ದಾರೆ ಪಾಪ. ಕರ್ತರನ ಹಾಡು ಸಕ್ಕರೆನೇ ಬರೋದಿಲ್ಲ, ಹ್ಯಾಪಿಯಾಗಿ ಹಾಡು ಬಿಪಿಯೇ ಬರೋದಿಲ್ಲ. ಅದಕ್ಕೆ ನಿಮ್ಮ ಡ್ರೆಸ್, ನಿಮ್ಮ ಭಾವನೆಗಳು ಇವತ್ತಿಂದ ಚಾನಲ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮೆಂಟಾಲಿಟಿಗಳನ್ನ ಚೇಂಜ್ ಮಾಡಿ. ಆ ಚಿಕನ್ ಮೆಂಟಾಲಿಟಿ ಬೇಡ, ಈಗಲ್ ಮೆಂಟಾಲಿಟಿ ಮಾಡಿ. ನಿಮ್ಮ ಮನೇಲಿ ಕಷ್ಟನೇ ಇರ್ಬೋದು, ಕಷ್ಟ ಇರಲಿ, ಆದರೆ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ. ಆ ಕಷ್ಟ ಯಾಕೆ ತಂದಿದ್ದಾನೆ ಅದು ನೋಡಿ ನಿಮ್ಮ ಮನೆ ತಿರುಗು ಅಂತೇಳಿ, ಅದು ನೋಡಿ ನೀನು ಕುಡಿದು ಬಿಡು, ಸೋತೋಗ್ಬೇಡ ನೀನು. ಬಡತನ ಬರುತ್ತೆ, ಕಣ್ಣೀರು ಬರುತ್ತೆ, ದರಿದ್ರ ಬರುತ್ತೆ, ನೋವುಗಳು ಬರುತ್ತೆ, ಬಂಜತನ ಬರುತ್ತೆ. ಬಟ್ ದಟ್ ಈಸ್ ನಾಟ್ ಆಲ್ ಯುವರ್ ಜರ್ನಿ, ದಟ್ ಈಸ್ ನಾಟ್ ಯುವರ್ ಜರ್ನಿ. ಅದು ನಿನ್ನ ಪ್ರಯಾಣ ಅಲ್ಲ, ನಿನ್ನ ಪ್ರಯಾಣ ಅದಕ್ಕೆ ಆಪೋಸಿಟ್ ಆಗಿದೆ. ನಾ ಇಪ್ಪಡಿ ಇರ್ಕೂಡದು, ಇಪ್ಪಡಿ ಇರ್ಕವೇನು ಸೊಲ್ಲಿ ಅದು ಕತ್ತಿ ಕೊಡ್ಕೋ, ಅದು ಕಲಸಿ ಕೊಟ್ಬಿಡತ್ತೆ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನೀನು ಬಂದಿದ ತಕ್ಷಣ, ದೇವ್ರ ಸನ್ನಿಧಾನದಲ್ಲಿ ಬಂದಿದ ತಕ್ಷಣ, ದೇವರೇ ನಿನ್ನ ಸನ್ನಿಧಿಗೆ ಬಂದಿದ್ದೀನಪ್ಪ, ನಿನ್ನ ರಾಜ್ಯಕ್ಕೆ ಬಂದಿದ್ದೀನಿ, ನನಗಾಗಿ ನಿನ್ನ ಕೃಪೆ ಕೊಡು ಅಂತ ನೀವು ಕೇಳಬೇಕಾದ್ರೆ ಅದು ಆಶೀರ್ವಾದ ದೇವ್ರು ನಮ್ಗೆ ಕೊಟ್ಬಿಡ್ತಾರೆ. ಆಗ ನಾನು ಹೇಳ್ತೇನೆ, ಪ್ರಿಯ ಮಕ್ಕಳೇ, ದೇವರು ನೋಟ್ ರೆಡಿ ಮಾಡಿದಾರಂದರೆ ಈ ನೋಟಿಗೆ ಬೆಲೆ ಇದೆ ಅಲ್ವಾ? ನೀನು ನೋಟಿಂದ ಹೋಗಬೇಡ. ಈ ನೋಟಿಂದ ಹೋದರೆ ನಿನಗೆ ಏನು ಸಿಕ್ಕೋದಿಲ್ಲ. ಈ ನೋಟ್ನ ಉಂಟು ಮಾಡಿದ ಕರ್ತನಿಂದ ಹೋಗು ನೀನು. ಇದು ನೋಟ್ ಇದೆ, ನಿಮ್ಮ ಕೈಲಿದೆ, ಇಷ್ಟೇ. ಇದು ಪೇಪರ್, ಇದು ಆಲ್ರೆಡಿ ಇದು ಪೇಪರ್, ಇದಕ್ಕೆ ಬೆಲೆ ಇಲ್ಲ. ಯಾವಾಗ ಕರ್ತನಿಂದ ಹೋಗ್ತೀರಾ, ನಿಮ್ಮ ಜೀವನಕ್ಕೆ ಒಂದು ವ್ಯಾಲ್ಯೂ ದೇವ್ರು ಕಟ್ತಾರೆ. ಕೆಲವು ಹೇಳ್ತಾ, ಅವನ ಹತ್ರ ಹಣ ಇದೆಯಪ್ಪ, ಅವನ ಕಳ್ಳನ ಮಗ, ಅವ್ನು ಸರಿನೇ ಇಲ್ಲ ಅಂತಾರೆ. ಹಣ ಇದ್ದವನ್ನ ಕಳ್ಳನ ಮಗ ಅಂತಾರೆ. ನೋಡಿ, ಆಯಮ್ಮ ಜಮೀನ್ದಾರ್ ಅಂತೆ, ಆದರೆ ಮೋಸವಾದ ಹೆಂಗ್ಸಪ್ಪ, ದರಿದ್ರ ಮನೆಗೆ ಹೋಗ್ಬೇಡ, ಎಲ್ಲ ಇದೆಯಲ್ಲ. ದೆರ್ ಈಸ್ ನೋ ವ್ಯಾಲ್ಯೂ ಬಂದು ನಿಮಗೆ ಕೊಡ್ತಾರೆ. ಯಾಕೆ ಮನಿ ಮ್ಯಾನೇಜ್ಮೆಂಟು ನಿಮ್ಮ ಕೈಲಿ ಬರುತ್ತೆ. 1000 ರೂಪಾಯಿ ಇದೆಯಾ, ಒಂದು 50,000 ರೂಪಾಯಿ ಇದೆಯಾ, 2 ದಿನದಲ್ಲಿ ಖರ್ಚು ಮಾಡಿ ಮುಗಿಸ್ಬೇಕು ಹುಡುಗನಿಗೆ. ಅಲ್ಲೋಗಿ ಕುಡಿಯೋದು, ಇಲ್ಲೋಗಿ ಸಿಗರೇಟ್ ಸೇದೋದು, ಅಲ್ಲೋಗಿ ಅದು ಭಿಕ್ಷೆ ತೊಗೊಳೋದು, ಇಲ್ಲೊಂದು ವಾಷಿಂಗ್ ಮಿಷಿನ್ ತೊಗೊಳ್ಳೋದು, ಎಲ್ಲ ಆದಮೇಲೆ ಮಾನೇ ದಿನಕ್ಕೆ ಶುಂಠಿ ತೊಗೊಳಕ್ಕೆ ಕಾಸಿರೋದಿಲ್ಲ. ಶುಂಠಿ ಅಲ್ವಾ? ಕಿರಣ ಪಕ್ಕದ ಮನೆಗೆ ಹೋಗಿ ಒಂದು ಲೋಟ ಸಕ್ಕರೆ ತೊಗೊಂಬ, ಆಂಟಿ ನಮ್ಮಮ್ಮಗೆ ಸಕ್ಕರೆ ಬೇಕಂತೆ. ನೋಡ್ದ, ಸಕ್ಕರೆ ಕಾಸಿರಲ್ಲ. ಅದು 2 ದಿನದಿಂದ 50,000 ರೂಪಾಯಿ ಇತ್ತು. ಆ 50,000 ರೂಪಾಯಿ ನಿಮ್ಮ ಕೈಲಿ ಇದ್ದಾಗ ನೀವು ಹೇಗೆ ಖರ್ಚು ಮಾಡಿದ್ರಿ? ಅದನ್ನು ಬಿಂದಾಸಾಗಿ ಖರ್ಚಾಗಿ ಮಾಡಿಬಿಟ್ರಿ. ಅದನ್ನು ಮೂತಿ ಮುಖ ನೋಡದೆ ಮಾಡಿದ್ದೀರಾ. ಎವ್ರಿ ಮನಿ ಈಸ್ ಎ ಮನಿ ಮ್ಯಾನೇಜ್ಮೆಂಟ್ ಆ್ಯಂಡ್ ವೆನ್ ಮನಿ ಕಮ್ಸ್ ಟು ಯು ಆರ್ ಅಂಡರ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಏಸಪ್ಪ ಹೇಳ್ತಾರೆ, ಅನ್ಯಾಯದ ದಣದಲ್ಲಿ ನೀವು ನಂಬಿಗಸ್ತರಾಗದಿದ್ದರೆ
ನೀವು ನಿಜವಾದ ಧನವನ್ನು ನಿಮ್ಮ ಕೈಲಿ ಯಾರು ಕೊಡ್ತಾರೆ? ವಾಟ್ ಇಸ್ ದ ಟ್ರಾನ್ಸ್ಲೇಷನ್ ಹೇಳಿ? ಅನ್ಯಾಯದ ಧನವನ್ನ, ಅನ್ಯಾಯದ ಧನವನ್ನ, ಅನ್ಯಾಯದ ಧನದಲ್ಲಿ ಅನ್ಯಾಯದ ಧನದಲ್ಲಿ ನೀವು ಅಪನಂಬಿಕಸ್ಥರಾಗಿದ್ದರೆ, ನಿಮ್ಮ ಅಪನಂಬಿಕಸ್ಥರಾಗಿದ್ದರೆ, ನಿಜವಾದ ಧನವನ್ನು ನಿಜವಾದ ಧನವನ್ನು ನಿಮ್ಮ ಕೈಯಲ್ಲಿ ಯಾರು ಕೊಟ್ಟಾರೋ? ನಿಮ್ಮ ಕೈಯಲ್ಲಿ ಯಾರು ಕೊಟ್ಟಾರೋ? ಯಾರು ಕೊಡ್ತಾರೆ? ಅನ್ಯಾಯದ ಧನ ಅಂದ್ರೆ ಈ ಲೋಕದಲ್ಲಿ ಇರೋದೆಲ್ಲ ಅನ್ಯಾಯದ ಧನ ಅಂದರೆ ಮನುಷ್ಯ ಅಲ್ಲಿ ಇಲ್ಲಿ ಮಾಡಿಟ್ಟಿರೋದು. ನಿನ್ನ ಕೈಲಿ ಕೊಟ್ಟಿದ್ದಾರೆ ಹಣ, ನಿನ್ನ ಕೈಲಿ ಕೊಟ್ಟ ಮೇಲೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡು. ನೀನು ಅದನ್ನು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿ, ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಿ, ಎಲ್ಲಿ ಉಳಿಸ್ಬೇಕು ಅಲ್ಲಿ ಉಳಿಸಿ, ಎಲ್ಲಿ ಅದನ್ನು ಗಳಿಸ್ಬೇಕು ಅಲ್ಲಿ ಕಳಿಸಿ, ಎಲ್ಲಿ ದಶಮ ಭಾಗ ಕೊಡಬೇಕು ಅಲ್ಲಿ ದಶಮ ಭಾಗ ಕೊಟ್ಟು ಕರೆಕ್ಟಾಗಿ ಮತ್ತೆ ಎತ್ತಿಟ್ರೆ ನಿಜವಾದ ಧನ ಆಗಿರುವಂಥ ಪರಲೋಕದ ಆಶೀರ್ವಾದ. ಹಲ್ಲೆಲೂಯಾ. If you are not faithful in that worldly money, then God cannot transfer the real money. ನೀವು ನನ್ನ ಕೈಲಿ ಕೊಟ್ಟಿದ್ದಾರೆ, ರಿಯಲ್ ಮನಿ ಕೊಟ್ಟಿದ್ದಾರೆ. ಏನು ರಿಯಲ್ ಮನಿ? ಅಭಿಷೇಕದ ಆರಾಧನೆ, ಗುಣ ಮಾಡತಕ್ಕ ಆರಾಧನೆ, ಪ್ರಸಂಗ ಮಾಡತಕ್ಕ ಇದೆಲ್ಲ ಗಿಫ್ಟ್ ಆಗಿ ನಾನು ಕೊಟ್ಟಿದ್ದಾರೆ. ಮನಿ ಈಸ್ ನಾಟ್ ಓನ್ಲಿ ಮ್ಯಾಟರ್ಸ್, ಗಾಡ್ ಈಸ್ ಮ್ಯಾಟರ್ಸ್ ಫಾರ್ ಯು. ಹಲ್ಲೆಲೂಯಾ. ಅಲ್ವಾ? ಅದಕ್ಕೆ ನಿಮ್ಗೆ ಏನು ಹಣ ಕೊಟ್ಟಿರ್ತಾರೆ, ಹಣನ ಏನು ಮಾಡಿ ಕರೆಕ್ಟಾಗಿ ದುಂದು ವೆಚ್ಚ ಮಾಡದೆ ಇವತ್ತಿಂದ ಅದನ್ನು ಕರೆಕ್ಟಾಗಿ ಇಡೀರಿ. ಹಣ ನಿಮ್ಮನ್ನ ಕಂಟ್ರೋಲ್ ಮಾಡಬಾರ್ದು, ನೀವು ಹಣನ ಕಂಟ್ರೋಲ್ ಮಾಡಬೇಕು ಅಲ್ವಾ? ಕೆಲವರು ಹೋಗೋ ರೀತಿ ನೋಡೋದು ಏನು ಹೇಳ್ತಾರೆ, ಹಣದ ಮದದಲ್ಲಿ ನೋಡಿ ಹೆಂಗೋಯ್ತಾಳೆ ನೋಡು ಆಗ ತಲೆ ಎತ್ಕೊಂಡು ಹಿಡಿತಾಳೆ ನೋಡ್ದ, ಯಾಕೆ ಏನಾಯಿತು? ಮೊನ್ನೆ ಒಂದು 50 ಲಕ್ಷ ಬಂದುಬಿಟ್ಟೈತೆ, ಅವಳು ಹಿಡಿಯೋಕ್ಕಾಗ್ತಾಯಿಲ್ಲ ನೋಡು ಹೆಂಗೋಯ್ತಾಳೆ ನೋಡಲ್ಲಿ ಅವ್ರ ಗಂಡ ನೋಡಿ ಹೆಂಗೋಯ್ತವನೇ. ಅದೇನರ್ಥ? ಹಣ ಬಂದವನ್ನ ಹಿಡ್ಕೊಂಬಿಟ್ಟಿದೆ. ಇವಾಗ ಹಣಕ್ಕೆ ಅವರು ಸೇವಕರಾಗ್ಬಿಟ್ರು. ನಾವು ಹಣಕ್ಕೆ ಯಾವತ್ತೂ ಸೇವಕರಾಗಬಾರ್ದು. ಹಣ ಬಂದು ನಮ್ಗೆ ಸೇವೆ ಮಾಡಬೇಕು, ಹಣ ಬಂದು ನಮ್ಗೆ ಸೇವಕರಾಗಬೇಕು, ಹಣ ಬಂದು ನಮ್ಮ ಕಾಲು ಕೆಳಗಿರಬೇಕು. ಅದಕ್ಕೆ ಕಾಣಿಕೆ ಅಂದರೆ ಏನು ಅರ್ಥ? ವಾಟ್ ಈಸ್ ದ ಪವರ್ ಆಫ್ ಗಾಡ್? ಪವರ್ ಆಫ್ ಗಾಡ್ ಅಂದರೆ ದೇವ್ರ ಶಕ್ತಿ. ಅಂದರೆ ಅಪ್ಪ ಹೇಳ್ತಾರೆ, ನೋಡೋ ನನಗಿಂತ ಮುಖ್ಯವಾದದ್ದು ಯಾವುದಿಲ್ಲ. ಐ ಆಮ್ ದ ಆಲ್ ಸಾವರ್ಜಿನ್ ಗಾಡ್. ನಾನೇ ಸಾರ್ವಭೌಮನಾದ ಕರ್ತ ಕಣೋ. ನಿನ್ನ ಹೃದಯದಲ್ಲಿ ನಾನು ಒಬ್ಬನೇ ಇರಬೇಕು. ಎಷ್ಟು ಚೆನ್ನಾಗಿ ಇಷ್ಟಪಡ್ತಾರೆ ನೋಡ್ರಿ. ಯಾರು ಇಷ್ಟಪಡ್ತಾರೆ? ಹಾಂ, ಯಾರು ಇಷ್ಟಪಡ್ತಾರೆ? ಹುಡುಗಿನ ಮದುವೆ, ಹುಡುಗನ ಮದುವೆ ಆಗಬೇಕಾದ್ರೆ ನಾನು ಲವ್ ಮಾಡ್ತೀಯ, ನಿಜ ಲವ್ ಮಾಡ್ತೀಯ, ನಿಜವಾಗ್ಲೂ ಆಣೆ, ನನ್ನ ಮೇಲೆ ಆಣೆ, ನಮ್ಮ ಅಮ್ಮನ ಮೇಲೆ ಆಣೆ, ಸೂರ್ಯನ ಮೇಲೆ ಆಣೆ, ಚಂದ್ರನ ಮೇಲೆ ಆಣೆ, ಎಲ್ಲ ಆಣೆ ಇಡ್ಸ್ಕೊಂಬಿಟ್ಟು ಆಮೇಲೆ 3 ದಿನ ಓಡೋಗ್ಬಿಟ್ಟಿರ್ತಾರೆ. ಆ ದೇವ್ರು ಹೇಳ್ತಾರೆ, ನಿನ್ನ ಹೃದಯದಲ್ಲಿ ನಾನು ಬರಬೇಕು. ಐ ಆಮ್ ದ ಸಾವರ್ಜಿನ್ ಗಾಡ್. ನಾನೇ ಸಾರ್ವಭೌಮನಾದ ಕರ್ತ. ನಿನ್ನ ಹೃದಯಕ್ಕೆ ನಾನೇ ರಾಜ ಕಣೋ ಮಗಳೇ, ನಾನೇ ರಾಜ ನಿನಗೆ. ಆಗ ನೀ ಆ ಕಾಣಿಕೆ ತಂದಾಗ ದೇವ್ರ ಮುಂದೆ ಏನು ತೋರಿಸ್ತಂದರೆ, ನೀನು ಹಣವನ್ನು ಪೂಜೆ ಮಾಡ್ತಾ ಇಲ್ಲ, ಹಣವನ್ನು ಕೊಟ್ಟಂಥ ಕರ್ತನ ಪಾದವನ್ನು ಪೂಜೆ ಮಾಡ್ತಿದ್ಯಾ. ಕರ್ತನ ಪಾದವನ್ನು ನೀ ಪೂಜೆ ಮಾಡ್ತಿದ್ಯಾ. ಅವ್ರ ಪಾದ ಮುಖ್ಯ, ಹಣನ ಬಿಸಾಕ್ತೀಯ. ಆ ಕಾಣಿಕೆ ಬಿಸಾಕೋದೇನಂದ ಅರ್ಥ? ಹಣ ಏನಿಲ್ಲ, ಮನಿ ಈಸ್ ನಥಿಂಗ್ ಫಾರ್ ಮೀ, ಗಾಡ್ ಈಸ್ ಎವ್ರಿಥಿಂಗ್ ಫಾರ್ ಮೀ. ಮನಿ ಈಸ್ ದ ಓನ್ಲಿ ರಿಸೋರ್ಸ್, ಬಟ್ ಗಾಡ್ ಈಸ್ ದ ಸೋರ್ಸ್ ಆಫ್ ಆಲ್ ಎ ಲೈಫ್. ಗಾಡ್ ಈಸ್ ದ ಸೋರ್ಸ್. ಅವರಿಗೆಲ್ಲ ನಿಮಗೆ ಅವರ ಸರ್ವಸ್ವ ನೀವೇ ಆಗಿರಬೇಕು. ಅದಕ್ಕೆ ದಾವಿದ, ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡಲಿಲ್ಲ. ನಾನು ಹಸಿರಾದ ಗುಲ್ಲುಗಳ ಕಾವುಗಳನ್ನು ನಡೆಸಿ ತಂಪಾದ ನೀರುಗಳ ಬಳಿಗೆ ವಿಶ್ರಾಂತಿಕರವಾದ ನೀರುಗಳಿಗೆ ಮಾಡುತ್ತಾನೆ. ನನ್ನ ಪಾತ್ರೆಯು ನಾನು ಕಾರ್ಗತ್ತಿನ ಕಡಿವೆಯಲ್ಲಿ ನಡೆದು ಹೋದಾಗಲೂ ಕೂಡ ನಾನು ಯಾವ ಕೇಡಿಗೂ ಭಯೋದಿಲ್ಲ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಲು ಜೀವಮಾನ ಕಾಲವೆಲ್ಲ, ನಿಶ್ಚಯವಾಗಲು ಜೀವಮಾನ ಕಾಲವೆಲ್ಲ, ಶುಭಗಳು ಕೃಪೆಗಳು ನನ್ನನ್ನು ಹಿಂಬಾಲಿಸುತ್ತದೆ. 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 ಆಗ ಐಶ್ವರ್ಯ ಯಾರು ಕೊಡ್ತಾರೆ? ಗಾಡ್ ಹಿಮ್ಸೆಲ್ಫ್ ವಿಲ್ ಓಪನ್ ದಟ್ ಗೇಟ್. ನಾನು ಹೇಳ್ತಾನೆ, ಆದಿಯಲ್ಲಿ ವಾಕ್ಯ ಇತ್ತು, ವಾಕ್ಯ ದೇವರು ಬೆಳೆದು, ವಾಕ್ಯ ದೇವರಾಗಿತ್ತು, ಆತನಿಂದ ಎಲ್ಲ ಉಂಟಾಯಿತು, ಏಸು ಕ್ರಿಸ್ತ ಎಲ್ಲ ಉಂಟಾಯಿತು. ಹಣ, ಆಸ್ತಿ, ಒಡವೆ ಎಲ್ಲ. ಈಗ ದೇವರಿಗೆ ಜಯಣ್ಣ ಮೇಲೆ ಇಷ್ಟ ಆಗ್ಬಿಡುತ್ತಾ, ನಾಗೇಶ್ ಮೇಲೆ ಇಷ್ಟ ಆಗ್ಬಿಡುತ್ತಾ? ತಾನು ಯಾರು ಇಷ್ಟಪಡ್ತಾರೆ ಅವ್ರಿಗೆ ಆಸ್ತಿನ ಕೊಡ್ತಾರೆ. ಈ ಓನ್ಸ್ ಇಟ್ ಆ್ಯಂಡ್ ಈ ಲೋನ್ಸ್ ಇಟ್. ಈಗ ಇಟ್ಕೊಂಬ ನೀನು ಇದನ್ನು ಕೇಳ್ಸತ್ತಾ? ಈ ಓನ್ಸ್ ಇಟ್, ಈ ಲೋನ್ಸ್ ಇಟ್. ಆತನೇ ಒಡೆಯ, ಆತನಿಗೆ ಸಾಲ ಕೊಡ್ತಾನೆ. ಮೌಲ್ಯ ಅಂದರೆ ನಿನ್ನ ಸ್ಟ್ರಾಟಜಿಯಲ್ಲಿ ದೇವರಿಗೆ ನೀನು ಇಡತಕ್ಕಂಥ ಮೌಲ್ಯ ಅಂದರೆ ದೇವರಿಗೆ ಏನು ಕೊಡ್ತೀಯಾ ಅದು ತುಂಬ ಪ್ರಾಮುಖ್ಯವಾದದ್ದು. ಅದಕ್ಕೆ ನೋಡಿ, ಏಸಪ್ಪ ದೇವಾಲಯದಲ್ಲಿ ಬಂದಾಗ ಎಲ್ಲರೂ ದುಡ್ಡುಗಳನ್ನ ಹಾಕ್ತಾರೆ, ಅದು ಬಡ ವಿಧವೆ 2 ದುಗ್ಗಾಣಿ ಹಾಕ್ತಾಳೆ. ಏಸಪ್ಪ ಹೇಳ್ತಾರೆ, ಎಲ್ಲರೂ ಹಾಕಿದ್ರು, ಅದು ಈ ತಾಯಿ ತನ್ನ ಬದುಕನ್ನೇ ಹಾಕಿದ್ಲು ಅಂತ ಹೇಳ್ತಾರೆ. ಶಿ ಪೋರ್ಡ್ ಹರ್ ಲೈಫ್. ಕೂತ್ಕೊಳಪ್ಪ, ಥ್ಯಾಂಕ್ ಯು. ಶಿ ಪೋರ್ಡ್ ಹರ್ ಲೈಫ್, ತನ್ನ ಬದುಕನ್ನೇ ಹಾಕಿದ್ರು. ನಾಳೆ ಏನು ಮಾಡ್ತಾಳೊಳಗೆ ಅಂದರೆ ಏನು? ಕೃಷ್ಣಪ್ಪ ಅವರೇ,
ತನ್ನ ಹೃದಯದಲ್ಲಿ ಪೀಟರ್ ಅವರೇ ತನ್ನ ಹೃದಯದಲ್ಲಿ ಪ್ರೀತಿನ ಆ ದೇವ್ರ ಮೇಲೆ ಇಟ್ಬಿಟ್ಲು. ಅದು ಅವಳಿಗೆ ಆ ದುಡ್ಡು ಬಂದು ಅದು ದೊಡ್ಡ ಮ್ಯಾಟ್ರಸ್ ಆಗಲಿಲ್ಲ. ಅವಳಿಗೆ ದೇವ್ರ ಮ್ಯಾಟ್ರ್ ಆಗ್ಬಿಟ್ರು. ದೇವ್ರ ಮ್ಯಾಟ್ರ್ ಅದಕ್ಕೆ ನಿಮ್ಮ ಹೃದಯದಲ್ಲಿ ಕರ್ತನ ಒಳಗೆ ಬಂದ್ಬಿಟ್ರೆ ನಾನು ಹೇಳ್ತೇನೆ, ನೀನು ದುಡ್ಡಿಗೆ ಮರ್ಯಾದೆ ಕೊಡೋದಿಲ್ಲ. ದುಡ್ಡಿಗೆ ನೀವು ಮರ್ಯಾದೆ ಕೊಡೋದು, ದುಡ್ಡು ನಿಮಗೆ ಮರ್ಯಾದೆ ಕೊಡುತ್ತೆ. ದುಡ್ಡು ನಿಮ್ಮ ಕಾಲು ಕೆಳಗೆ ಬಂದು ಬೀಳುತ್ತೆ. ಅದು ಬೀಳುತ್ತೆ. ಸಾವಿರ ಅಲ್ಲ, ಲಕ್ಷ ಲಕ್ಷ ಕೋಟಿಯಾಗಿ ಕಂದು ಬೀಳತ್ತದು ನಿಮ್ಮ ಕೈಯಲ್ಲಿ. ಅದು ಬೀಳೋಕ್ಕೆ ಮುಂಚೆ ಜಯಣ್ಣ ಅವರೇ, ಆ ಬೀಜನ ದಿವ್ಯ ಅವರೇ ಕರೆಕ್ಟಾಗಿ ನೀವು ಬೀಜನ ಅಪ್ಪನಿಗೆ ಏನು ಕೊಡಬೇಕು, ಕೈ ಸರ ಕೊಡಿ, ದೇವರದು ದೇವರಿಗೆ ಕೊಡಿ ಅಷ್ಟೇ. ಕೈ ಕೈಸರನಿಗೆ ಕೊಡಿ. ಕೈಸರ ಏನು ಕೇಳ್ತಾನೆ? He needs only tax, but God doesn't want tax. God wants your heart. ಹಲೋ, ಕೈಸರ ಏನು ಕೇಳ್ತಾನೆ? ಹಣ ಕೇಳ್ತಾನೆ. ಮೋದಿಜಿ ಏನು ಕೇಳ್ತಾರೆ ಇವತ್ತು? ಹಣ. IT ರಿಟರ್ನ್ಸ್ ಮಾಡು, GST ಮಾಡು, ಅದನ್ನು ಕೇಳ್ತಾರೆ ಅವರು. ಅದನ್ನು ಬಿಟ್ಟು ಏನು? ನೀ ಎಕ್ಕಡಗಟ್ಟನ ಬಾಳು, ನೀ 3 ಮದುವೆನೋ 50 ಮದುವೆ ಆಗು, ನನಗೆ ಬಿದ್ದೋಗಿಲ್ಲ, ನೀನು GST ಕಟ್ಟು ಮಾರಾಯ, ಅಷ್ಟೇ ಕೇಳೋದವರು. ಅಪ್ಪ ಹೇಳ್ತಾರೆ ಕರ್ತನ ಕೊಡಿ, ಬಿಕಾಸ್ ದಟ್ ಹಾರ್ಟ್ ಈಸ್ ಕ್ರಿಯೇಟೆಡ್ ಬೈ ಗಾಡ್ ಆ್ಯಂಡ್ ಗಾಡ್ ವಾಂಟ್ ಟು ಟೇಕ್ ವೆಲ್ ಇನ್ ದಟ್ ಪ್ಲೇಸ್. ದೇವರು ಅವ್ರ ಹೃದಯದಲ್ಲಿ ಸುಮಾರೇ ಅವ್ರು ವಾಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಇದ್ದೀರಾ ಪ್ರೀತವರೇ? ಆ ಹೃದಯದಲ್ಲಿ. ಅದಕ್ಕೆ ಅಪ್ಪ ಹೇಳ್ತಾರೆ, ನಿನ್ನ ಹೃದಯವನ್ನು ನನಗೆ ಕೊಡು ಮಗಳೇ, ನಾನು ಅದನ್ನು ಆಶೀರ್ವಾದ ಮಾಡ್ತೀನಿ. ಆಗ ಇದು ಪೇಪರ್, ಸಾಧಾರಣ ಪೇಪರು. ಈ ಪೇಪರಿಂದ ಓಡಬೇಡ ನೀನು, ಈ ಪೇಪರಿಂದ ಓಡಬೇಡ. ಪೇಪರ್ನ ಇದರ ಮೌಲ್ಯವನ್ನು ಕಟ್ಟಿದಂಥ ಕರ್ತನಿಂದ ನೀವು ಓಡು. ಮೌಲ್ಯ ಕಟ್ಟಿದ ಕರ್ತನ ಯಾರು? ನಿನಗೆ ಮೌಲ್ಯ ಕೊಟ್ಟವ್ರು ಯಾರು ಇವತ್ತು? ದೇವರು. ನಿನಗೆ ಆಕಾರ ಕೊಟ್ಟವ್ರು ಯಾರು? ದೇವರು. ನಿನಗೆ ಸೌಂದರ್ಯ ಕೊಟ್ಟವ್ರು ಯಾರು? ದೇವರು. ನಿನಗೆ ವಿದ್ಯಾ ಜ್ಞಾನ ಬುದ್ಧಿ ಜ್ಞಾನ ಕೊಟ್ಟವ್ರು ಯಾರು? ದೇವರು. ನಿನಗೆ ಮನೆ ಮಾರು ಆಸ್ತಿಗಳನ್ನ ಹೆಂಡತಿ ಮಕ್ಕಳನ್ನ ಕೊಟ್ಟವ್ರು ಯಾರು? ದೇವರು. ಅವರಿಂದ ಹೋಗು ಅಂತ ಹೇಳ್ತಾರೆ. ಅವರಿಂದ ಹೋದಾಗ ಎಲ್ಲ ತಾನಾಗೆ ಬರುತ್ತೆ. ಅವರಿಂದ ಹೋದಾಗ ಎಲ್ಲ ಆಶೀರ್ವಾದ ಬರುತ್ತೆ. ಅವ್ರ ಕೈಲಿ ಅಸಾಧ್ಯವಾದದ್ದು ಹಣ ಬಂದು ವಾಗ್ದಾನ ಅಲ್ಲ. ಪ್ರಾರ್ಥನೆಗೂ ಒಡಂಬಡಿಕೆಗೆ ಏನು ವ್ಯತ್ಯಾಸ? ಒಡಂಬಡಿಕೆ ಇಟ್ ಕ್ರಿಯೇಟ್ಸ್ ಮನಿ, ಬಟ್ ಪ್ರೇಯರ್ ಇಟ್ ಪ್ರಿಸರ್ವ್ಸ್ ಮನಿ. ಹಣ ಬಂದು ನಿನ್ನ ಹಣನ, ಪ್ರಾರ್ಥನೆ ಬಂದು ನಿನ್ನ ಹಣ ಏನು ಮಾಡುತ್ತೆ? ಪ್ರಿಸರ್ವ್ ಮಾಡುತ್ತೆ. ಏನಕ್ಕೆ ಪ್ರಿಸರ್ವ್ ಮಾಡುತ್ತೆ? ಅದನ್ನು ದೇವ್ರ ರಾಜ್ಯಕ್ಕೆ ಹೆಂಗೆ ಯೂಸ್ ಮಾಡಬೇಕು, ನಿನಗೆ ಮ್ಯಾನೇಜ್ಮೆಂಟ್ ಶಕ್ತಿ ಕೊಡುತ್ತೆ. ಯಾವುದಕ್ಕೆ ಯೂಸ್ ಮಾಡಬೇಕು? ಕಂಡ ಪೋಲಿಗೆಲ್ಲ ದುಡ್ಡು ಖರ್ಚು ಮಾಡೋದಲ್ಲ. ಸೇವೆಗಾಗಿ, ದಶಮಭಾಗಕ್ಕಾಗಿ, ಬಿಲ್ಡಿಂಗ್ ಕಟ್ಟೋದಕ್ಕಾಗಿ. ನೋಡಿ, ಆ ತಾಯಿ ತಂದೆ ಹೇಳ್ತಾರೆ, 2,500 ರೂಪಾಯಿ ನಾವು ತಂದ್ವಿ. 2013ನೇ ವರ್ಷದಿಂದ ನನ್ನ ಗಂಡನಿಗೆ ಆದ ರೋಗ ಈವನ್ ಆಸ್ಪತ್ರೆಯಲ್ಲಿ ಕೂಡ ಡಯಾಗ್ನೋಸ್ ಮಾಡಿ ಅವ್ರ ಕೈಲಿ ಕಂಡಿಡೋಕ್ಕಾಗಿಲ್ಲ. ಅವ್ರು ಹೇಳಿದ್ರು, ಇನ್ನು ಮುಂದೆ ಇಲ್ಲಿ ಬರಲೇಬೇಡ, ಬಾಕ್ಲು ಹಾಕ್ಬಿಡ್ತೀನಿ ಅಂತ ಹೊರಗಡೆ ಕಳಿಸ್ಬಿಟ್ರು ಅಂತ. ಈವನ್ ದ ವರ್ಲ್ಡ್ ಕೆನಾಟ್ ಗಿವ್ ದ ಆನ್ಸರ್ ಫಾರ್ ದ ರೆಮಿಡಿ. ಅವ್ರ ಪ್ರಾಬ್ಲಮ್ ಉತ್ತರ ಸಿಕ್ಕಲಿಲ್ಲ. ಆದರೆ ಪ್ರಾಬ್ಲಮ್ ಉತ್ತರ ಸಿಕ್ಕಿದ್ದು ಯಾವಾಗ? ಮಚ್ಚುಳವರೇ, ಅವರ ಹಣವನ್ನು ದೇವರ ಮುಂದೆ ತಂದು ಇಟ್ಟಾಗ. ಅದೇ ಎಕ್ಸಾಂಪಲ್ ನಿಮಗೆ. ಹಣ ತಂದು ಇಟ್ಟಾಗ ಅವತ್ತು ಹೋದ ಕಾಯಿಲೆ ಇವತ್ತವರೆಗೂ ಬರಲಿಲ್ಲ. ಅವಾಗೇನಾಯಿತು? ಹಣ ಎಲ್ಲಿವರೆಗಿರುತ್ತೆ? ಸಿಕ್ನೆಸ್ ಇರುತ್ತೆ ನಿನ್ನ ಹತ್ರ. ಅದೇನು ಅರ್ಥ? ಅವ್ರಿಗೆ ಹೇಳ್ತಾರೆ ಮಾಟ ಮಂತ್ರ ಅದೆಲ್ಲ ಓಕೆ, ದಟ್ಸ್ ಆಲ್ ಒಳ್ಳೆ ಇದೆಲ್ಲ ಬಂದ್ಬಿಡುತ್ತೆ. ಯಾಕಂದರೆ ಒಂದು ಸತಿ ಕತ್ಲೆ ರಾಜ್ಯಕ್ಕೆ ಹೋದ್ಮೇಲೆ ಇದೆಲ್ಲ ಮಾಂತ್ರಿಕ ಶಕ್ತಿಗಳ ಪ್ರಯೋಗ ಆಗಿಬಿಡುತ್ತೆ ನಮಗೆ. ಹಣದ ಮೇಲೆ ಆಸೆ ನಮಗೆ ಯಾವಾಗ ಇದ್ಬಿಡುತ್ತೆ, ಹಣದ ಮೇಲೆ ಆಸೆ ಯಾವಾಗ ಬರುತ್ತೆ, ದುರಾಸೆಗಳು ಯಾವಾಗ ಬಂದ್ಬಿಡುತ್ತೆ, ಹಣಕ್ಕೆ ಪ್ರಯಾರಿಟಿ ನಾವು ಯಾವಾಗ ದೇವ್ರಕ್ಕಿಂತ ಹೆಚ್ಚಾಗಿ ಅದು ಕೊಡೋಕ್ಕೆ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ಕಾಗಿ ನಾರಾಯಣಪ್ಪ ಅವರೇ ಅನಾರೋಗ್ಯ ನಮ್ಗೆ ಹಿಡಿದು ಬಿಡುತ್ತೆ. ಆ ಅನಾರೋಗ್ಯನ ಗುಣ ಮಾಡೋಕ್ಕೆ ನೀ ಇಟ್ಕೊಂಡಿರೋ ಹಣನೇ ಮತ್ತೆ ನೀ ಖರ್ಚು ಮಾಡಿ ಎಲ್ಲ ಕೊಟ್ಬಿಟ್ಟು ಎಂಟಿ ಕೈಯಲ್ಲಿ ಮತ್ತೆ ಮನೆಗೆ ಬಂದು ಕೂತ್ಕೋಬೇಕು. ಭವತಿ ಭಿಕ್ಷಾಂದೇವಿ ಅಂತ. ಅದು ಅಪ್ಪ ಹೇಳ್ತಾರೆ, ಹಣವನ್ನೇ ನೀವು ಬೀಜವಾಗಿ ನೀವು ಬಿತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ 21 ವಾರ ದಿವ್ಯ ಅವರೇ ನೀವು ಸ್ಟಾರ್ಟ್ ಮಾಡಿ, ರತ್ನಮ್ಮ ಅವರೇ, ಈ ನಾನು ಹೇಳ್ತೇನೆ ನಿಮ್ಮ ಜೀವನದ ಪ್ರಗತಿ ಯಾವುದೋ ಒಂದು ಮಟ್ಟಕ್ಕೆ ದೇವ್ರು ತಗೊಂಡು ಹೋಗಿ. ಇವತ್ತು TV ಮುಂದೆ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ನಿಮ್ಮ ಜೀವನದ ಮಟ್ಟ, ಗಾಡ್ ವಿಲ್ ಇನ್ಕ್ರೀಸ್ ಯುವರ್ ಫೈನಾನ್ಷಿಯಲ್ ಸ್ಟೇಟಸ್. ನಿಮ್ಮ ಹಣಕಾಸುಗಳು ಬೇರೆ ಲೆವೆಲ್ಗೆ ತೊಗೊಂಡೋಗ್ತಾರೆ. ಯಾವ ಲೆವೆಲ್ಲು? ಅದು ಬೇರೆ ಲೆವೆಲ್ಗೆ ಹೋಗುತ್ತೆ ಮಕ್ಕಳೇ. ನೀವು ಹೇಳ್ತೀರ ಏನು ಎಲ್ಲ ಕಡೆ ಹಣ ಇದೆ, ಏನು ಮಾಡಿದ್ರೆ ಹಣ ಎಲ್ಲೆಲ್ಲಿಂದ ಬರ್ತಾ ಇದೆ. ಎಸ್, ಹಣ ಮರಿ ಹಾಕೋಕ್ಕೆ ಸ್ಟಾರ್ಟ್ ಆಯ್ತು. ಹೇಗೆ ಯಾಕೋಬಿಗೆ ಕುರಿಗಳೆಲ್ಲ ಮರಿ ಹಾಕೋಕ್ಕೆ ಸ್ಟಾರ್ಟ್ ಆಯಿತು, ಪಣಮು ಕೂಡ ಕುಟ್ಟಿ ಪೋಡೋ ಆರಂಭ. ಹಣ ಕೂಡ ಮರಿ ಹಾಕಕ್ಕೆ ಬರಬೇಕು. ಹಣದ ಮೇಲೆ ವೈರಾಗ್ಯ ಬರಬೇಕು ನಿಮಗೆ. ಯೇಸು ನಾಮದಲ್ಲಿ ಹಣ ನನ್ನ ಕೈಗೆ ಬರೋದಕ್ಕಾಗಿ ಸ್ತೋತ್ರ. ಯೇಸು ಹಣ ಬರಲಿ, ಹಣ ಬರೋದಕ್ಕಾಗಿ ಸ್ತೋತ್ರ. ಬಾ ವಿಶ್ವಾಸಿ, ಎಲ್ಲ ನನ್ನ ತಡೆಗಳನ್ನ ಇಟ್ಟಿದ್ಯಾ, ಎಲ್ಲ ತಡೆಗಳು ಮುರಿತಾ ಇದ್ದಾನೆ. ಹಣ ವಾಪಸ್ ಬರಲಿ. ಬೀಜ ಬಿತ್ತಬೇಕಾದಲ್ಲ, ಹೇಳಿ ನೀವು ನುಡಿಬೇಕು ಮಕ್ಕಳು, ನುಡಿ, ವೈರಾಗ್ಯವಾಗಿ ನುಡಿಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ಅನ್ಯಾಯದ ಧನದಲ್ಲಿ ನೀವು ನಂಬಿಗಸ್ತರಾಗದಿದ್ದರೆ ನ್ಯಾಯವಾದ ಧನವನ್ನು ನಿಮ್ಮ ಕೈಯಲ್ಲಿ ಯಾರು ಕೊಡ್ತಾರೆ?
ಸೊ ನ್ಯಾಯವಾದ ಧನ ಎಲ್ಲಿದೆ? ಓನ್ಲಿ ಇಟ್ಸ್ ಇನ್ ದ ಹೆವೆನ್ ಆ್ಯಂಡ್ ಗಾಡ್ಸ್ ಓನ್ ಇಟ್ ಆ್ಯಂಡ್ ಲಾರ್ಡ್ಸ್ ಓನ್ ಇಟ್. ಅದು ದೇವರೇ ಕೊಡ್ತಾರೆ. ಫಸ್ಟ್ ಈ ಕೊಡೋ ಹಣದಲ್ಲಿ ಪ್ರಿಯ ಅವರೇ, ಸ್ವಾತಿ ಅವರೇ, ಆ ಸಂಬಳದಲ್ಲಿ ನೀವು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀರಾ? ಲಾವಿಷಾಗಿ ಖರ್ಚು ಮಾಡ್ತಿದ್ದೀರಾ? ಉಡಾಫಿಯಾಗಿ ಬಿಡ್ತಾ ಇದ್ದೀರಾ? ಕಾಸು ಎಲ್ಲಂದಲ್ಲಿ ಬಿಸಾಕೋದು. ಕೆಲವು ನೋಡಿ ಮನೇಲಿ ಎಲ್ಲೆಲ್ಲೋ ಬಿದ್ದಿರೋದು ಕಾಸು, ಅದನ್ನು ಆಯ್ಕೊಳ್ಳೋಕ್ಕೂ ಟೈಮ್ ಇಲ್ಲ ಅವಕ್ಕೆ ಅಲ್ವಾ? ಇಲ್ಲೆಲ್ಲ ಕೆರ್ಕೊಳ್ಳೋಕೆ ಟೈಮ್ ಇರ್ತದೆ, ಅದು ಆಯ್ಕೊಳ್ಳೋಕೆ ಟೈಮ್ ಇಲ್ಲ. ಅಂದರೆ ಹಣದ ಮೇಲೆ ಅವ್ರಿಗೆ ತಾಸ್ತಾರ. ಹಣ ಅಯ್ಯೋ ಬಿಡು ಮಮ್ಮಿ, ಅಲ್ಲಿ ಬಿದ್ದಿರಲಿ ಬಿಡು ಮಮ್ಮಿ. ನಿನ್ನ ಇವಾಗ ನಾನು ಒಬ್ಬೊಬ್ಬರು ನಿಲ್ಲಿಸಿ ಕೇಳ್ತೀನಿ, ಜೋಬಲ್ಲಿ ಎಷ್ಟು ದುಡ್ಡಿದೆ ಕಿರಣ್? ಕರೆಕ್ಟಾಗಿ ಹೇಳು. ಒಂಚೂರು ಇಲ್ವಪ್ಪ, ನಾ ಪ್ರಾರ್ಥನೆ ಮಾಡ್ತೀನಪ್ಪ. ಜೇಡ ಬೋ ದುಡೈತಾರೆ ಬೋ. ಏನು ಕೈ ಮುಚ್ತಾ ಇದ್ದೀವಿ ಹೀಗೆ? ಹೇಳಲ್ಲ. ಜಾಗೇಶ್ ಎಷ್ಟಪ್ಪ ಇದೆ ದುಡ್ಡು? ಬಂಡಲ್ಲ. ಅಲ್ಲ, ನಾ ಹೇಳೋದು ನಿಮ್ಮ ಲೆಕ್ಕ ಇದೆಯಾ ರೋಹಿಣಿಯವರೇ? ಎಷ್ಟಿದೆ ನಿಮ್ಮ ಹತ್ರ? ನಿಮ್ಮ ಅಲ್ಮೇರದಲ್ಲಿ ಎಷ್ಟಿದೆ ದುಡ್ಡಿದೆಯಾ? ನನ್ನ ಕೇಳಿ, ನಾನು ಲೆಕ್ಕ ಕರೆಕ್ಟಾಗಿ ಕೊಡ್ತೀನಿ. ಎಷ್ಟು ನನ್ನ ಅಲ್ಮೇರದಲ್ಲಿ, ಪರ್ಸಲ್ಲಿ ಎಷ್ಟು ದುಡ್ಡಿದೆ, ಪಾಕೆಟಲ್ಲಿ ಎಷ್ಟು ದುಡ್ಡಿದೆ, ಬೈಬಲ್ ಎಷ್ಟು ದುಡ್ಡಿದೆ. ನಿನಗೆ ಹಣದ ಮೇಲೆ ಕಣ್ಣಿರಬೇಕು, ಹಣದ ಮೇಲೆ ಕಣ್ಣಿರಬೇಕು. ಹೆಣ್ಣು ಮೇಲೆ ಕಣ್ಣು ಹಾಕಬಾರ್ದು, ಹೆಂಡದ ಮೇಲೆ ಕಣ್ಣು ಹಾಕಬಾರ್ದು. ಯಾಕಂದರೆ ಹಣ ಮ್ಯಾನೇಜ್ಮೆಂಟು. ಈ ಮ್ಯಾನೇಜ್ಮೆಂಟ್ನ ಮನೋಹರವರೇ, ನೀ ಕರೆಕ್ಟಾಗಿ ಮ್ಯಾನೇಜ್ ಮಾಡಿಬಿಟ್ರೆ ಮನೋಹರವರೇ, ನಾನು ಹೇಳ್ತೇನೆ, ಹಣ ಕೊಟ್ಟು ಬರೋವನೇ. ಹಣ ಬರೋದಿಲ್ಲ, ಕೆಲವರು ಹಣ ಬೇಡ ಅಂತ ಬರ್ತದೆ. ಯಾಕಂದರೆ ಅವ್ರು ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಾರೆ. ಇವಾಗ ನಾನು ಎಷ್ಟೋ ಸೇವಕ್ ಕೇಳ್ತಾರೆ, ಪಾಸ್ಟರ್ ಪ್ರೇ ಮಾಡಿ, ಸಭೆ ಕಟ್ಟೋಕ್ಕಾಗ್ತಿಲ್ಲ, ನನ್ನ ಹೆಂಡ್ತಿಗೆ ಹಾಸ್ಪಿಟ್ಲಿಗೆ. ಮೊನ್ನೆ ಯಾರೋ ಒಬ್ಬ ಪಾಸ್ಟರ್ 100 ರೂಪಾಯಿ ಕೇಳ್ತಾರೆ, ಜಯ ಇದು ಫೋನ್ಪೇ ಮಾಡಿ ಅಂತೇಳಿ 100 ರೂಪಾಯಿ. ಆ ಪಾಸ್ಟ್ರಿಗೆ ಡಾಕ್ಟರ್ ಹತ್ರ ಹೋಗೋಕ್ಕೆ ಕಾಸಿಲ್ಲ ಪಾಸ್ಟರ್. ವಾಟ್ ಕೈಂಡ್ ಆಫ್ ಟ್ರಾಜಿಡಿ ಇಟ್ ಈಸ್? ನಾಳೆ ಏನೋ, ನಾನು ಅದೇ ದೇವನ ಆರಾಧನೆ ಮಾಡ್ತಿದ್ದೀನಿ, ನೀನು ಅದೇ ದೇವನ ಆರಾಧನೆ ಮಾಡಿ ಸಭೆ ನಡೆಸ್ತಿದ್ಯಾ, ಒಂದು 100 ರೂಪಾಯಿ ಇಲ್ವೋ ನನ್ನ ಹತ್ರ? ಬೈದೆ ಅವನಿಗೆ. எல்லாரது பாஸ்டர்கள் அவங்க ஐயோ பதே கொடுக்கலாமா ಅಂತ கொடுத்தாரு. மன இறக்கோடு நான் அப்படி கொடுக்கல. பணம் சொன்ன உடனே காது மேலே போவோம் எனக்கு. ನಾನು ಕೊಡೋದಿಲ್ಲ ಹಣ, ಬೈತೀನಿ. ಯಾಕೆ ನಿನ್ಗೆ ಹಣ ಇಲ್ಲ? ನೀನು ಅದೇ ದೇವನ ತಾನೇ ಆರಾಧನೆ ಮಾಡ್ತೀಯ. ನನ್ನ ಆರಾಧನೆ ಮಾಡಿದ್ಯಾ, ಜ್ವರ ಬಂದ್ಬಿಟ್ಟು 100 ರೂಪಾಯಿ ಇಲ್ಲ ಅಂದರೆ ಏನು ಕಾಣಿಕೆ ಹಾಕಿದ ಜನ? ಕಾಣಿಕೆ ಹಾಕಕ್ಕೆ ನಿನ್ನ ಹತ್ರ ಮೆಸೇಜ್ ಇಲ್ವಲ್ಲ. ಏನು ಮೆಸೇಜ್ ಕೊಡ್ತೀಯ? ನೀನು ಮೆಸೇಜ್ ಕೊಡೋಕ್ಕೆ ನಿಂಗೆ ಮನೇಲಿ ಇಲ್ವಲ್ಲ. 24 ಗಂಟೆ ಊರು ಸುತ್ಕೊಂಡಿದ್ರೆ ನೀ ಹೇಗೆ ಪಾಸ್ಟ್ ಆಗ್ತೀಯ ನೀನು? ದೇವ್ರ ಮಕ್ಕಳಿಗೆ, ಕುರಿಗಳಿಗೆ ಬರೋದಕ್ಕೆ ಸರಿಯಾದ ಊಟ ಕೊಡೋಕ್ಕೆ ನಿನಗೆ ಬೇಕಂದ್ರೆ, ನೀ ಊಟ ಬರಬೇಕಂದ್ರೆ ನೀ ದೇವ್ರ ಸನ್ನಿಧಿಯಲ್ಲಿ ಕೂತ್ಕೊಂಡ್ರೆ ತಾನೇ ಊಟ ದೇವ್ರಿಗೆ ಕೊಡ್ತಾರೆ. ವಾರವೆಲ್ಲ ಕೂತಿದ್ದಕ್ಕೆ ಇಷ್ಟೊತ್ತು ಮಾತಾಡ್ತಿದ್ದೀನಿ, ವಾರವೆಲ್ಲ ಕೂತಿದ್ದಕ್ಕೆ ಇಷ್ಟು ಮೆಟೀರಿಯಲ್ ಕೊಟ್ಟಿದ್ದಾರೆ. ಯಾಕಂದರೆ ನನಗೆ ಊಟಕ್ಕೆ ಕಮ್ಮಿ ಮಾಡಲಿಲ್ಲ ಅಪ್ಪ. 100 ರೂಪಾಯಿ ಕೇಳಿದ್ರೆ 1000 ರೂಪಾಯಿ ಅವ್ನು ಕಳಿಸ್ತಾನೆ. ಇಲ್ಲಿ ಇದೆ ಲಾಸ್ಟ್. ಇನ್ನು ಹಣ ನೀನು ಕೇಳಬಾರ್ದು, ಹಣ ಕೇಳಬಾರ್ದು. ನಿನ್ನಲ್ಲಿ ವೈರಾಗ್ಯ ಬರಬೇಕು. ಹಣ ಕೇಳಲ್ಲ, ಹಣ ಬರಲಿ ಅಂತ ಕಟ್ಲೆ ಇಡ ನೀನು. ಅವ್ನು ಹೇಳ್ತಾನೆ, ಪಾಸ್ಟರ್ ಇದೇ ಫಸ್ಟು ಈ ಥರ ಬೈದು ನೀವು ಈಗ ವಾಕ್ಯ ಕೊಟ್ಟಿರೋದಂತ. ಇದೇ ಫಸ್ಟ್ ಈ ಥರ ಬೈದ್ಬಿಟ್ಟು ವಾಕ್ಯ ಕೊಟ್ಟು ನೀನು ಕೇಳಬೇಡ ಅಂತ ಹೇಳಿದ್ರು ನೀವೇ ಫಸ್ಟು ಅಂತಾನೆ. ಅದಕ್ಕೆ ಸಭೆಯೆಲ್ಲ ಮುಚ್ಚಿಬಿಟ್ಟು ಇಲ್ಲಿ ಬಾ, ಒಂದು ವಾರ 1-2 ತಿಂಗಳು ಸರಿಯಾಗಿ ಸೇರಿಸು, ಟ್ರೈನಿಂಗ್ ತೊಗೊಂಡೋಗು ಅಂತ. ದೇವ್ರಿಗೆ ಸ್ತೋತ್ರ. ಒಂದು ಚಿಕ್ಕ ಹುಡುಗಾರಿ, ಆ ನಾಗೇಶ್ ಮಗ, ನನ್ನ ಬರ್ತಡೇಗೆ 1 ಗ್ರಾಮ್ 10,000 ರೂಪಾಯಿ ಬೆಲೆ ಬಾಳುವ ಚಿಕ್ಕ ಉಂಗುರನ ಮಗು ತಂದೈತೆ. ಅವ್ರ ಅಪ್ಪ ಅಮ್ಮ ಶಾಕ್ ಆಗೋರು. ಅಪ್ಪ ನಾವು ಯಾರು ಹೇಳಪ್ಪ ಈ ಮಗುಗೆ, ನಮಗೆ ತಲೆ ಕೆಟ್ಟೋಗೈತಿ, ಈ ಮಗು ಹೆಂಗೆ ತೀರ್ಮಾನ ಮಾಡ್ತು? 1, 2, 3 ಅಂತ ಎಣ್ಣು ಸಿಗ್ತದಂತೆ ಮಗು. ಅಂಥದ್ದಲ್ಲಿ ಅಪ್ಪನಿಗೆ ಆ ಉಂಗುರ ತಂದು ಕೊಡತ್ತಂದರೆ ವಾಟ್ ದಟ್ ಬಾಯ್ ಹ್ಯಾವ್? ಬಿಕಾಸ್ ದಟ್ ಬಾಯ್ಸ್ ಹಾರ್ಟ್ ಲವ್ಸ್ ಗಾಡ್ ಮೋರ್ ದೆನ್ ಎನಿಥಿಂಗ್. ಇದೇ ವಿತ್ ಮೀ. ಅದಕ್ಕೆ ನಿಮ್ಮ ಹೃದಯ ಕರೆಕ್ಟಾಗಿ ನೋಡಿ. ಹೋದ ವಾರ 15-16 ಜನ ವಾಚ್ ಹಾಕಿದ್ದೀರಾ, ಬೆಳ್ಳಿ ಹಾಕಿದ್ದೀರಾ, ಬಂಗಾರ ಹಾಕಿ, ಇದೆಲ್ಲ ಹೆಂಗೆ ಪ್ರೇರಣೆ ಆಯಿತು? ಇವಾಗ ನಿಮ್ಮ ಆರ್ಟ್ ಬಂದು ದೇವ್ರ ಹತ್ರ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇಪ್ಪು ಕುಟ್ಟಿ ಪೋಡ ನೇರ ಮಾಡಿಸಿ. ಈಗ ಆ ಹಣ ಬಂದು ಮರಿ ಹಾಕೋದಕ್ಕೆ. ಹಲೋ, ಇವಾಗ ನಾನು ಕೊಟ್ಟಿರೋ 10 ರೂಪಾಯಿನೇ ನಿಮಗೆ ಬೀಜ. ದುಡ್ಡಿಲ್ಲ ಅಂತ ಹೇಳ್ತಿದ್ದೀರಾ, ದುಡ್ಡು ಬಂತು ನಿಮಗೆ. ಈಗ ಅದ್ರಲ್ಲಿ ಕರೆಕ್ಟಾಗಿ 1 ರೂಪಾಯಿ ದಶಮ ಭಾಗ ಹಾಕಿ, 20 ರೂಪಾಯಿ ಬಂದು 2 ರೂಪಾಯಿ ಹಾಕಿ. ನಂಬಿಗಸ್ತನನ್ನು. ಅದಕ್ಕೆ ಅನ್ಯಾಯದ ಧನದಲ್ಲಿ ನಂಬಿಗಸ್ತರಾಗದಿದ್ದರೆ ನ್ಯಾಯವಾದ ಧನವನ್ನು ನಿಮ್ಮ ಕೈಲಿ ಯಾರು ಕೊಡ್ತಾ ಅಂದರೆ ದೇವ್ರು ಹೇಳ್ತಾರೆ, ನಾನೇ ಕೊಡೋದೆಲ್ಲ ಕಣೆ. ದಿಸ್ ಇಸ್ ದ ರಿಚೆಸ್ ಆಫ್ ದ ವರ್ಲ್ಡ್ ಆ್ಯಂಡ್ ದ ವೆಲ್ತ್ ಆಫ್ ದ ಹೆವೆನ್. ವೆಲ್ತ್ ಆಫ್ ದ ಹೆವೆನ್ ಬೇರೆ, ರಿಚ್ ಆಫ್ ದ ವರ್ಲ್ಡ್ ಬೇರೆ. ಅದಕ್ಕೆ ಸೈತಾನ್ ಹೇಳ್ತಾನೆ, ಈ ಭೂಮಿಯಲ್ಲಿರುವ ಎಲ್ಲ ರಿಚಸ್ಸು ನಂದು, ನೀನು ನನಗೆ ಅಡ್ಡ ಬೀಳು. ಅಪ್ಪ ಹೇಳ್ತಾ, ನೋ, ನಿನ್ನ ದೇವರಾದ ಕರ್ತನೊಬ್ಬನನ್ನೇ, ಆತನೊಬ್ಬನಿಗೆ ನಮಸ್ಕಾರ. ಏಸಪ್ಪನೇ ಹೇಳ್ತಾರೆ. ಯಾಕೆ? ಆ ಆಜ್ಞೆ ಕೊಟ್ಟವರು ಅವರೇ, ಅವ್ನು ನುಡಿಯೋದು ಅವರೇ. ಅವಾಗೇನು ಹೇಳ್ತಾರೆ? ಅಲ್ಲಿ ಅಡ್ಡ ಬಿದ್ದರೆ ಸಾಕು ಕಣೋ, ನನಗೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ.
ಅದಕ್ಕೆ ಮನೆಗೆ ಹೋದ್ಮೇಲೆ ನೀವು ನುಡಿಬೇಕು, ದೇವರ ಹಣ ಬರೋದಕ್ಕಾಗಿ ಸ್ತೋತ್ರ ಬರಲಿ. ಹಚ್ಚಿದ ನೋಡಿ ಕಾಯಿನ್ಸ್ ನೋಡ್ತಾ ಇದ್ದಾರೆ, ಬಾಯಲ್ಲಿ ಜೊಲ್ ಸುರಿತಾ ಐತೆ. ಸೊ ಎಲ್ಲ ಎತ್ಕೊಳ್ಳಿಬೇಕು. ಆಮೇಲೆ ದೇವ್ರಿಗೆ ಸ್ತೋತ್ರ ಸಾಕು, ಕ್ಲೋಸ್ ಮಾಡಲು. ನಿಮ್ಮ ಹಬ್ಬ ಬೈತವರಲ್ಲಿ ಹಾಂ, ಅನ್ಯಾಯದ ದನದಲ್ಲಿ ಹೇಳಿ, ಅನ್ಯಾಯದ ದನದಲ್ಲಿ ನೀವು ನಂಬಿಗಸ್ತರಾಗದೇ ಇದ್ದರೆ, ನೀವು ನಂಬಿಗಸ್ತರಾಗದಿದ್ದರೆ ನ್ಯಾಯವಾದ ಧನವನ್ನ ನಿಮ್ಮ ಕೈಯಲ್ಲಿ ಯಾರು ವಶಕ್ಕೆ ಕೊಡ್ತಾರೆ? ನಿಮ್ಮ ಕೈಯಲ್ಲಿ ಯಾರು ವಶಕ್ಕೆ ಕೊಡುತ್ತಾರೆ? ಏಸಪ್ಪ ಕೇಳ್ತಾರೆ. ಅದೇ ಹೇಳಿ, ಅಣ್ಣ ತಮ್ಮದ್ರು ಬಂದು ಹೇಳ್ತಾರೆ, ಅಪ್ಪ ಇವ್ ನೋಡಪ್ಪ ಇವನು ಆಸ್ತಿ ಕೊಡ್ತಾ ಇಲ್ಲ. ಆಗ ಏಸಪ್ಪ ಹೇಳ್ತಾರೆ, ದ ಮ್ಯಾನ್ಸ್ ಲೈಫ್ ಡಸ್ ನಾಟ್ ಕನ್ಸಿಸ್ಟ್ ಆನ್ ದ ಪ್ರಾಸ್ಪರಿಟಿ ವಾಟ್ ಹಿ ಹೋಲ್ಡ್ಸ್. ಒಬ್ಬನಿಗೆ ಎಷ್ಟು ಐಶ್ವರ್ಯ ಇದ್ದರೂ ಕೂಡ ಅವನ ಜೀವಕ್ಕೆ ಅದು ಜೀವಾಧಾರ ಆಗೋದಿಲ್ಲ. ಆಸ್ತಿ ಅಲಿಬಿಡ್ರೋ ಲೇ, ನಾನು ಕೊಟ್ಟವ್ರು ನನ್ನ ನೋಡಿ ಅಲಿರೋ, ನನ್ನ ನೋಡಿ ನನ್ನಿಂದ ಬನ್ರೋ ಅಂತ ಹೇಳ್ತಾರೆ. ಆಮೇಲೆ ಆ ವರ್ಡ್ನ ಹೇಳ್ತಾರೆ 16ನೇ ಅಧ್ಯಾಯ ಲೂಕಲ್ಲಿ, ಹೀಗಿರೋಲ್ಲಿ ಅನ್ಯಾಯದ ಧನದ ವಿಷಯದಲ್ಲಿ ನಂಬಿಗಸ್ತರಾಗದಿಲ್ಲದೇ ಇದ್ದರೆ ನಿಜವಾದ ಧನವನ್ನು ನಾನು 10 ರೂಪಾಯಿ ಕೆಲವ್ರು ಕೊಟ್ಟಿರ್ತೀನಿ, 200 ರೂಪಾಯಿ 500 ರೂಪಾಯಿ ಎಲ್ಲ ಕೊಟ್ಟಿರ್ತೀನಿ. ನಾನು ನೋಡ್ತೀನಿ ರಿಟರ್ನ್ ಬರತ್ತಾ ನೋಡ್ತೀನಿ, ಚೆಕ್ ಮಾಡ್ತೀನಿ. ಕೆಲವು ಟೈಮ್ ನಾನೇ ಗೇಜ್ ಮಾಡ್ತೀನಿ, ಸುಮ್ಮನೆ ಅದು ಕೊಟ್ಟಿರ್ತೀನಿ. ನಿಮಗೆ ನೀವು ಹೆಂಗೆ ಇಟ್ಕೊಂಡು ಇಡ್ತೀರಾ? ಕೊಟ್ಟಿದ ತಕ್ಷಣ ಬೇಕ್ರಿಗೆ ಹೋಗಿ ಫುಲ್ಲು ಪಪ್ಸು ಗಿಪ್ಸ್ ಎಲ್ಲ ತಿನ್ಬಿಟ್ಟು ಬೇಕ್ಬಿಟ್ಟು ಹಂಗೆ ಬದುಕುತ್ತಿರ್ತಾರೆ ನೋಡಿ. ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಹಣನ? ಹೌ ಯು ಮ್ಯಾನೇಜ್ ದ ಮನಿ? ಸೊ ಗಾಡ್ ವಿಲ್ ಗಿವ್ ಯು ದ ಎಬಿಲಿಟಿ. ಆ ವಿಸ್ಡಮ್ ಕೊಡ್ತಾರೆ ನೋಡಿ. ಸಾಲೋಮನ್ಗೆ ವಿಸ್ಡಮ್ಮು ಕೊಟ್ಟರು, ವೆಲ್ತು ಕೊಟ್ಟರು. ಅವನಿಗೆ ಇದೀರಾ? ಅವ್ನು ಪೆಂತಗೋಸ್ ಅಂತ ಹೇಳಿ ನಿಂಗೆ ಅದೆಲ್ಲ ಬೇಡ ಅಂತ ಹೇಳಿ ಅವನಿಗೆ ವಿಸ್ಡಮ್ಮು ಕೊಟ್ಟರು, ವೆಲ್ತ್ ಕೊಟ್ಟರು. ವಿಸ್ಡಮ್ ದೇವ್ರದೇ ಅದು, ನೀನು ಅದನ್ನು ಮ್ಯಾನೇಜ್ಮೆಂಟ್ ಮಾಡು ಹಣನ. ಅವನಂಥ ಕಿಂಗ್ ಯಾರು ಬರಲೇ ಇಲ್ಲ ಅಂತ ಹೇಳ್ತಾರೆ ಬೈಬಲಲ್ಲಿ. ಅವನು ಆಗ ಅನ್ಯಾಯದ ಧನ ಅಂದಾಗ ನಿಮ್ಗೆ ಕೊಡತಕ್ಕಂಥ ಸಂಬಳ ಆಗಿರಲಿ, ಕಂಪನಿಯಿಂದ ಬಿಸ್ನೆಸ್ಸಲ್ಲಿ ಬರೋ ವ್ಯಾಪಾರಗಳಿರಲಿ, ರಿಯಲ್ ಎಸ್ಟೇಟ್ಸ್ ಬ್ರೋಕರ್ಶಿಪ್ಪಿಂದ ಬರೋ ದುಡ್ಡುಗಳಿರಲಿ, ತಂದೆ ಕಡೆಯಿಂದಲೋ ತಾಯಿ ಕಡೆಯಿಂದ ಬರೋ ಆಸ್ತಿ ದುಡ್ಡಿರಲಿ, ಇದು ಏನೇ ಬಂದರೂ ಜಯಣ್ಣ ಅವರೇ ಅದರಲ್ಲಿ ದೇವರಿಗೆ ನೀವು ನಂಬಿಗಸ್ತರಾಗಿ ಅದನ್ನು ಕರಬೇಕು. ಅದಕ್ಕೆ ಅಪ್ಪ ಹೇಳ್ತಾರೆ, ಸ್ವಲ್ಪವಾದರಲ್ಲಿ ನಂಬಿಗಸ್ತನಾದವನನ್ನು ದೊಡ್ಡ ವಿಷಯಗಳಲ್ಲಿ ನಂಬಿಗಸ್ತನಾಗುವಂತೆ ಮಾಡುತ್ತೇನೆ, ಸ್ವಲ್ಪ ವಿಷಯಗಳಲ್ಲಿ ನಂಬಿಗಸ್ತನಾದವನನ್ನು ದೊಡ್ಡ ವಿಷಯಗಳಲ್ಲಿ ನಂಬಿಗಸ್ತನಾಗುವಂತೆ ಸ್ವಲ್ಪ ಮಾಡುತ್ತೇನೆ, ವಿಷಯಗಳಲ್ಲಿ ನಂಬಿಗಸ್ತನಾದವನನ್ನು ದೊಡ್ಡ ವಿಷಯಗಳಲ್ಲಿ ನಂಬಿಗಸ್ತನಾಗುವಂತೆ ಮಾಡುತ್ತೇನೆ. ಒಂದು ಕನ್ವೆನ್ಷನ್ ಮೀಟಿಂಗಲ್ಲಿ 585 ರೂಪಾಯಿ ಒಂದು ಪಾಸ್ಟ್ ನನ್ನ ಕೇಳಿ ಕೊಟ್ಟರು. ತಂಬಿ ಇದು ಹಚ್ಕೋ, ಇದೆಲ್ಲ ಸೆಲವು ಇರ್ಕೋದಪ್ಪ, ಇದೆಲ್ಲ ಮಾಡ್ಬಿಟ್ಟೆಲ್ಲ ಇದು ಮಾಡ್ಬಿಡಪ್ಪ ಅಂತ ಹೇಳಿದ್ರು. 580 ರೂಪಾಯಲ್ಲಿ ಬರೀ 35 ರೂಪಾಯಿ ಮಾತ್ರ ಖರ್ಚಾಯಿತು ಅಶೋಕ್ ಅವರೇ. ಆ ಪಾಸ್ಟು ಮರ್ತ್ಬಿಟ್ರು, ಮೀಟಿಂಗು ಮುಗಿದೋಯ್ತು. 1 ತಿಂಗಳಾದಮೇಲೆ ಆ ಲೆಕ್ಕ ತೊಗೊಂಡೋಗಿ ಆ ಎಪ್ಪನ್ನು ನಾನು ಕೊಟ್ಬಿಟ್ಟೆ. ಅವ್ರು ಹೇಳ್ತಾರೆ, ಎಪ್ಪಪ್ಪ ನಾ ಕೊಡ್ತೆ ಅವನಿಗೆ, ಯಾವಾಗ ನಾನು ಕೊಟ್ಟೆ? ವೆನ್ ಡಿಡ್ ಐ ಗೇವ್ ಯು? ಐ ಓನ್ಲಿ ಫರ್ಗಾಟನ್. ನೋಡ್ದೆ ಅವ್ರು ಬರೆದುಬಿಟ್ಟಿದ್ದ ನಾನು ಕೊಟ್ಟಿದ್ದ ದುಡ್ಡನ್ನ, ಆದರೆ ನಾನು ಮರೆಯಿಲ್ಲ. ಯಾಕಂದರೆ ಅದು ಅನ್ಯಾಯದ ದುಡ್ಡನ್ನ ಲೋಕದ ವ್ಯವಹಾರಗಳಲ್ಲಿ ನಾನು ನಂಬಿಗಸ್ತನಾಗಿಲ್ಲ ಅಂದರೆ ದೇವರು ನಿಜವಾದ ಧನವನ್ನು ನಮ್ಗೆ ಕೇಳ್ಕೊಡಲ್ಲ. ಇವತ್ತು ಇಷ್ಟೊಟ್ಟು ಸೇವೆ ಕೊಟ್ಟಿದ್ದಾರಂದರೆ ಯಾಕೆ? ಸಿಸ್ಟ್ರು ನಂಬಿಗಸ್ತರಾಗಿದ್ದಾರೆ, ನಾವು ನಂಬಿಗಸ್ತರಾಗಿದ್ದೀವಿ. ಎಷ್ಟು ದುಡ್ಡು ತೊಗೊಂಬರ್ತಾರೆ ಸಿಸ್ಟ್ರು, ಒಂದೇ ಒಂದು ರೂಪಾಯಿನ ಆಚೆ ಈಚೆ ಆ ತಾಯಿ ಮಾಡೋದಿಲ್ಲ. ಕರೆಕ್ಟಾಗಿ ಎಣಿಸಿ, ಅದು ಎಣಿಸೋದು ಇಲ್ಲ, ಹಂಗೆ ತಂದು ನಾನು ಕೇಳಿ ಕೊಟ್ಬಿಡ್ತಾರೆ ಅಲ್ವಾ? ಕೆಲವು ಸಭೆಗಳಲ್ಲಿ ಆರಾಧನೆ ನಡೀತಿರ್ತದೆ, ಎಂಟಿನ ಒಳಗೆ ಹಾಕೊಂಬಿಟ್ಟು ಒಳಗೆ ಇಟ್ಕೊಂಡ್ಬಿಟ್ಟಿರ್ತಾನೆ ನೋಡಿ. ಅಯ್ಯೋ என்ன சொல்கிறீங்க, ಕೂತು ಕதை ಇದು ನಾ ಮಾದರಿ ಕೂತು ನಡ್ಕಿದೆ. ಸಭೆಗಳಲ್ಲಿ ಎಂಟಿನಪ್ಪ ಡಬ್ಬಿ ಕೈ ಹಾಕ್ತಾಳೆ, ಮಕ್ಕಳು ಒಳಗೋ ಕೈ ಹಾಕ್ತಾರೆ. ಅಪ್ಪ ಪ್ರೇ ಮಾಡ್ತಿರ್ತಾರೆ, ಆಂಡವರೇ ಇಂದ ಕಾಣಿಕೆ ಆಸೆ ಅಪ್ಪ ಎಡಕ್ರಪ್ಪ ಅಂತ ಮಗ ಎತ್ಕೊಂಡೋಗಿ ಪಾನಿಪುರಿ ತಿಂತಾ ಇರ್ತಾನೆ. ಶಾಪಗ್ರಸ್ತರು. ಇವತ್ತು ನಮ್ಮ ಸಭೆಯಲ್ಲಿ ಎಷ್ಟು ಒಂದು ಉಂಗುರ ಬಿದ್ದಿದ್ದಾರೆ, ಉಂಗುರ ಎತ್ತಿ ಕೊಟ್ಟವ್ರಿ. ನಾನು ಏನ್ರಿ ಹೇಳಿದ್ದಕ್ಕೆ 1,80,000 ರೂಪಾಯಿ ಬೈರೇಶ್ವರ ಉಂಗುರ. ಆ ಹುಡುಗ ತೊಗೊಂಡೋಗಿ ಮಾರ್ಕೋಬೋದಾಗಿತ್ತು ರೀ, ಆದರೆ ಮಾರ್ಕೊಳ್ಳಿಲ್ಲ. ಯಾಕಂದರೆ ನಾವು ಕೊಡೋ ವಚನ ಇದೆಯಲ್ಲ, ಅವ್ನು ನೆನೆಸಿರ್ತಾನೆ, ಈ ಉಂಗುರಕ್ಕಿಂತ ಅದೇ ನನಗೆ ದೊಡ್ಡವನಾಗಿದ್ದಾನೆ. ಇದು ನನ್ನ ಶೋಧನೆ, ಈ ರೋದ್ ನನ್ನ ಅಪ್ಪನ ಕೊಟ್ಬಿಡ್ಬೇಕು. ಆ ಹುಡುಗನಿಗೆ ನಾನು ಹೇಳ್ತೀನಿ 10 ಉಂಗುರ ಬರುತ್ತದು. ಆ ಪಾಸ್ಟ್ ಹೇಳಿದ್ರು, 1 ತಿಂಗಳಾದ್ಮೇಲೆ ಚಿಲ್ಲರೆ ತಂದುಕೊಟ್ಟಿದ್ಯಲ್ಲಪ್ಪ, ಯಾಕಪ್ಪ ಆ್ಯಂಡ್ರು ತಂದುಕೊಟ್ಟು? ಇಲ್ಲ ಪಾಸ್ಟ್ರೆ, ಇದು ದೇವ್ರು ನಾನು ಕೊಟ್ಟಂಥ ಜವಾಬ್ದಾರಿ. ಆ ಜವಾಬ್ದಾರಿ ನಾನು ನಂಬಿಗಸ್ತನಾಗಿಲ್ಲ ಅಂದರೆ ಅದು ತುಂಬ ಕಷ್ಟ. ಅದರಲ್ಲಿ 18 ಜನಕ್ಕೆ ದುಡ್ಡು ಕೊಟ್ಟವ್ರೆ, 18 ಜನನೂ ಕೊಟ್ಟಿಲ್ಲ ದುಡ್ಡು ಅವ್ರಿಗೆ. 800 ರೂಪಾಯಿ 2,000 ರೂಪಾಯಿ ಎಲ್ಲ ಕೊಟ್ಟು ಯಾರೂ ಕೊಟ್ಟಿಲ್ಲ, ಚಿಲ್ಲರೆಲ್ಲ ಅವರೇ ಇಟ್ಕೊಂಡ್ಬಿಟ್ರಂತೆ. ನಾನೇನಿತ್ತು 35 ರೂಪಾಯಿ ಖರ್ಚು ಮಾಡಿದ್ದೆ, ನಾನೇ 35 ಹಾಕ್ಬಿಟ್ಟು ಆ ಅಪ್ಪನ ಕೊಟ್ಬಿಟ್ಟೆ. ಆಗ ಅವ್ರು ಹೇಳಿದ್ರು, ಪಾಸ್ಟ್ರು ತಂಬಿ ಅವರು ನಾಳೆ ಬರೋ, ನೀನು ತುಂಬ ದೊಡ್ಡ ಮ್ಯಾನೇಜ್ಮೆಂಟ್ ನಡೆಸ್ತೀಯಪ್ಪ, ಅದೇ ನಿನ್ನ ಕಾರ್ಯ ಮಾಡ್ತಾರಪ್ಪ, ಕೋಟಿಗಟ್ಟಲೆ ನಡೆಸ್ತೀಯಪ್ಪ. ಅದಕ್ಕೆ ಸಭೆಗೆ ಐ ಆಮ್ ಟೆಲಿಂಗ್ ಯು ಮೈ ಚರ್ಚ್, ಟ್ರೈ ಟು ಬಿ ಫೇತ್ಫುಲ್ ಇನ್ ಲಿಟಲ್ ಥಿಂಗ್ಸ್. ಸಣ್ಣ ವಿಷಯಗಳಲ್ಲಿ ಒಂದು 20 ರೂಪಾಯಿ ಮೆಟ್ರಿಕ್ಗಳಿಗೆ ಬಿದ್ದಿದೆಯಾ, ತಂದ ಅಮ್ಮವ್ರ ಕೈಲಿ ಕೊಡಿ, ಗನ್ಮೇನ್ ಕೈಲಿ ಕೊಡಿ. ಅದು ನಿಮ್ಮ ನಂಬಿಗಸ್ತಿಕೆ. ದೇವರೇ ಟೆಸ್ಟ್ ಮಾಡ್ತಾರೆ ನಿಮ್ಮ ಹೃದಯನ. ಆ 20 ರೂಪಾಯಿ ಎತ್ಕೊಂಡು ದೇಪ್ಕೊಂಡು ಒಳಗೆ ಹಾಕ್ಕೊಳ್ತಾಳ, ಇಲ್ಲ ಅದು ತೊಗೊಂಡು ದೇವ್ರ ಸನ್ನಿಧಿ ಕೊಡ್ತಾಳೆ, ದೇವ್ರು ಚೆಕ್ ಮಾಡ್ತಾರೆ. ದೇವ್ರಿಗೆ ಸ್ತೋತ್ರ. ಆಗ ಅನ್ಯಾಯದ ಧನದಲ್ಲಿ ನಂಬಿಗಸ್ತರಾಗ್ಬಿಟ್ರೆ
ನಿಜವಾದ ಧನವನ್ನು ಲಾರೆನ್ಸ್ ಅವರೇ, ಅಂದರೆ ದೇವರ ಆಶೀರ್ವಾದವನ್ನು ನಿಮ್ಮ ಕೈಲಿ ಹ್ಯಾಂಡ್ ಓವರ್ ಮಾಡ್ತಾರೆ ದೇವರು. ಇನ್ನು ನನ್ನ ಕೈಲಿ ಕೊಟ್ಟಿದ್ದಾರೆ. ನನಗೆ ಯಾರೂ ಬಾಸ್ ಇಲ್ಲ ಇಲ್ಲಿ. ಯಾರೋ ಹೈ ಕಮಾಂಡರು, ಯಾರೋ ಒಬ್ಬರು ಕೋಆರ್ಡಿನೇಟ್ರು ಯಾರು ಇಲ್ಲ ರೀ. ಕೆಲವರು ಹೇಳ್ತಾರೆ ನಿಮ್ಗೆ ಅಸಿಸ್ಟೆಂಟ್ ಯಾರು ಇಲ್ವಾ? ಅಲ್ಲದೆ ನಾನೇ ಅಸಿಸ್ಟೆಂಟ್ ದೇವರಿಗೆ, ನನಗೆ ಯಾವ ಅಸಿಸ್ಟೆಂಟ್ ಬೇಕು ಅಂತ ಹೇಳ್ತೀನಿ. ಅಲ್ಲ ನಿಮ್ಗೆ ಅಸಿಸ್ಟೆಂಟ್ ಬೇರೆ ಬೇರೆ ಚರ್ಚಲ್ಲಿ 5 ಪಾಸ್ಟ್ ಇರ್ತಾರೆ. ಯಾವುದೋ ಭದ್ರಾವತಿಯಲ್ಲಿ ಚರ್ಚೆ ಇದೆ, ಆ ಚರ್ಚಲ್ಲಿ 60 ಜನ ಅವರೇ. 60 ಜನಕ್ಕೆ 4 ಅಸಿಸ್ಟೆಂಟ್ ಪಾಸ್ಟರ್ಗಳು. ಇದು ಬರಬಿರ್ಗೆ 4 ಅಸಿಸ್ಟೆಂಟ್ ಪಾಸ್ಟರ್ಗಳು ಅವ್ರಿಗೆ. ಯಪ್ಪ ಪಾಸ್ಟರ್ ಎಷ್ಟು ಜನಕ್ಕೆ? 60 ಜನಕ್ಕೆ. ಇವನಿಗೇನಿಗೆ ಅಸಿಸ್ಟೆಂಟ್ ಬೇಕು? ಇವನಿರೋದೇ 3 ಅಡಿ, ಇವನಿಗೂ 4 ಜನ ಅಸಿಸ್ಟೆಂಟು. ಏನಪ್ಪ ಹೋಗಿ ಬಂದವು, ಇಲ್ಲಿ ಬಂದು ಕೂತ್ಕೊಳ್ಳಿ. ಇದೆಲ್ಲ ಬಿಲ್ಡಪ್ ಏನಿಗೆ ನಿನಗೆ. ಇಲ್ಲಿ ಯಾವುದೋ ಒಂದು ತಾಯಿ ಬಂದರೂ ಕೂಡ ನಾವು ಹೋಗಿ ಕೈ ಹಾಕ್ಬಿಟ್ಟು ಅಮ್ಮ ಚೆನ್ನಾಗಿದ್ದೀರ ಮಾತಾಡ್ತೀನಿ ಮಾಮ ಇಲ್ಲಿ ಅಂತೇಳಿ. ಬೇಡ ರೀ, ಯೋಗ್ಯತೆಗೆ ಮೀರಿ ಹೆಚ್ಚು ನೆನೆಸ್ಕೋಬೇಡ್ರಿ. ನಿಮ್ಮನ್ನು ದೊಡ್ಡಸ್ತಿಗೆ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆ ಆಗಿರಿ ಅಂತ ದೇವರು ವಾಕ್ಯ ಹೇಳುತ್ತೆ. ನಿಮ್ಮನ್ನು ದೊಡ್ಡಸ್ತಿಗೆ, ನಿಮ್ಮನ್ನು ಯೋಗ್ಯತೆಗೆ ಮೀರಿ ನೆನೆಸ್ಕೋಬೇಡಿ. ನಾನು ತೋಟಿಯವನು, ಕಸ ಗುಡಿಸೋನು, ಇಲ್ಲ ನಾನು ಉಪಮುಖ್ಯಮಂತ್ರಿ, ನಾನು DKC ಅಂತ ಅಂದರೆ ಆಗತ್ತಾ? ಅವನು ಯೋಗ್ಯತೆ ಮೀರಿ ನಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಅಪ್ಪ ಹೇಳ್ತೀನಿ, ನಿಮ್ಗೆ ಕೊಟ್ಟ ಹಣ ಮ್ಯಾನೇಜ್ ಮಾಡಿ ಇವತ್ತಿಂದ ಕರೆಕ್ಟಾಗಿ ಇಡಿ. ಆ ದುಡ್ಡನ್ನ ಕರೆಕ್ಟಾಗಿ ಕೊಡಿ, ಕರೆಕ್ಟಾಗಿ ಇಟ್ಟು ನೋಡಿ, ಚೆಕ್ ಮಾಡಿ ಮರಿ ಆಗ್ತಾ ಇದೆಯಾ, ಮರಿ ಬಂತ ಇಲ್ವಾ, ಮರಿ ಬರೋದಕ್ಕಾಗಿ ಸೋತ್ರ ಎಲ್ಲೊಂದಲ್ಲಿ ಬಿಸಾಕ್ಬಿಟ್ಟು ಏನು ಬರಲೇ ಇಲ್ಲ, ನಾನು ಹೋಗಲೇ ಇಲ್ಲ ಅಂತಂದು ಎಲ್ಲಿಂದ ಬರ್ತದೆ ಅದು? ಕೋಳಿ ಸರಿಯಾಗಿ ಮೊಟ್ಟೆ ಮೇಲೆ ಒಕ್ಕಂದ ಕುಟಿ ಪೋಡೋ ಇರ್ಕೀங்களா? ಕೋಳಿ ಸರಿಯಾಗಿ ಒಕ್ಕಂದ ಕಾವು ಕೊಟ್ಟರೆ ಕ್ಯಾ ಬೋಲ್ತಾ ಹಿಂದಿ ಮೇ? ಕೋಳಿ ಮೊಟ್ಟೆ ಹಾಕಿದ್ದು ಏನು ಮಾಡುತ್ತೆ? ಮರಿಬೇಕು. ಮಂಜಮ್ಮ ಅವರೇ, ಮರಿಬೇಕಾದ್ರೆ ಏನು ಮಾಡುತ್ತೆ? ಮರಿ ಬರೋದಕ್ಕಾಗಿ ಸ್ತೋತ್ರ ಅಂತ ಹೇಳಲ್ಲ ಕೋಳಿಗೆ ಜ್ಞಾನ ಇರ್ಕೈತೆ ಬಾರಂಗ. ಕೋಳಿ ಜ್ಞಾನ ಐತೆ. ಹೋಗಿ ಎಲ್ಲಿ ಏನು ಮಾಡುತ್ತೆ ಅದನ್ನು? ಹೋಗಿ ಆಂಟಿ ಕೊಟ್ಬಿಟ್ಟು, ಆಂಟಿ ಇದನ್ನು ತವ ಮೇಲೆ ಸ್ವಲ್ಪ ಬಿಸಿ ಮಾಡಿಬಿಡಿ, ಅದೇ ಮರಿ ಬಂದ್ಬಿಟ್ಟಿದೆ. ಇಲ್ಲ ಮರಿ ಬಂದ್ಬಿಡಲ್ಲ, ಅದೇ ಆಮ್ಲೆಟ್ ಆಯ್ತದೆ ಅದೇ ಆಮ್ಲೆಟ್ ಆಯ್ತದೆ. ಆಮ್ಲೆಟ್ ಬರಲ್ಲ. ಸರಿಯಾಗಿ ಕಾವು ಕುಡ್ಕೊಂಡು ಸರಿಯಾಗಿ ಗರಂ ಕೊಡುತ್ತದೆ. ಆ ಟೆಂಪ್ರೇಚರ್ ಕೊಡ್ತಾ ಕರೆಕ್ಟಾಗಿ ಮೊಟ್ಟೆ ಪಟಕ್ ಮೊಟ್ಟೆ ಹೊಡೆಯುತ್ತೆ. ಅಂಡ ತುಕಡೆ ಹೋ ಜಾತಾ, ಓ ಬಚ್ಚೆ ಬಾರ ಜಾತಾ. ನಿಮ್ಗೆ ಕೊಟ್ಟಿರೋ ವಾಕ್ಯ ಕರೆಕ್ಟಾಗಿ ಕಾವು ಕೊಡಿ, ಅದ್ರ ಮೇಲೆ ನಂಜುಂಡಪ್ಪ ಅದ್ರ ಮೇಲೆ ಕೂತ್ಕೊಂಡು ನಾಳೆ ಕೂತ್ಕೊಳ್ಳೋ, ನಾಳದು ಕೂತ್ಕೋ, ಅದು ಆಗೋವರೆಗೂ ಕೂತ್ಕೋ. ಚಂದ್ರಶೇಖರ್ ಆಗೋವರೆಗೂ ಕೂತ್ಕೋಬೇಕು ಅನ್ಬೋದು. ನಾವು ನೆನ್ನೆಲ್ಲ ಕೂತಿದ್ವಿ, ಯಾರೋ ಒಬ್ಬ ಬಂದು ಹೇಳ್ತಾರೆ 9 ವಾರ ಆಗೋಯ್ತು ನಮ್ಮದು, ಏನು ಮಾಡಲಿ ಅವಾರ್ಡ್ ಕೊಡಲ ಅಂತೆ. ಯಾವ ಅವಾರ್ಡ್ ಬೇಕು ನಿನಗೆ? ಪದ್ಮಭೂಷಣ ಬೇಕಾ, ರಾಜೇಶ್ ಪ್ರಶಸ್ತಿ ಬೇಕಾ, ಪಾಲೇಕರ್ ಪ್ರಶಸ್ತಿ? ಅಲ್ಲ ಏನು ಹಿಂಗೆಲ್ಲ ಮಾತಾಡ್ತೀರಾ? ಅಲ್ಲ ನನಗೆ ಯಾವುದೋ ಅವಾರ್ಡ್ ಸಿಕ್ಕಿಲ್ಲ, ಡೈಲಿ ಬದ್ದು ಹೋಯ್ತಾ ಇದ್ದೀನಿ. ನೀನು 9 ವಾರಕ್ಕೆ ಟಯರ್ಡ್ ಆಗ್ಬಿಟ್ಟಲ್ಲೋ, ಏನು ಗರ್ಭಿಣಿರೋ ನೀನು, ಪ್ರೆಗ್ನೆಂಟ್ ಆಗಿದ್ದೀರ ನೀನು? ಅಯ್ಯೋ ಇಲ್ಲ ಮುಚ್ಕೊಂಡ್ ಬಾ ದೇವರಾಲಯಕ್ಕೆ ಅಂತ. 9 ವಾರಕ್ಕೆ ದೇವರು ಟಾರ್ಗೆಟ್ ಮಾಡಿ ಟೈಮ್ ಕೊಡಬೇಡ. ಅದು ಆಗೋವರೆಗೂ ಬಿಡಿಬೇಡಿ. ಆ ಹುಚ್ಚಿ ಹಿಡಿಬೇಕು ನಿಮಗೆ. ಏನು ಹುಚ್ಚಿ? ಕಾವು ಹಿಡಿಬೇಕು. ಕಾವು ಒಂದು ಸತಿ ಹಿಡಿದುಬಿಟ್ರೆ ಅಂಡೆ ಒಳಗೆ ಆ ಅಪ್ರಮ ನಿಂಗೆ ಉರುಬೋಲ್ ಹಿಡ್ಕೊ ಹೊಡೆಯೋದು ಬೇಡ. ಉರುಬೋಲ್ ಎತ್ತದೇ ಬೇಡ. ಅದು ಊದೋರಿಗೆ ಊದ್ತಾ ಇರ್ಬೇಕಷ್ಟೇ. ಅದು ಊದ್ಕೊಂಡು ಬೆಂಕಿ ಆಯಿತು ಅಂದಮೇಲೆ ನೀವು ಪೋಯ್ ಚುಮ್ಮ ಒಕ್ಕಂದಿರ್ದೆ ಕೊತ ಅಂತ ನೀರು ಕುದೀತಾ ಇರುತ್ತೆ. ನೀನು ಸ್ನಾನಕ್ಕೆ ರೆಡಿ ಮಾಡ್ಕೋಬೇಕಷ್ಟೇ. ಆರಾಮಾಗಿ ಬಿಸಿನೀರು ಸ್ನಾನ ಮಾಡ್ತೀಯ. ಹಂಗೆ ಹಣ ಕೊಟ್ಟು ಪೋಡೋ ವರ್ಕ್ ನೀ ಕಾವು ಕುಡ್ಕೊಂಡು ಮನಿ ಮ್ಯಾನೇಜ್ಮೆಂಟ್ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ನ ಬರಬೇಕು. ಸಿಕ್ಕಿದಲ್ಲ ಬಾಗರು ಏಂತಿತ್ಯ ಮಸಾಲೆ ದೋಸೆ ಇದೆಯಾ, ದಮ್ಮ ಎಣ್ಣೆ ಹೊಡಿತ್ಯಾ ತಗೋ, ಏನು ಬೇಕಾದ ತಿನ್ನು, ನಂದೇ ದುಡ್ಡು ತಗೋಪ್ಪ. ಹಂಗೆ ಎಡವರೇ ಅಲ್ಲೇ ಎಡುತ್ತೀಯ ನೀನು. ಯಾರೋ ಬಂದರು, ಬನ್ನಿ ಆಂಟಿ ಏನು ಬೇಕು, ನನಗೆ ನೆಕ್ಲೆಸ್ ಬೇಕಾ, ಸರ ಬೇಕಾ, ತಗೊಳ್ಳಿ. ಬೇಡ, ಅದು ಅಪ್ಪನ ಕಾಸು. ಮನಿ ಮ್ಯಾನೇಜ್ಮೆಂಟ್ ಯೂಸ್ ವೆರಿ ಕೇರ್ಫುಲ್ಲಿ. ಅದಕ್ಕೆ ವಾಕ್ಯ ಸ್ವಲ್ಪದರಲ್ಲಿ ನಂಬಿಗಸ್ತನಾದವನನ್ನ ದೇವರು ದೊಡ್ಡ ವಿಷಯಗಳಲ್ಲಿ ನಿಮ್ಗೆ ಯಾಕೆ ಇನ್ನೂ ದೊಡ್ಡ ಪೋಸ್ಟ್ ಬಂದಿಲ್ಲ? ಇನ್ನೂ ಸಣ್ಣ ವಿಷಯದಲ್ಲಿ ಇನ್ನೂ ಕಿರಿಕಿಗಳು ಮಾಡ್ತಾ ಇದ್ದೀರಾ.
ಅದರಲ್ಲಿ ನಂಬಿಗಸ್ತರಾಗಿಲ್ಲ, ಪ್ರಾಮಾಣಿಕರಾಗಿಲ್ಲ. ನಿಮ್ಗೇನು ನಾನು ಕೆಲಸ ಕೊಟ್ಟಿದ್ದೀನಿ ನಂಬಿಗಸ್ತರಾಗಿ ಮಾಡಿ. ಏನು ಹಣ ಇದೆ ಅದು ನಂಬಿಗಸ್ತ ಯೂಸ್ ಮಾಡಿ, ಮ್ಯಾನೇಜ್ ಮಾಡಿ, ಉಳಿಸಿ ಉಳಿಸಿದ್ನ ಅದನ್ನು ಕಾಪಾಡ್ಕೊಳ್ಳಿ. ಅದಕ್ಕೆ ಕಾಪಾಡ್ಕೊಳ್ಳೋಕ್ಕೆ ಪ್ರಾರ್ಥನೆ. ಸೊ ಮನಿ ಈಸ್ ಗಿವನ್ ಬೈ ದ ಕವನೆಂಟ್ ಆ್ಯಂಡ್ ದ ಪ್ರೇಯರ್ ಈಸ್ ಪ್ರಿಸರ್ವ್ಡ್ ಬೈ ದ ಆ್ಯಂಡ್ ದ ಮನಿ ಈಸ್ ಪ್ರಿಸರ್ವ್ಡ್ ಬೈ ದ ಪ್ರೇಯರ್. ಆಗ ಇವೆರಡರುಗಳ ಮಧ್ಯದಲ್ಲಿ ಕರ್ತನ ಆಶೀರ್ವಾದ ನಮ್ಮ ಮೇಲೆ ಭಾಗ್ಯದಾಯಕ ಬಂದ್ಬಿಡುತ್ತೆ. ಅರ್ಥ ಆಗತ್ತಾ? ಎಷ್ಟು ಜನಕ್ಕೆ ಅರ್ಥ ಆಯಿತು? ನೋಡೋಣ ಕವರ್ ಎಷ್ಟು ಜನ ತೆಗಿತೀರಾ ಅಂತ. ಇದೆಲ್ಲ ಆಮೇನ್ 21 ವಾರ ನಿಮ್ಮ ಸ್ಟ್ರಾಟಜಿನೇ ದೇವ್ರು ತೆಗೆದು ಆಶೀರ್ವಾದ ಮಾಡ್ತೀನಿ ಅಂತಾರೆ. ಇಷ್ಟು ದಿನ ನಗು ಇರಲಿಲ್ಲ ಅಂತ ಹಿಂಗಿದ್ರಿ, ಇವಾಗ ಎಲ್ಲರ ಮುಖದಲ್ಲಿ ನಗು ನೋಡಿ. ಇನ್ನು ನಾನು ಹೇಳ್ತೀನಿ, ಒಬ್ಬೊಬ್ಬರು ಮನೇಲಿ ಹಣ ಮರಿ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ. Amen. Hallelujah. Hallelujah. Amen. ಒಂದೊಂದು ವಾರ ಒಂದೊಂದು ಮಿರಕಲ್ ಆಗ್ತಾ ಹೋಗುತ್ತೆ. Amen. ನಾನು ಯಾಕೆ ಹೇಳ್ತೇನೆ, ಮರಿ ಹಾಕತ್ತೆ ಅದು. Hallelujah. ನಿಮಗೆ ವೈರಾಗ್ಯ ಬರಬೇಕು. Amen. Amen. ಮುಳ್ಳಿಂದನೇ ಹೊಡಿರಿ ಹೋಗ್ತದನ. Amen. Hallelujah. ಯಾವ ಮುಳ್ಳು ನಿಮಗೆ ದರಿದ್ರ ತಂದಿದೆ ಅದೇ ಮುಳ್ಳ ತಗೊಂಡು ಚುಚ್ಚಿ ಅವಲ್ಲ ಅಪ್ಪ ಕಾರ್ಯ ಮಾಡ್ತಾರೆ. when widow of Zarephath she said I don't have food, ಆ ಹಣನ ಊಟ ಇಲ್ಲ ಅನ್ಬೇಕಾದ್ರೆ ಊಟ ತಗೊಂಡೆ ಚಚ್ಚಿದಾಳ. ಅದನ್ನ ಯೇಸು ನಾಮದಲ್ಲಿ ಇಟ್ಟು ಬರಲಿ, ಎಣ್ಣೆ ಬರಲಿ ಅಂತ ಹೇಳ್ಬೇಕಾದ್ರೆ ಇಟ್ಟು ಎಣ್ಣೆ ಧಾರಾಳವಾಗಿ ಬರಗಾಲ ಮುಗಿಯುವವರೆಗೂ 3.5 ವರ್ಷಗಳ ಕಾಲ ಅವಳ ಮಡಿಕೆಯಲ್ಲಿ ಇಟ್ಟು ಕಡಿಮೆ ಆಗಲಿಲ್ಲ, ಎಣ್ಣೆ ಕಡಿಮೆ ಆಗಲಿಲ್ಲ. ಬೈಬಲ್ ಹೇಳುತ್ತೆ, ಹಣ ಬೇಕಾ ನಿಮಗೆ? ಅಪ್ಪ ಹೇಳ್ತಾರೆ, ಹಣವನ್ನು ಕೂಡ ಬೀಜದಲ್ಲೇ ಹೊಡೆದು ಎತ್ತಿರಿ. ಅಪ್ಪ ನನಗೆ ಹಣ ಬರೋದಕ್ಕಾಗಿ ವಾರ, ಒಂದೊಂದು ವಾರ, ಸೋಮವಾರ ಮಂಗಳವಾರ, ಸೋಮವಾರ ಮನೇಲಿ ಒಂದು ಉಂಡಿ ಡಬ್ಬ ಇಟ್ಕೊಳ್ಳಿ, ಒಂದು 20 ರೂಪಾಯಿ, ಮಂಗಳವಾರ 20 ರೂಪಾಯಿ, ಬುಧವಾರ 20 ರೂಪಾಯಿ ಹಾಕಿ ಶನಿವಾರ ಭಾನುವಾರ ಬರಬೇಕಾದ್ರೆ ಅಷ್ಟು ಕಾಣಿಕೆ ಬೀಜ ಎತ್ಕೊಂಡ್ಬಂದು, ಅಪ್ಪ ನಿನ್ನ ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು. ಅದಕ್ಕೆ ಸಾಮ್ಯಗಳು ಹೇಳ್ತಾರೆ, ಒಬ್ಬನು ತನ್ನ ದೊಡ್ಡ ಅಡುಗೆನ ಮಾಡಿಸಿ ಊರಿನಲ್ಲಿರುವಂಥ ದೊಡ್ಡ ದೊಡ್ಡ ಶ್ರೀಮಂತನ ಕರೆದ ಅಂತ ಹೇಳುತ್ತಲ್ಲಿ. ಬಡವನ ಕರಿಲ್ಲ ಅಲ್ಲಿ, ಅವನು ಶ್ರೀಮಂತನ ಕರೆದ. ಆಗ ರಿಚ್ ಮ್ಯಾನ್ಗೆ ಗಾಸ್ಪಲ್ ಇರೋದು. ನೀವೆಲ್ಲ ರಿಚ್ ಆಗ್ಬೇಕನ್ನೋದು ಯಾರು ಇಷ್ಟಪಡ್ತಾರೆ? ಅವ್ರು ಅದನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ಅವನು ಹೇಳ್ತಾನೆ, ಈಗ ಬಡವನ್ನ ಕರೆಸು, ಅವ್ರು ಅಟ್ಲೀಸ್ಟು ರಿಚ್ ಆಗಲಿ ಅಂತ ಹೇಳ್ತಾನೆ. ಆಗ ನಾನು ಹೇಳ್ತೀನಿ, ಇವತ್ತು ನೀವೆಲ್ಲ ರಿಚ್ ಆಗಬೇಕು, ನಿಮ್ಮೆಲ್ಲರದ್ದು ನಿಮ್ಮದೇ ಆದ ಸ್ವಂತ ಕಾರ್ಗಳು ಬರಬೇಕು. ಬರೆದು ಬಿಡಿ ಬೋರ್ಡ್ ಮೇಲೆ ಮನೆಯೊಳಗೆ, ದೇವರೇ ಕಾರ್, ಮರ್ಸಿಡೀಸ್ ಕಾರ್ ಬರೋದಕ್ಕೆ ಸ್ತೋತ್ರ, ಸುಜುಕಿ ಕಾರ್ ಬರೋದಕ್ಕೆ ಸ್ತೋತ್ರ, ಕಿಯಾ ಕಾರ್ ಬರೋದಕ್ಕಾಗಿ ಸ್ತೋತ್ರ, ನನ್ನ ಮಗಳಿಗೆ ಕಿಯಾ ಸ್ಕೂಟರ್ ಬರೋದಕ್ಕೆ ಸ್ತೋತ್ರ. ಬರೀರಿ, ವೈ ಡೋಂಟ್ ಯು ರೈಟ್? ಅಬ್ರಾಮ್ ಆಶೀರ್ವಾದ ಕೇಳಿದ್ನಾ? ಇವಾಗ ಹೇಳಿ, ಅಬ್ರಾಮ್ ಆಶೀರ್ವಾದ ಕೇಳಿದ್ನಾ? ಇಲ್ಲ. ಆಮೇಲೆ ಅಬ್ರಾಮ್ ಆಶೀರ್ವಾದಕ್ಕಾಗಿ ಪ್ರಾರ್ಥನೆ ಮಾಡಿದ್ನಾ? 40 ದಿವಸ, 20 ದಿವಸ ಪ್ರೇ ಮಾಡಿದ್ನಾ? ಇಲ್ಲ ಉಪವಾಸ ಮಾಡಿದ್ನಾ? ಏನು ಮಾಡಲಿಲ್ಲ ರೀ. ಒಡಂಬಡಿಕೆಯನ್ನು ಮಾತ್ರ ಕೈಗೊಂಡು ನಡೆದು ಬೀಜ ಬಿತ್ತುಬಿಟ್ಟ. ಮೆಲ್ಕಿಚೇದೆಕಿಗೆ ಅವನ ಕಾಣಿಕೆ ಕೊಟ್ಟ, 10 ದಶಮ ಭಾಗನ ಕೊಟ್ಟ. ಆಗ ಮೆಲ್ಕಿಚೇದೆಕ್ ಅವನು ಹೇಳ್ತಾನೆ, ಆ ಪರಲೋಕ ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ. ಯಾರು ಮೆಲ್ಕಿಚೇದೆಕ್? ಈಸ್ ದ ಜೀಸಸ್ ಕ್ರೈಸ್ಟ್. ಅವರೇ ಯೇಸುವಿನ ರೂಪದಲ್ಲಿ ಬಂದು ಅಬ್ರಾಮ್ಗೆ ಪ್ರತ್ಯಕ್ಷ ಆಗ್ತಾರೆ. ತಥಾಸ್ತು. ಎಲ್ಲಿಂದ ಬರ್ತಿದ್ಯಾ? ಹೊಡ್ಕೊಂಡು ಬರ್ತಾ ಇದ್ದೀನಿ ಲೂಟು, ಏನು ಮಾಡ್ತೀಯಾ? ಇದರಲ್ಲಿ ನಿನಗೆ ಭಾಗ, ನಿನ್ನ ಸನ್ಮಾನ ಮಾಡ್ತೆ ಅಂತೇಳಿ ಸನ್ಮಾನ ಕೊಡ್ತಾನೆ. ಕೊಟ್ಟಾಗ ದೇವರು ಅಬ್ರಾಮ್ನ ಅಪರಿತವಾದ ರೀತಿಯಲ್ಲಿ ಅವನ ಆಶೀರ್ವಾದ ಮಾಡಿದ್ರು. ಈಗ ಯಾರಿಗೆಲ್ಲ ಹಣ ಇಲ್ಲ, ನನಗೆ ಹಣ ಕೊಟ್ಟಾಯ್ತು ನಿಮಗೆ, ಆ 10 ರೂಪಾಯಿ ಮರಿ ಹಾಕತ್ತೆ. ನಾನು ಹೇಳ್ತೀನಿ, ಆ 10 ರೂಪಾಯಿ 100 ರೂಪಾಯಿ ಹಾಕತ್ತೆ, 100 ರೂಪಾಯಿ 500 ರೂಪಾಯಿ ಹಾಕತ್ತೆ, 100 ರೂಪಾಯಿ ಆ 500 ರೂಪಾಯಿ 1000 ಹಾಕತ್ತೆ, ಆ 1000 ಬಂದು 5000 ಆಗತ್ತೆ, ಆ 5000 ಬಂದು 50,000 ಆಗತ್ತೆ, ಆ 50,000 ಬಂದು 50 ಲಕ್ಷ ಆಗತ್ತೆ. ನಾನು ದೇವ್ರಿಗೆ ಹೇಳಿದೆ, ದೇವ್ರಿಗೆ 2 ರೂಪಾಯಿ 30 ಪೈಸೆ ಇದೆ ಅಪ್ಪ, ಇದು ಇಟ್ಕೊಂಡು ಏನು ಮಾಡ್ಲಪ್ಪ, ಒಂದು ಬೈಬಲ್ ತೊಗೊಳ್ಬೇಕಪ್ಪ, ಅವರು ಬೈಬಲ್ ಕೊಡು ಅಂಡವ್ರೆ. ಅಪ್ಪ ಹೇಳಿದ, ಮುಟ್ಟಾಳ ಮೊದಲು ಬೀಜ ಬಿತ್ತು, ಎನ್ನ ಕುಡ್ಕೊಳ್ಳೋದು ಬೆದೆ ಒದೇತವರ ನನಗೆ ಎನ್ನ ಕುಡ್ಕೊಂಡು ಮುಡಿಯೋ. ಅಪ್ಪ ಹೇಳಿದ್ರು, ಅದರಲ್ಲಿ ಬೀಜ ಬಿತ್ತು. ಆ 2 ರೂಪಾಯಿ 30 ಪೈಸದಲ್ಲಿ ಸ್ವಾತಿ ಅವರೇ 23 ಪೈಸೆ ಕರೆಕ್ಟಾಗಿ ಟಕ್ಕ ಹಾಕಿ ನಾನು ಕಾಣಿಕೆ ಹಾಕಿದ್ದೀನಿ. ಕಮ್ಮಿ ಇದೆ ಅಂತೇಳಿ ದೇವರು ಅನುತಾಪ ಪಡಲಿಲ್ಲ. ನನ್ನ ನಿಯಮಕ್ಕೆ ಬಂದರೆ ಮಾತ್ರ ನೀನು ಇನ್ಕ್ರೀಸ್ ಆಗತ್ತೆ. ಆ ವಿಧವೆ ಸಾಯುವ ಅಂಚಲಿದ್ಲು. ಆದರೆ ವಿಧವೆ ಎಲಿಯ ಹೇಳ್ತಾನೆ, ಹೋಗು ನನಗಾಗಿ ಒಂದು ರೊಟ್ಟಿ ಮಾಡ್ಕೊಂಬ, ಯಾಕೆ ನಿನಗೆ ರೊಟ್ಟಿ ತಾನೇ ಇಲ್ಲ, ನೀ ರೊಟ್ಟಿ ಮಾಡ್ಕೊಂಬ, ರೊಟ್ಟಿ ಬರುತ್ತೆ. ಹಣ ಇಲ್ವಾ? ಹಣ ಎತ್ಕೊಂಬ ಅಂತಾನೆ. ರೊಟ್ಟಿ ಇಲ್ಲ ಅಂದ್ಲು, ರೊಟ್ಟಿ ಮಾಡ್ಕೊಂಬ ಅಂದ. ಅಲ್ಲ ನಯ್ಯ, ನಾನು ನಾಳೆ ಸಾಯ್ತು, ಇರಲಿ ಸಾಯಲ್ಲ, ಹೆದರ್ಬೇಡ, ಫಸ್ಟ್ ನಾನು ರೊಟ್ಟಿ ಮಾಡ. ನೀನು ವಿಧವೆ, ಆ ಬೀಜ ಬಿತ್ತು, ನೀನು ಒಂದು ರೊಟ್ಟಿ ಬಿತ್ತು, ಆ ಚಿಕ್ಕ ರೊಟ್ಟಿ ಮಾಡಿಕೊಂಡು ಶಿ ವೆಂಟ್ ಆ್ಯಂಡ್ ಡಿಡ್ ವಾಟ್ ದ ಮ್ಯಾನ್ ಆಫ್ ಗಾಡ್ ಸೆಡ್. ಅವಳು ಹಾಗೆ ಪ್ರವಾದಿ ಹೇಳಿದ್ದನ್ನು ಹಾಗೆ ಮಾಡಿ ಮುಗಿಸಿದ್ಲು. ದಿವ್ಯ ಅವರೇ, ಆ ರೊಟ್ಟಿ ಪ್ರವಾದಿ ಕೈಯಲ್ಲಿ ಬಂದ ತಕ್ಷಣ ಆ ಪ್ರವಾದಿ ಹೇಳ್ತಾನೆ, ಬರಗಾಲ ಮುಗಿಯೋವರೆಗೂ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ಖಾಲಿ ಆಗಲ್ಲ, ಮೂಗಿಲಿರುವ ಎಣ್ಣೆ
ಕೊಟ್ಟ ಮೇಲೇ ಮಾತು ಬಂತು ಮೇಘನ ಅವರೇ, ಕೊಟ್ಟ ಮೇಲೇ ಬಂತು ಸುಷ್ಮಾ ಅವರೇ, ರಾಜು ಅವರೇ, ಕೊಟ್ಟ ಮೇಲೆ ಬಂತದು, ಕೊಡೋಕ್ಕೆ ಮುಂಚೆ ಬರಲಿಲ್ಲ. ಇದೆಯಾ? ಕೊಟ್ಟ ಮೇಲೆ ಬಂತು. ಆಗ ನೀವು ಬೀಜ ಬಿತ್ತಿದ ಮೇಲೇ ಅದು ಬರುತ್ತೆ. ಅದಕ್ಕೆ ಬೀಜ ಬಿತ್ತಿ ಸೋಮವಾರ ಒಂದು 10 ರೂಪಾಯಿ ಹಾಕಿ ಡಬ್ಬದಲ್ಲಿ, ಇಲ್ಲ 50 ರೂಪಾಯಿ ಹಾಕಿ, ಮಂಗಳವಾರ ಒಂದು 50 ಹಾಕಿ, ಬುಧವಾರ 50 ಹಾಕಿ, ಮರಿ ಹಾಕ್ಲಿ. ಅದು ಹಾಕಿ ಸಂಡೆ ತೊಗೊಂಬನ್ನಿ ಮಂಜುವರೆ ತಂದು ಅಲ್ಲಿ ಬಿತ್ತಿ ಮರಿ ಹಾಕಕ್ಕೆ ಸ್ಟಾರ್ಟ್ ಆಗತ್ತೆ. ಅದು 1800 ಹಿಡ್ಕೊಂಡು ಬಂದು ದೇವರೇ ಬೀಜ ಬಿತ್ತುತ್ತೀನಪ್ಪ, ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರು. ಇಸ್ರಾಯೇಲರೇ